ಸರ್ ನಾನು 2023ನೇ ಇಸ್ವಿಯಿಂದ ನೋಡ್ತಾ ಇದ್ದೆ ಸರ್. 2023. ಹಾಂ ಸರ್. ಬಹಳ ಸಂತೋಷ. ಏನು ಮಾಡ್ಕೊಂಡಿರೋದು? ಸರ್ ನಾನೀಗ ಆಕ್ಚುಲಿ ಡಿಪಾರ್ಟ್ಮೆಂಟ್ ನೇಮ್ ಹೇಳಕ್ ಇಷ್ಟಪಡಲ್ಲ ಸರ್, ಬಟ್ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತೇನೆ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತೀರಿ, ಬಹಳ ಸಂತೋಷ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಸರ್ ನನ್ನ ನಾಳೆ ಸೆಪ್ಟೆಂಬರ್ ಬಂದರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ ಸರ್. ಗ್ರೇಟ್, ಒಳ್ಳೆಯದಾಗಲಿ. ಪಾಪ ನೋಡಿ, ಹಳ್ಳಿಯಿಂದ ಕಷ್ಟಪಟ್ಟು ಓದಿ ಪೊಲೀಸ್ ಕೆಲಸ ತಗೊಂಡಿದ್ದೀರಿ, ಒಳ್ಳೇದು ಮಾಡಿ ಜನಕ್ಕೆ. ಶುಭವಾಗಲಿ. ಹೇಳಿ ಸರ್, ಏನಾದರೂ ಹಂಚ್ಕೊಳ್ಳೋದಿದೆಯಾ? ಸುಮಾರು ಇದೆ ಸರ್, ಯಾರ ಮುಂದೆ ಹೇಳ್ಕೊಳಕ್ಕಾಗಿರೋಂಥದ್ದು ಒಂಥರ ಗಿಲ್ಟ್ ಫೀಲ್ ಇದೆ ಸರ್. ಒಬ್ಬ ಅಲೋನಾಗಿ ಬದುಕ್ತಾ ಇದೀನಿ ಅನ್ನೋ ಒಂದು ಸಮಸ್ಯೆ ಇದೆ, ಅದಕ್ಕೆ ಹೇಳೋದು ತುಂಬಾ ಇದೆ ಸರ್. ಹಂಚ್ಕೊಳ್ಳಿ, ಮನ್ಸಾಗ್ರ ಆಗಲಿ, ಹೇಳಪ್ಪ. ಸರ್ ಆಕ್ಚುಲಿ ನನ್ನ ಲೈಫ್ ಚಾಪ್ಟರ್ನ ಎರಡು ಚಾಪ್ಟರ್ ಆಗಿ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. 2 ಚಾಪ್ಟರ್? ಹಾ ಸರ್. ಒಂದು ಚಾಪ್ಟರ್ ಫ್ಯಾಮಿಲಿ ಮಾಡಿದ್ರಿ ಅಲ್ವಾ? ಹಾ ಎಸ್ ಸರ್, ಮಾಡಿದ್ದೆ ಸರ್ ಒಂದ್ಸಲ. ನೀವೀಗ ಆಲ್ರೆಡಿ ಇದನ್ನು ಹೇಳಿದ್ದೀರಾ, ನನಗೆ ಗೊತ್ತಾಯ್ತು. ಹಾ ಸರ್, ಅದರಲ್ಲಿ ಸ್ವಲ್ಪ ಫ್ಯಾಮಿಲಿದು ಇದೆ ಸರ್. ನಾನೊಂದು ಹುಡುಗಿ ವಿಷಯ ಅಷ್ಟೇ ಹೇಳಿದ್ದೆ. ಆಯ್ತು, ಈಗ ನಾನು ನಿಮಗೊಂದು 30-40 ನಿಮಿಷ ಸಮಯ ಕೊಡ್ತೀನಿ. ಹಾ ಸರ್, 40 ನಿಮಿಷದಲ್ಲೇ ಮುಗಿಸ್ತೀನಿ ಸರ್. ಅಷ್ಟರಲ್ಲೂ ಮುಗಿಸ್ಬಿಡ್ಬೇಕು. ಹೇಳಿ ಸರ್. ಈಗ ಹುಡುಗಿ ವಿಷಯ ಬಿಟ್ಟು ಫ್ಯಾಮಿಲಿ ವಿಷಯ ಹೇಳ್ತೀನಿ ಸರ್. ಈಗ ನೀವು ಹೇಳಿದ್ದು ಹುಡುಗಿ ವಿಚಾರನ? ಇಲ್ಲ ಸರ್, ಅದಕ್ಕೆ ಚಾಪ್ಟರ್ 2 ಮಾಡಿದ್ದೆ ಸರ್. ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ವಿಷಯ ಹೇಳ್ತೀನಿ ಸರ್. ಫ್ಯಾಮಿಲಿಯಲ್ಲಿ ಸಮಸ್ಯೆಗಳು ಬಹಳ ಆಗಿದೆ ಸರ್ ಈಗ. ಇದನ್ನು 2 ಚಾಪ್ಟರ್ ಮಾಡ್ತಿದ್ದೀರಾ? ಹಾ, 2 ಚಾಪ್ಟರ್ ಮಾಡೋ ಉದ್ದೇಶ ಸರ್. ಫಸ್ಟ್ ಫ್ಯಾಮಿಲಿ ಸಮಸ್ಯೆ ಹೇಳ್ತೀನಿ, ಆಮೇಲೆ ಹುಡುಗಿ ಸಮಸ್ಯೆ ಹೇಳ್ತೀನಿ ಸರ್. ಹುಡುಗಿ ಸಮಸ್ಯೆ ಅಂತಲ್ಲ ಸರ್, ಸಮಸ್ಯೆ ಆಲ್ರೆಡಿ ಪರಿಹಾರ ಆಗಿದೆ, ಅದನ್ನ ಬಿಟ್ಟಿದ್ದು ಒಳ್ಳೇದಾಯ್ತು ಅಂತ ಒಂದು ಖುಷಿ ವಿಚಾರನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಹೇಳಪ್ಪ. ಸರ್ ಫಸ್ಟ್ ನಮ್ಮ ತಂದೆಗೆ ತಾಯಿಗೆ ಇಬ್ಬರೇ ಮಕ್ಕಳು, ನಾವು ಇಬ್ರು ಗಂಡು ಮಕ್ಕಳು. ಸೊ ಇಬ್ರು ಗಂಡು ಮಕ್ಕಳು. ನಾನು ಹೇಳ್ಬೇಕಾದ್ರೆ ಸರ್, ನಮ್ಮ ತಂದೆ ಮುಖನೇ ನೋಡಿಲ್ಲ ನಾನು ಇವತ್ತು, ರಿಯಲ್ ಇಮೇಜೇ ನೋಡಿಲ್ಲ ನಮ್ಮ ತಂದೆದು. ಸೊ ನಾನು ಚಿಕ್ಕವನಿದ್ದಾಗಲೇ ನಮ್ಮ ತಂದೆ ತೀರೋದ್ರು, ತಮ್ಮ ಇದ್ದಾನೆ. ಸೊ ತಂದೆ ಅಂದ್ರೆ ಅಮ್ಮ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದ್ರು. ಎಷ್ಟು ಅವನ ಯಾರ್ಯಾದ 20 ಇಯರ್ಗೆ ಅವ್ರ ಜನ್ಮ ಮುಗ್ದಿದೆ, ಅವ್ರದ್ದು ಜೀವನನೇ ಮುಗ್ದಿದೆ ಅನ್ನೋ ಲೆಕ್ಕಕ್ಕಾಗಿದೆ. 20 ವಯಸ್ಸಿಗೆ ಎಷ್ಟು ಮಕ್ಕಳಾಗಿದ್ರು ಅವ್ರಿಗೆ? ಅಮ್ಮ ಅದೇ ನಾವ್ 2 ಜನ ಸರ್, 2 ಗಂಡು ಮಕ್ಕಳು ನಾವು. ಓಕೆ, 20 ವಯಸ್ಸಿಗೆ 2 ಗಂಡು ಮಕ್ಕಳು. ಹಾ, ತಂದೆ ತೀರೋದ್ರು. ಅವಾಗ ತಾಯಿ ತವ್ರ ಮನೆ ಬಂದ್ಬಿಟ್ರು. ಹಲೋ ಸರ್, ಕೇಳಿಸ್ತಾ ಇದೆ, ನೀರು ಕುಡಿತಿದ್ದೆ. ಹಾ, ತಾಯಿ ತವ್ರ ಮನೆ ಬಂದ್ಬಿಟ್ರು ಸರ್. ತಾಯಿ ತವ್ರ ಮನೆಯಲ್ಲಿ ತುಂಬು ಕುಟುಂಬ ಸರ್. ಓಕೆ. ತುಂಬು ಕುಟುಂಬ ಅಂದ್ರೆ 5 ಜನ ಅಣ್ಣ ತಮ್ಮರಿದ್ದು ಮನೆ. ಅದರಲ್ಲಿ ಒಬ್ಬ ಅಣ್ಣ ನಾನು ತಿಳುವಳಿಕೆ ಬರೋಕ್ಕಿಂತ ಮುಂಚೆನೆ ತೀರೋಗಿದ್ರು. 4 ಜನ ಇದ್ದಾರೆ. ಓಕೆ. ಸೊ 4 ಜನದಲ್ಲಿ ಇಬ್ರು ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡು, ಒಬ್ರು ಬೆಂಗಳೂರು, ಒಬ್ರು ಧಾರವಾಡದಲ್ಲಿ ಇದ್ದಾರೆ. ಇನ್ನಿಬ್ರು ಮೊಮ್ಮಗಳು ಊರಲ್ಲೇ ಇದ್ದಾರೆ. ಸೊ ನಮ್ದೊಂದು ಫ್ಯಾಮಿಲಿ ಸರ್. ಟೋಟಲ್ ಮೂರು ಫ್ಯಾಮಿಲಿ ಸರ್ ಊರಲ್ಲೇ. ಓಕೆ. ಸೊ 3 ಫ್ಯಾಮಿಲಿ ಸರ್. ನನಗ್ ತಿಳುವಳಿಕೆ ಗೊತ್ತಿದ್ದಂಗೆ ಸರ್, ನಮ್ಮ ಅಮ್ಮ ಚೆನ್ನಾಗಿ ದುಡಿತಿದ್ರು. ಬೆಳಗ್ಗೆ 4 ಗಂಟೆಗೆ ಕೆಲಸ ಸ್ಟಾರ್ಟ್ ಆದ್ರೆ ರಾತ್ರಿ 10:30ವರೆಗೂ ಕೆಲಸನೇ. ಏನ್ ದುಡಿತಾ ಇದ್ರು? ಬೆಳಗ್ಗೆ ಎದ್ದು ರೊಟ್ಟಿ ಬಡಿಯೋದು ಈ ತರ ಸರ್. ಆಮೇಲೆ ದಿನ ಹೊಲಕ್ಕೆ ಕೆಲಸ ಹೋಗೋದು. ಹೊಲ ಜಾಸ್ತಿ ಇದೆ ಸರ್ ನಮ್ಮ ಸೋದರ ಮಾವುಗಳದು. ಓಕೆ. ಹೊಲ ಜಾಸ್ತಿ ಇದೆ. ಆಮೇಲೆ ಜೊತೆಗೂ ಬೇರೆ ಬೇರೆ ದರದೆಲ್ಲ ಹೊಲ ಮಾಡ್ತಿದ್ರು. ಇಷ್ಟು ಎಕರೆಗೆ ಇಷ್ಟು ಅಮೌಂಟ್ ಅಂತ ಹೇಳಿ. ಓಕೆ. ಸೊ ನಾವು ಅವರು ನಮಗೆ ತಂದೆ ತಾಯಿ ತರ ಪ್ರೀತಿ ಕೊಟ್ಟರು ಗೊತ್ತಿಲ್ಲ. ನಾವು ಅವ್ರ ಮನೆಯಲ್ಲಿ ಅವ್ರ ಮಕ್ಕಳಾಗಿ ನಾವು ಬೆಳೆದೇವಿ. ಅವ್ರ ಜೊತೆ ಅವ್ರು ಯಾವ ಸ್ಕೂಲಿಗೆ ಹೋಗ್ತಾರೋ ಅವ್ರ ಸ್ಕೂಲಿಗೆ ಯಾವ ಸ್ಕೂಲಿಗೆ ಹಾಕೋರು ಸರಿ, ಓದ್ಬೇಕು, ನಾವು ಚೆನ್ನಾಗಿ ಓದ್ಬೇಕು ಅನ್ನೋ ಇಂಟೆನ್ಷನ್, ಚೆನ್ನಾಗಿ ಓದ್ಕೊಂಡು ಬಂದೇವಿ ನಾವು. ಸೊ 3ನೇ ತಕ್ಕೆ ನನ್ನ ಹಾಸ್ಟೆಲ್ ಜೀವನ ಸ್ಟಾರ್ಟ್ ಆಯ್ತು ಸರ್. ಹಾಸ್ಟೆಲ್ ಜೀವನ ಅಂದ್ರೆ ನನಗೆ ಹಾಸ್ಟೆಲ್ ಅಲ್ಲಿ ಇದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ನೋಡಕಂತೂ 1 ದಿವಸ ಬರ್ಲಿಲ್ಲ ಹಾಸ್ಟೆಲ್ಗೆ. ಸೊ ಮಾವಂದ್ರೆ ಬರ್ತಿರು, ಏನು ಬೇಕು ಬೇಡದು ಅನ್ನೋದು ಕೊಡ್ತಿದ್ರು. ಆಮೇಲೆ ಹಾಸ್ಟೆಲ್ ಅಲ್ಲಿ ಅಷ್ಟೊಂದು ಆಗಲಿಲ್ಲ ಸರ್. 8ನೇ ತಕ್ಕ ಮತ್ತೆ ರೂಮ್ ಜೀವನ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಬೆಳೆದೆ ಸರ್, ಚೆನ್ನಾಗಿ ಓದ್ದೆ ಬೆಳೆದೆ. 10ನೇ ಎಲ್ಲ ಪಾಸ್ ಆಯ್ತು ಸರ್. ಆಮೇಲೆ ಧಾರವಾಡದಲ್ಲೆಲ್ಲ ಸೈನ್ಸ್ ಮಾಡಿದೆ, ಬೆಳೆದೆ, ಚೆನ್ನಾಗಿ ಓದ್ದೆ ಸರ್. ಓದ್ಲೇನು ತೊಂದರೆ ಆಗ್ಲಿಲ್ಲ. ನಾನು ಡಿಗ್ರಿ ಸೇರಿದಾಗ ಸರ್ 1ನೇ ವರ್ಷ ನಮ್ಮಲ್ಲಿ ಸ್ವಲ್ಪ ಬಾಳ ಬರಗಾಲ ಇತ್ತು. ಸೊ ಮನೆಯಲ್ಲಿ ಫೈನಾನ್ಸಿಯಲಿ ಅದಕ್ಕೂ ಇದಕ್ಕೂ ದುಡ್ಡು ಕಳೆದ್ರೆ ಅಷ್ಟು ಕಷ್ಟ ಕೊಡ್ತಿದ್ರು ಸರ್. ಓಕೆ. ಆಮೇಲೆ ಅಂದ್ರೆ ನಾನು ಏನ್ ಮಾಡ್ತಿದ್ದೆ, ರಜಾ ಸಿಕ್ಕರೆ ಊರಿಗೆ ಕೆಲ್ಸಕ್ಕೆ ಬಂದ್ಬಿಡ್ತಿದ್ದೆ. ಇವತ್ತು ಶುಕ್ರವಾರ ಶನಿವಾರ ಕ್ಲಾಸ್ ಬಿಟ್ಬಿಟ್ಟು ಶನಿವಾರ ಭಾನುವಾರ 2 ದಿನ ರಜಾ ಊರಿಗೆ ಬಂದ್ಬಿಟ್ಟು ಕೆಲಸ ಮಾಡೋದು. ಮತ್ತೆ ತಿರ್ಗಾ ಬೆಳಗ್ಗೆ ಸೋಮವಾರ ಹೋಗ್ತಿದ್ದೆ. ಆ 2 ದಿನ ದುಡ್ಡನ್ನ ಖರ್ಚು ಬಳಸ್ಕೊತಿದ್ದೆ. ಮತ್ತೆ ಸೋಮವಾರದಿಂದ ಮಂಗಳವಾರವರೆಗೂ ದಿನ 400-800 ರೂಪಾಯಿ ಕೂಲಿ ಈ ತರ ಆಗ್ತಿತ್ತು ಸರ್. ಆಯ್ತು ಸರ್. ಡಿಗ್ರಿ ನಾನು 1 ಇಯರ್ ಮುಗಿಸ್ದೆ. ಕೋವಿಡ್ ಬಂದ್ರೆ ಇದಕ್ಕೆ ಮುಂಚೆ ನಾನು ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಿದ್ದೆ. ಈ ಮುಂಚೆ ಪೋಸ್ಟ್ ಮ್ಯಾನ್ ಟಪಾಲ್ ಅನ್ಸ್ತಿದ್ದೆ ಸರ್. ಟಪಾಲ್ ಅನ್ಸ್ತಿದ್ದೆ. ಓಕೆ.
ಟಪಾಲ್ ಅನ್ಸಿದೆ. ಅವಾಗ ಸ್ವಲ್ಪ ನಮ್ಮ ಮನೆಯಲ್ಲಿ ಸಮಸ್ಯೆ ಆಯ್ತು ಸರ್. ನಮಗೆ ನಮ್ಮ ಸೋದರ ಮಗಳಿಗೆ ಒಬ್ಬೊಬ್ಬರಿಗೆ 5ರಿಂದ 6 ಜನ ಹೆಣ್ಮಕ್ಳಿದ್ದಾರೆ. ಅಯ್ಯೋ. ಸೊ ನನ್ನ ಅನಿಸಿಕೆ ಏನು ಸರ್, ಈಗ ಒಂದು ಬೇರೆ ಹುಡುಗಿ ಜೀವನ ಹಾಳ್ಬಿಟ್ಟು ನಮಗೆ ನಮ್ಮ ಅಮ್ಮನ ಮಗಳೇ ಕೊಡ್ತಾರನ್ನೋ ಒಂದು ಭರವಸೆ ಇತ್ತು ನಮಗೆ. ಏನ್ ಭರವಸೆ ಇತ್ತು ಅಂದ್ರೆ ಸರ್, ಈಗ ಹೆಂಗಿದ್ರು ನಮ್ಮ ಸೋದರ ಮಗಳು ನಮ್ಮನ್ನ ತಂದು ಇಟ್ಕೊಂಡಿದ್ದಾರೆ. ಸೊ ನಮ್ಮನ್ನ ಇಷ್ಟೆಲ್ಲ ಕಷ್ಟಪಟ್ಟು ಓದಿಸ್ತಾ ಅಂದ್ರೆ ನಾಳೆ ಅವ್ರ ಮಕ್ಕಳನ್ನು ಕೊಟ್ಟು ಮದ್ವಿ ಮಾಡ್ತಾರೆ ಅಂತ ನಮ್ಮ ಅಜ್ಜಿನೂ ಮೊದಲೇ ನಮಗೆ ಅವಾಗ ಹೇಳ್ತಿರು, ನಮ್ಮ ಮಕ್ಕಳನ್ನೇ ಕೊಡ್ತೀವಿ. ಸೊ ಆ ಉದ್ದೇಶದಿಂದ ಸರ್ ನಾನು ಹೊರಗಡೆ ಯಾವ ಲವ್ ವಿಷಯದಲ್ಲಿ ಒಟ್ಟ ನನ್ನ ಸ್ಟೂಡೆಂಟ್ ಲೈಫಲ್ಲಿ ಹೆಜ್ಜೆನೇ ಇಡ್ಲಿಲ್ಲ ಸರ್. ನಾನು ಹೆಜ್ಜೆನೇ ಇಡ್ಲಿಲ್ಲ ಸರ್. ಅವಾಗ ಸ್ವಲ್ಪ ಮನೆಯಲ್ಲಿ ಜಗಳ ಆಯ್ತು ಸರ್, ಹುಡುಗಿಯಿಂದಲೇ. ಸೊ ನಮ್ ತಾಯಿಗೂ ಅವ್ರ ತಾಯಿಗೂ ಜಗಳ ಆಯ್ತು. ನನ್ನ ಜೊತೆ ಅವ್ರ ಅಮ್ಮ ನನ್ನ ಜೊತೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡಿದ್ರು. ಸ್ವಲ್ಪ ಮಾತಾಡಿದ್ಮೇಲೆ ನಾನು ಅವಾಗ ಕ್ಲಿಯರ್ ಕಟ್ ಆಗಿ ನಮ್ಮ ಅಮ್ಮ ಹೇಳಿದೆ, ಈ ತರ ಎಲ್ಲ ಮಾತಾಡ ಮೇಲೆ ಇದು ಸಂಬಂಧ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಸೊ ಇಲ್ಲಿಗೆ ಇದನ್ನ ಬಿಡೋಣ. ನಮ್ಮಮ್ಮ ಅಂದ್ರೆ ಸರ್ ನಿನ್ ಚಾಯ್ಸು ಅಂತ ಹೇಳಿ. ಸೊ ಅವಾಗ ಅದು ನಿಮ್ಗೆ ಲವ್ ಮಾಡಿದ್ದೆಲ್ಲ ವಿಷಯ ಹೇಳಿದೀನಿ ಸರ್. ನಾನೀಗ ಆಲ್ರೆಡಿ ನಿಮ್ಗೆ ಒಂದ್ಸಲ ಹೇಳಿದ್ದೆ ಫೋನ್ ಮಾಡಿ. ನೀವ್ ಅವಾಗ ಹೇಳಿದ್ರಿ, ಎಂತ ಹೊಸ ಮನೆ ಕಟ್ಟಿದ್ರಿ ಏನಪ್ಪಾ, ಒಳಗಡೆ ಹೋದ್ಮೇಲೆ ಬಿದ್ರೆ ಅದು ಚೆನ್ನಾಗಿರಂಗಿಲ್ಲ, ಹೊರಗಡೆ ಇದ್ದಾಗಲೇ ಬಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದ್ ಮಾತು ಹೇಳಿದ್ರಿ ಸರ್. ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಸರ್. ನನಗೆ ಅವಳು 8 ತಿಂಗಳ ಅವಾಗ ನನ್ ಕಾಡ್ಸಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸರ್ 8 ತಿಂಗಳಲ್ಲಿ ಅವಳು ಮಾಡಿದ ಕರ್ಮ ಉಂಡಿದಳು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಯಾಕಂದ್ರೆ ನಾನು ಒಂದು ಹುಡುಗಿನ ಲವ್ ಮಾಡ್ಬೇಕಾದ್ರೆ ಯಾವ್ದು ಸುಮ್ನೆ ಏನೋ ಅದೇನತ್ರಲ್ಲ ಸರ್ ಫಸ್ಟ್ ಸೈಟ್ ಲವ್ ಅಂತ ಹೇಳಿ ಆತರ ಏನ್ ಮಾಡಿರ್ಲಿಲ್ಲ ಸರ್. ನಾನು ನನ್ಗೆ ಮಲಗ್ತಾಳ ಇಲ್ಲೋ, ಅವಳು ನಮ್ ತಲುಪ್ತಾಳ ಇಲ್ಲೋ, ಜಾತಿ ಬೇರೆ ಇರ್ಬೋದು ಬಟ್ ನಮ್ ಕೈಗೆ ತಲುಪ್ತಾಳ ಇಲ್ಲೋ, ಅಥವಾ ರಿಲೇಷನ್ ಏನು, ಬ್ಯಾಕ್ ಗ್ರೌಂಡ್ ಏನು, ನಮ್ ತರ ಮಿಡಲ್ ಕ್ಲಾಸ್ ಹುಡುಗಿನ ಈ ತರ ತಿಳ್ಕೊಂಡು ಲವ್ ಮಾಡಿದ್ದೆ ಸರ್. ಬಟ್ ಅವಳೆಲ್ಲ ಅವತ್ತು ಬೇರೆ ಯಾವ್ದೋ 3ನೇ ವ್ಯಕ್ತಿ ಬಂದು ಅದು ಬ್ಲಾಕ್ ಮೇಲ್ ಮಾಡ್ಸಿದ್ದ ಸರ್ ಅವಳು ಹುಡುಗಿ. ಸ್ವಲ್ಪ ನನಗೆ ಏನಂತ ಕಾಲೇಜ್ ಹುಡುಗ ಕಡೆಯಿಂದ ಫೋನ್ ಮಾಡಿಸಿ ಅದು ಹೇಳಿಲ್ಲ ಸರ್. ನಿಮಗೆ ಅದು ಮುಂದೆ ಮ್ಯಾಟರ್ ಬಂತು. ಸ್ವಲ್ಪ 3-4 ತಿಂಗಳು ಕಳೆದ್ಮೇಲೆ ಹುಡುಗಿ ಬ್ಲಾಕ್ ಮೇಲ್ ಮಾಡ್ಸಿದ್ ನನಗೆ. ಆ ಹುಡುಗ ನೋಡಿ ಸರ್, ಈಗ ನನ್ನ ತಂಗಿನೇ ಲವ್ ಮಾಡಿದ್ರು, ನಾನೊಬ್ಬ ಸಮಾಜಸ್ಥ ದೃಷ್ಟಿಕೋನದಿಂದ ನೋಡಪ್ಪ ಏನೋ ವಯಸ್ಸಲ್ಲಿ ಮಾಡಿದಿರ, ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿದ್ರೆ ನಾನು ಬಿಟ್ಬಿಡ್ತೀನಿ ಸರ್. ಆ ಹುಡುಗ ಫೋನ್ ಮಾಡ್ಬಿಟ್ಟು ಏನಪ್ಪಾ ನೀನು ನಮ್ ತಂಗಿ ಲವ್ ಮಾಡಿ ಅಂತ ನೀನು ಅವಳ ಮಗ್ಲ ಮಲಿಗೆ ಹಾಗೆಲ್ಲ ಕೇಳ್ದ ಸರ್. ನಾನು ಅವ್ರಿಗೆ ಕೇಳ್ದೆ, ಲವ್ ಮಾಡಿದ್ರಲ್ಲ ಮಗ್ಲೇ ಮಲಗ್ತಾರೇನಪ್ಪಾ ಅಂತ ಕೇಳ್ದೆ ಸರ್ ಅವನಿಗೆ. ಅವ್ನಿಗೆ ಕೇಳ್ದೆ ಸರ್, ನಿನ್ ನಂಬರ್ ಕೊಡು, ನಿನ್ ತಂದೆ ತಾಯಿ ನಮ್ಮ ಮನೆ ಕೊಡು, ನಾನು ಮನೆಗೆ ಬರ್ತೀನಿ ತಂದೆ ಸರ್. ಅವ್ನು ಕೊಡ್ಲಿಲ್ಲ. ಸೊ ಅದನ್ನ ನಾನು ಸ್ವಲ್ಪ ಸೈಕಾಲಜಿಸ್ಟ್ ನಾನು ಸ್ವಲ್ಪ ಸ್ಟಡಿ ಮಾಡಿದ ಪ್ರಕಾರ ಸ್ವಲ್ಪ ಒಂದು ಅವ್ನು ಹಿಂಗ್ ಮಾಡಿ ಒಂದು ಬ್ಯಾಕ್ ಗ್ರೌಂಡ್ ಎಲ್ಲ ತಕೊಂಡೆ ಸರ್. ಅವ್ನ ತಂದೆ ಯಾರು, ತಾಯಿ ಯಾರು, ಏನಂತೆಲ್ಲ ತಿಳ್ಕೊಂಡೆ. ಯಾರ ತಂದೆ? ಆ ಬ್ಲಾಕ್ ಮೇಲ್ ಮಾಡಿದ ಹುಡುಗನ್ ತಂದೆ ಯಾರು, ತಾಯಿ ಯಾರು ಅಂತೇಳಿ ತಿಳ್ಕೊಂಡೆ ಸರ್. ಆಮೇಲೆ ನಾನು ತಿಳ್ಕೊಂಡ್ಮೇಲೆ ಹುಡುಗನ್ ಮನೆಗೆ ನಮ್ ಬ್ರದರ್ನ ಅಪ್ರೋಚ್ ಮಾಡಿದೆ. ಅವ್ರ ಅಮ್ಮ ಅಂದ್ರು, ಏನೋಡಪ್ಪ ಇದೆಲ್ಲ ಕಾಲೇಜಲ್ಲಿ ಮಾಡಿದಾನ, ಇಲ್ಲಿಗೆ ಕಾಲ ಕೈ ಗೊತ್ತಿನ ಬಿಟ್ಬಿಡಿ ಅಂತ ಅಲ್ಲಿಗೆ ಬಿಟ್ಬಿಟ್ಟೆ ಸರ್. ಆಮೇಲೆ ಇದು ಮಾಮೂಲಿ ಸರ್, ನಂದು ಲವ್ ವಿಷಯ ನಮ್ ಫ್ರೆಂಡ್ಸ್ಗೆಲ್ಲ ಗೊತ್ತಿತ್ತು ಸರ್. ಮುಂಚೆನೂ ಈಗ ಲವ್ ಮಾಡೋಕ್ಕಿಂತ ಮುಂಚೆನೇ ನಮ್ ಕ್ಲೋಸ್ ಫ್ರೆಂಡ್ಸ್ಗೆಲ್ಲ ಗೊತ್ತಿತ್ತು ಸರ್. ಆಮೇಲೆ ಬ್ರೇಕಪ್ ಆದ್ಮೇಲೆ ಅವ್ರಿಗೆ ಗೊತ್ತಿತ್ತು ಸರ್ ಅದು. ನಾನು ಊರಿಗೆ ಅವ್ರಂದ್ರೆ ನಾವು ಒಂದೇ ಊರ್ದಾರ ಸರ್. ಹುಡುಗಿ ನನಗೆ 5-6 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್. ನಾವೆಲ್ಲ ಒಂದೇ ಸ್ಕೂಲಲ್ಲಿ ಕಲ್ತಿರೋದು ನನಗೆ ಗೊತ್ತಾಗುತ್ತೆ ಸರ್. ಅವರು ಅಲ್ಲೇ ತಿರ್ಗಾಡ್ತಾರೆ. ಬಟ್ ಆ ವಿಚಾರಕ್ಕೆ ಹೋಗಿಲ್ಲ ಸರ್ ನಾನು. ಅವಳಿ ನಮ್ಮ ಮುಂದೆ ತಿರ್ಗಾಡಿದ್ರೆ ನಾನು ಅವಳಿಗೆ ಮಾತಾಡ್ಸೋದಿಲ್ಲ. ಅಂದ್ರೆ ಅವ್ರು ನೀವು ಕ್ಲಾಸ್ಮೇಟಾ? ಹೌದು ಸರ್, ಕ್ಲಾಸ್ಮೇಟ್ ನಾವು. ಅಂದ್ರೆ ನಿಮ್ಮ ಮಾವನ ಮಗಳದ ಕತೆ ಮುಗೀತದು ಅಂದ್ರೆ ಅಲ್ಲಿಗೆ ಮುಗಿ ಸರ್ ಕತೆ. ಅದು ಅದಲ್ಲಿಗೆ ಬಿಟ್ಟೆ ಸರ್ ನಾನು. ಅದ್ರ ಬಗ್ಗೆ ಆಮೇಲೆ ನಿಮ್ ಕ್ಲಾಸ್ಮೇಟ್ ಜೊತೆ ಪ್ರೀತಿ ಎಷ್ಟು ವರ್ಷ ಇತ್ತು? ಪ್ರೀತಿ ಸರ್ ಫ್ರೆಂಡ್ ಆಗಿ 1 ವರ್ಷ ಇತ್ತು, ಪ್ರೀತಿಯಾಗಿ 1 ವರ್ಷ ಇತ್ತು ಸರ್. ಟೋಟಲ್ 2 ವರ್ಷ ಇತ್ತು. ಆಮೇಲೆ ನಿಮ್ಮನ್ನ ಬಿಡ್ಲಿಕ್ಕೆ ಏನ್ ಕಾರಣ? ಅದನ್ನೇ ಹೇಳಲ್ಲ ಸರ್. ಅವತ್ತು ಆ ಹುಡುಗಿ ಮನೇಲಿ ಒಪ್ಲಿಲ್ಲ, ಅದಿಲ್ಲ ಅಂತ ಹೇಳಿದ್ರು. ನಾನೇ ಹೇಳಲ್ಲ ಸರ್. ಅವ್ರ ಅಮ್ಮ ಫೋನ್ ಮಾಡಿದ್ರೆ ಅವ್ರ ಅಮ್ಮನ ಬ್ಲಾಕ್ ಹಾಕೋದು. ಆಮೇಲೆ ಅವಾಗ ಹೇಳಿದ್ರಲ್ಲ ಸರ್, ಅವ್ರ ಅಮ್ಮ ಬ್ಲಾಕ್ ಹಾಕಿದ್ರೆ ಅಲ್ಲಿಗೆ ತಿಳ್ಕೊಂಡಪ್ಪ ಇದಕ್ಕೆ ಒಪ್ಪಲ್ಲ ಅಂತ ಹೇಳಿದ್ರು. ಅವಾಗ ಬಿಟ್ಬಿಟ್ಟೆ ಸರ್ ನಾನು. ಅವಳಿಗೆ ಮಾತಾಡ್ಸಕ್ಕೂ ಹೋಗ್ಲಿಲ್ಲ. ಅವಳು ಹೆಂಗದಲ್ಲ ಅವ್ರಿಗೆ ಏನು ಮಾಡಕ್ಕೆ ಹೋಗ್ಲಿಲ್ಲ ಸರ್ ನಾನು. ಮತ್ತೆ ಅದಾದ್ಮೇಲೂ ನಿನ್ ಮೇಲೆ ಯಾರನ್ನು ಬಿಟ್ಟು ಕೆಟ್ಟದಾಗ ಮಾತಾಡ್ಸಕ್ಕೆ ಏನ್ ಕಾರಣ ಇತ್ತು ಅವ್ರಿಗೆ? ಆ ಹುಡುಗಿ ಅದೇ ಸರ್, ಅದನ್ನೇ ತಿಳಿದಿಲ್ಲ ಸರ್. ನಾನು ಇವತ್ತಿಗೂ ಪಾಸಿಟಿವಿಟಿ ಮೈಂಡ್ ಅಲ್ಲಿ ಇದ್ದೀನಿ ಅಂದ್ರೆ ಅವನೇ ಕಾರಣ ಸರ್. ಈಗ ಯಾರು? ಆ ಹುಡುಗ ಬ್ಲಾಕ್ ಮೇಲ್ ಮಾಡ್ಸಲ್ಲ ಸರ್ ಆ ಹುಡುಗಿ. ಆಮೇಲೆ ತಿರ್ಗಾ ಸರ್ ನಿಮ್ಗೆ ಅಷ್ಟೆಲ್ಲ ಆಯ್ತು ಸರ್. ಹುಡುಗಿ ಅಮ್ಮನು ಅವತ್ ನಾನಾಗೆ ಫೋನ್ ಮಾಡಿದಾಗ ಅಮ್ಮನು ಏನು ಹೇಳಿದಿಲ್ಲ ಸರ್. ಅವ್ರು ಬ್ಲಾಕ್ ಮಾಡ್ಬಿಟ್ರು. ಅದಾದ್ಮೇಲೆ ತಿರ್ಗಾ 1 ವರ್ಷದ ಮೇಲೆ ಆ ಹುಡುಗಿ ಅಮ್ಮ ಫೋನ್ ಮಾಡ್ತಾರೆ ನನಗೆ. ಮಾಡಿ ಏನಂತಾರೆ, ಮಹೇಶ್ ನಿನ್ ಮೇಲೆ ಈ ತರ FIR ಮಾಡಿಸ್ತೀನಿ, ಮಹಿಳಾ ಸಂಘದವ್ರಿಂದ ಹೇಳ್ತೀನಿ ಅಂದ್ರು ಸರ್. ಮಾಡಿಸಿ ಅಮ್ಮ, ನನಗೇನ್ ತೊಂದ್ರೆ ಇಲ್ಲ, ಮಾಡಿಸಿ ತಂದೆ ಸರ್. ನನಗೆ ನಮಗೂ ಗೊತ್ತು ಸರ್, ಲಾ ಸೆಕ್ಷನ್ ಎಲ್ಲ ಗೊತ್ತು ಸರ್. ನಾನೆಲ್ಲ ಸ್ವಲ್ಪ ಸರ್ ನಾನೀಗ ಓದಿ ಏನು ಉದ್ಯೋಗ ಓದಿದ ಸಮಯದಲ್ಲಿ ಓದಿದ್ದೀನಿ ಸರ್. ಈಗ ಪ್ರಪಂಚ ಬುದ್ಧಿ ಏನ್ ಬೇಕೋದು ಆ ತರನು ಓದಕ್ ಸ್ಟಡಿ ಮಾಡ್ತೀನಿ ಸರ್ ನಾನು. ಬೇರೆ ನನಗೊಂದು ಕ್ಯೂರಿಯಾಸಿಟಿ ಇದೆ ಸರ್. ಈಗ ಒಂದು ಇಲಾಖೆಗೆ ಹೆಸರು ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ ಇಲಾಖೆ ಗೊತ್ತುಗೊಲೆ ಏನು ಅನ್ನೋ ತಿಳ್ಕೊಳ್ಳೋದು ಬಹಳ ಕ್ಯೂರಿಯಾಸಿಟಿ ಇರುತ್ತೆ ಸರ್ ನನಗೆ.
ಸೊ ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಮ್ಯೂಚುವಲ್ ಫಂಡ್ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತೀನಿ ಅಂದ್ರೆ ಆ ಮ್ಯೂಚುವಲ್ ಫಂಡ್ ಏನು, ಅದ್ರ ಕಾಂಟ್ರಿಬ್ಯೂಷನ್ ಏನು, ಅದರಿಂದ ನಮಗೆ ಪ್ರಾಫಿಟ್ ಏನು, ಈ ತರ ತಿಳ್ಕೊಳ್ಳೋದು, ಅದ್ರ ಫೀಡ್ಬ್ಯಾಕ್ ಅಂಡ್ ಡ್ರಾಬ್ಯಾಕ್ ಬಗ್ಗೆ ಭಾಳ ತಿಳ್ಕೊತೀನಿ ಸರ್ ನಾನು. ಸೊ ಈ ತರ ಅಂದ್ರೆ ಅಮ್ಮ ಹಂಗಂದಾಗ ಖಂಡಿತ ಮಾಡಿ ಅಮ್ಮ, ಯಾರು ತಪ್ಪಿದ್ರೆ ನಾನು ಬರ್ತೀನಿ, ನಾನು ಸರೆಂಡರ್ ಆಗ್ತೀನಿ ಅಂತಂದೆ ಸರ್. ಅಮ್ಮ ಹೇಳಿದೆ ಸರ್, ತಿಳಿಸಿ ಸರ, ನೋಡಮ್ಮ ನಿಮ್ ಮಗಳಿಗೆ ಈ ತರ ಕಷ್ಟ ಅಂತಿದ್ದಾಗ ನಾನು ಈ ತರ ಎಲ್ಲ ಹೆಲ್ಪ್ ಮಾಡಿದ್ದೀನಿ. ನಾನೇನೋ ಅವಳು ಲವ್ ಆಗಿ ನನ್ ಜೊತೆನೆ ಮದುವೆ ಆಗ್ಬೇಕಂತ ಆಸೆನೇ ಇರ್ಲಿಲ್ಲ ನನಗೆ. ಅವಳಾಗೆ ಬಂದಳು, ಅವಳಾಗೆ ಹೋದಳು, ಅದು ನನಗಂತೂ ಫೀಲಿಂಗ್ಸ್ ಬೆಳೆದೈತಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಆಲ್ರೆಡಿ ನಿಮಗೂ ಒಂದ್ ಮಾತು ಕೇಳಿದ್ದೀನಿ, ನೀವು ನನ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ. ಅವ್ನ ಯಾವನೋ ಕಾಲೇಜ್ ಹುಡುಗನ ಕಡೆಯಿಂದ ಬ್ಲಾಕ್ ಮೇಲ್ ಮಾಡ್ಸಿದ್ರಲ್ಲ, ಅವನೇನಾಗ್ಬೇಕಮ್ಮ ನಿಮಗೆ ಅಂತ ಕೇಳಿದೆ. ಅಮ್ಮನ ಹೇಳ್ತಾಳೆ ಮಗ ಆಗ್ಬೇಕು ಅಂತೇಳಿ. ಅಮ್ಮ ಕೇಳಿದೆ, ಅಮ್ಮ ನಿಮ್ ಮಗ ನಿಮ್ಮ ಮಗನ ಹಂಗಂದ್ರೆ ಅವ್ರು ನಿಮ್ಗೆ ಹುಟ್ಟಿದಾನ ಅಂತ ಹಿಂಗೆ ಕೇಳಿದೆ ಸರ್ ನಾನು. ಅವ್ರ ತಂದೆ ಹೆಸರೆಲ್ಲ ಗೊತ್ತಮ್ಮ, ಅವ್ರ ಮನೆಗೆ ಹೋಗಿ ಬಂದಿದ್ದೀನಿ, ನೀವೇನ್ ಹೇಳ್ತೀರ ತಂದೆಲ್ಲ ಸರ್ ನಾನು. ಆಯ್ತಪ್ಪ ಬಿಟ್ಬಿಡು, ಅವ್ಳು ಮಾನ ಮರ್ಯಾದೆ ಏನ್ ಓದೈತೆ, ಜನ್ಮಕ್ಕೊಂದು ಗಂಡನ್ ಕಟ್ಬೇಕು ಅಂತ ಅಂದ್ಬಿಟ್ರು ಸರ್ ಅವ್ರು. ಸರಿ ಬಿಡಮ್ಮ, ನೀವ್ ಹೇಳಿದಂದ್ರೆ ನನ್ ನಾನು ಟಾರ್ಚರ್ ಕೊಟ್ಟಿಲ್ಲ, ಕೊಡಕ್ಕೂ ಹೋಗಲ್ಲ, ಏನು ಮಾಡಲ್ಲ ಅಂತ ಹೇಳ್ಬಿಟ್ಟೆ ಸರ್ ನಾನು. ಆತರ ಆಯ್ತು ಸರ್. ಆಮೇಲೆ ಇನ್ನೊಂದು ಸಮಸ್ಯೆ ಅಂದ್ರೆ ಸರ್, ಈಗ ನಮ್ಮ ಅಪ್ಪ ತೀರ್ಕೊಂಡಾಗ ಕೆಲವೊಂದಿಷ್ಟು ಜೋಪಾನಾಗ್ರಿ ಅಂತ ನಮ್ಮ ಅಮ್ಮಗೆ ದುಡ್ಡು ಕೊಟ್ಟಿದ್ರಂತೆ. ಯಾರು? ನಮ್ಮಪ್ಪ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು ಸರ್. ಅವಾಗ ಆಕ್ಸಿಡೆಂಟ್ ಆದಂತ ವ್ಯಕ್ತಿ ಎಷ್ಟು ಅಮೌಂಟ್ ಕೊಟ್ಟಿದ್ರು ಸರ್ ನಿಖರವಾಗಿ ನನಗೂ ಮಾಹಿತಿ ಗೊತ್ತಿಲ್ಲ. ನಮ್ಮಮ್ಮ ಹೇಳ್ತಾರೆ ಒಂದು ಅಂದಾಜಿನ ಪ್ರಕಾರ ಒಂದು 3 ಲಕ್ಷ ಕೊಟ್ಟಿರ್ಬೋದು ಅಂತ ಹೇಳ್ತಾರೆ. ಸೊ ನಮ್ಮದು ಸರ್, ನಮ್ಮಮ್ಮ 3 ಲಕ್ಷ ದುಡ್ಡನ್ನ 3 FDಗಳು ಬಂದ್ 2 LICಗಳಂತ ಮಾಡಿಟ್ಟಿದ್ರು ಸರ್ ನಮ್ಮಮ್ಮ. ಅದರಲ್ಲಿ ನಮ್ಮ ಅವ್ವನ ಅಣ್ಣಂದಿರು 2 FD ಮುರ್ಸಿದಾರೆ ಸರ್. ಅವರು ಜಮೀನ್ ತಗೊಳ್ತಾ ಇರುವಾಗ ಸರ್, ಇವಾಗ ನಾವು ಈಗ 25 ವರ್ಷ ಸರ್ ನನಗೆ, ನಾವು ಒಂದು ಮನೆ ಕಟ್ಟೋಣ ಅಂತ ಪ್ಲಾನ್ ಮಾಡಿದ್ದೀವಿ ಸರ್. ನಮ್ಮಮ್ಮ ಈಗ 2 ವರ್ಷದಿಂದ ಅವ್ರ ಅಣ್ಣ ಕೇಳ್ತಾ ಇದಾರೆ, ಅಣ್ಣ ಮಗ ವಯಸ್ಸಿಗೆ ಬಂದಾನೆ, ಸರಿ ನೀನು ಲಗ್ನ ಮಾಡಿದ್ಯಾ, ಅವನು ಮನೆಗಿನ ಕಟ್ಟಿ ಏನಾದ್ರು ಹುಡುಗಿ ಗಿಡಿ ಹುಡುಕ್ತಿವಿ, ಒಂದ್ ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳ್ತಾ ಇದಾರೆ ನಮ್ಮಮ್ಮ. 2 ವರ್ಷ ಆಯ್ತು ಸರ್, ನಮ್ಮ ಅಮ್ಮ ಕೊಡ್ತೀನಿ ಅಂತಾನು ಹೇಳ್ತಾ ಇಲ್ಲ, ಕೊಡಲ್ಲ ಅಂತಾನು ಹೇಳ್ತಾ ಇಲ್ಲ. ಅವ್ರು ನಮ್ಮ ಅಮ್ಮನ ಮೈಂಡ್ ಸೆಟ್ ಅಲ್ಲಿ ಹೆಂಗಿದೆ, ಇವ್ನ್ ಜಾಬ್ ಇದೆ, ಇವನಿಗೆ ಒಳ್ಳೆ ಸಂಬಳ ಇದೆ, ಇವನೇ ಮನೆ ಕಟ್ಕೋತಾನೆ ಅಂತ ಮೈಂಡ್ ಸೆಟ್ ಇದೆ ಏನಿದೆ ಗೊತ್ತಿಲ್ಲ ಸರ್. ಅವ್ರು ಅದನ್ನು ಕೊಡ್ತಾ ಇಲ್ಲ ಸರ್. ಈಗ ನಾನ್ ನಮ್ಮಮ್ಮ ಹೇಳ್ತಾ ಇರೋದು, ನಮ್ಮ ತಮ್ಮನ ಓದಿಸ್ತಾ ಇದೀನಿ ಸರ್, ನಾನು ಇಲ್ಲಿ ಹತ್ತಿಗುಪ್ಪೆಯಲ್ಲಿ ಓದಿಸ್ತಾ ಇದೀನಿ ನಮ್ಮ ತಮ್ಮನ UPSC. ಸೊ ಈಗ 1 ಅಟೆಂಪ್ಟ್ ಬರ್ತಿದ್ದಾನೆ, ರಿಸಲ್ಟ್ ಬಂದಿಲ್ಲ, ಈ ವರ್ಷ 2ನೇ ಅಟೆಂಪ್ಟ್ ಬರ್ತಿದ್ದಾನೆ ಸರ್. ನಂದೇನೋ ಅವನು ಚೆನ್ನಾಗಿ ಓದ್ತಾನೆ ಸರ್, ಒಂದೊಂದು 3 ಇಂದ 4 ಅಟೆಂಪ್ಟ್ ಬರ್ಸೋಣ ಅಂತ ಪ್ಲಾನ್ ಇದೆ ಸರ್. ಸರ್ ನಾನು ಓದ್ಲಿಕ್ಕೂ ಸಪೋರ್ಟಿವ್ ಆಗಿ ನಿದ್ದೀನಿ, ನಾನಾಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಸರ್. ಇವತ್ತು ಪ್ರಪಂಚ ಹೊರಗಡೆ ಬಹಳ ಸಮಸ್ಯೆ ಇದೆ ಸರ್. ನಾನು ನಿಂತ್ಕೊಂಡು ಹೇಳ್ತೀನಿ, ಇವತ್ತು ಮಕ್ಕಳು ಹೊರಗಡೆ ಹೋದ್ರೆ ಅವ್ರೇನು ಕುಡಿತಾರೋ, ಸೇದ್ತಾರೋ, ಯಾವ ಹುಡುಗಿ ಜೊತೆ ಸುತ್ತಾಡ್ತಾರೋ ಅನ್ನೋದು ನಮಗ್ ಗೊತ್ತಾಗಲ್ಲ ಸರ್. ಸರ್ ನಾನ್ ನಂಬಿಕೆ ದೃಷ್ಟಿಯಿಂದ ಹೇಳ್ಬೇಕಾದ್ರೆ, ಈಗ ನಮ್ಮ ಮನೇಲಿ ನನ್ನ ಮಗ ಇಂತಲ್ಲಿ ನೌಕರಿ ಮಾಡ್ತಾನೆ ಅನ್ನೋ ನೆಮ್ಮದಿಯಿಂದ ಮಲಗಿರ್ತಾರೆ. ನಾನೇನು ಇಲ್ಲಿ ಹಲಕಟಗಿರಿ ಮಾಡ್ಕೊಂಡು ನಮ್ಮ ತಂದೆ ತಾಯಿ ನಿದ್ದಿಗೆಡಿಸೋ ಅವಶ್ಯಕತೆ ನನಗಿಲ್ಲ. ವೆರಿ ಗುಡ್. ಯಾಕಂದ್ರೆ ಸರ್, ತಂದೆ ತಾಯಿಗೆ ದ್ರೋಹ ಮಾಡಿ ಬದುಕಿದ್ರೆ ನಮ್ ಜೀವನ ಬದುಕಿಸ್ತಂಗ ಸರ್ ನನ್ನ ಪ್ರಕಾರ. ಸತ್ಯ. ಸೊ ಅದಕ್ಕೆ ನಾನು ನನಗೇನ್ ಸರ್, ಈಗ ನನಗೆ ನನ್ ರಿಯಲಿ ಪ್ರೌಡ್ ಇದೆ ಸರ್. ನನಗೆ ಬಿಟ್ಟೋದ್ಲು ಅಂತ ಮತ್ತೊಂದು ಹುಡುಗಿ ಹುಡ್ಕೊಳಕ್ ಹೋಗಿಲ್ಲ ಸರ್. ನಾನು 1 ವರ್ಷ ಅಥವಾ 8 ತಿಂಗಳು ಕುಗ್ಗಿದೆ. ಆಕಿಗೆ ಬೇರೆ ಮದುವೆ ಆಯ್ತಾ? ಆಗಿಲ್ಲ ಸರ್ ಇನ್ನು, ಯಾಕಂದ್ರೆ ನಾವು ಊರಲ್ಲೇ ತಿರ್ಗಾಡ್ತೀವಿ ಸರ್, ಆಗಿಲ್ಲ. ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ನನಗೆ ಅವಾಗ, ಮಹೇಶ್ ನಿನ್ನಂತ ಹುಡುಗನ ಕಳ್ಕೊಂಡಾರಂದ್ರೆ ಏನು ಮಾಡಕ್ಕಾಗಲ್ಲ ಅಂತ ಹೇಳಿ, ಬಿಟ್ಬಿಡಿ ಬೇಡ. ನೀವ್ ಅದೇನ್ ಹೇಳಿದ್ರ ಸರ್, ನೀವ್ ಅದೇನ್ ಹೇಳಿದ್ರಲ್ಲ, ಮನೆ ಒಳಗ್ ಹೋಗಿ ಕೊರಗೋಕ್ಕಿಂತ ಮನೆ ಹೊರಗಡೆ ಇದ್ದು ಖುಷಿ ಪಡ್ತಾ ಇದೀನಿ ನಾನು ಇವಾಗ. ಹೌದು. ಆಮೇಲೆ ಇಷ್ಟೇ ಸರ್. ಈಗ ಅಮ್ಮ ನನಗೆ ಅಂದ್ರೆ ದುಡ್ಡಿನ ವಿಷಯ ಇಸ್ಕೋಬಾರ್ದು ಅಂತ ಹೇಳ್ತಾ ಇಲ್ಲ ಸರ್ ನನಗೆ. ಅಂದ್ರೆ ನಿಮ್ಮ ಮಾವ ಅವ್ರಿಗೆ ಕೊಟ್ಟು ಎಷ್ಟು ವರ್ಷ ಆಯ್ತು ಸರ್? ಈಗ ಹೇಳ್ಬೇಕಾದ್ರೆ 24 ವರ್ಷದ ಲೆಕ್ಕ ಸರ್. ಅಯ್ಯೋ ಸರ್, ನಾನ್ ನಿಜವಾಗ್ಲೂ ಹೇಳ್ತೀನಿ ಸರ್, ನಂದು ಲೈಫ್ ಅಂದ್ರೆ ಹೆಂಗಿತ್ತಂದ್ರೆ, ನಾನು ಅದನ್ನ ಹೇಳ್ತೀನಿ ಸರ್. ಎಲ್ಲರೂ ಹೇಳ್ತಾರೆ ಸರ್, ಒಬ್ಬ ವ್ಯಕ್ತಿ ಯಶಸ್ವಿ ಆಗಕ್ಕೆ 2 ಕಾರಣ ಸರ್. ಒಂದು, ಹಿಂದ್ ನಡೆದ ಕಷ್ಟದ ದಾರಿ ದಾಟಿ ಬಂದಿರ್ಬೇಕು ಒಂದು, ಇಲ್ಲಾಂದ್ರೆ ಅನುಭವ ಇರ್ಬೇಕು ಸರ್ ನನ್ನ ಪ್ರಕಾರ. ಅದಕ್ಕೆ ಸರ್ ಈಗ ನಾನು ಅದು ದುಡ್ಡಿನ ವಿಷಯ ಬಹಳ ಸಲ ಅಂದ್ರೆ ಸರ್, ನಾವು ಈಗ ತವ್ರ ಮನೇಲಿ ಇದೀವಿ. ನನಗೊಂದು ಅನಿಸಿಕೆ ಇದೆ ಸರ್, ನಾನೀಗ 2 ವರ್ಷದಿಂದ ನನ್ನ ಮಾವನ ಮನೇಲಿ ಇದ್ದು ನೋಡ್ತಾ ಇದೀನಿ, ಬೆಲೆ ಇಲ್ಲದಲ್ಲಿ ನೆಲೆ ಇಲ್ಲ ಅಂತ ನನಗೆ ಅನ್ಸುತ್ತೆ ಸರ್. ಅಂದ್ರೆ ಈಗ ನಿಮಗೆ ಅಂತ ಸ್ವಂತ ಮನೆ ಇಲ್ಲ, ನಿಮ್ಮ ಮಾವರ ಮನೇಲೇ ಇರೋದಾ? ಮಾವನ ಮನೇಲೆ ಇರೋದು ಸರ್. ಈಗ ಸದ್ಯಕ್ಕೆ ತವ್ರ ಮನೇಲಿ ಇದೀವಿ. ನಾನು ಹೋಗೋದು ಬರೋದೆಲ್ಲ ನಮ್ಮ ಮಮ್ಮಿ ತವ್ರ ಮನೆಗೆ ಹೋಗ್ತೀನಿ. ಅಂದ್ರೆ ನೀವು ಬೆಂಗಳೂರಲ್ಲಿ ಇರೋದಾ ಅಥವಾ ಅಲ್ಲೇ ಇದ್ದುಕೊಂಡು ದಿವಸ ಕೆಲ್ಸಕ್ಕೆ ಹೋಗಿ ಬರ್ತಿರೋದಾ? ಸರ್ ನಾನೀಗ ಡ್ಯೂಟಿಗೆ ಅಂತಾನೆ ಬೆಂಗಳೂರಲ್ಲಿ ಇರೋದು. ಬಟ್ ನಿಮ್ ತಾಯಿ ನಿಮ್ಮ ಮಾವರ ಮನೇಲಿ ಇದ್ದಾರೆ? ತಾಯಿ ಮಾವರ ಮನೆ ಇದೆ. ತಂದೆ ಊರಲ್ಲಿ ಹಳೆ ಮನೆ ಇದೆ ಸರ್. 2004ರಲ್ಲಿ ನಮ್ಮ ಅಜ್ಜ ಕಟ್ಟಿ ಓಪನ್ ಮಾಡಿರೋ ಮನೆ ಇದೆ.
ಬಟ್ ಅದು ಅಷ್ಟು ಕಷ್ಟ ಇದೆ ಸರ್. ಹಳೆ ಮನೆ ಅಂದ್ರೆ ಆಗಿನ ಕಾಲದಲ್ಲಿ ಮಣ್ಣಿನಲ್ಲಿ ಕಟ್ಟಿದಕ್ಕಂತ ಮನೆನೇ ಇದೆ. ಈಗ ನಾವು ಅಂದ್ರೆ ಸರ್ ಈಗ ನಾವು ಈಗ ಮನೆ ನಮ್ಮದೇನು ಸರ್ ಈಗ ಹೆಂಗಿದ್ರು ನಾವು ನಮ್ಮ ತಂದೆ ಊರಲ್ಲಿ ನಾವು ಅಪ್ಪ ನಮ್ಮ ಚಿಕ್ಕಪ್ಪ ಇಬ್ಬರಿದ್ದೇವೆ. ಸೊ ಈಗ ಮನೆ ಡಿವೈಡ್ ಮಾಡ್ಕೋಕ್ ಹೋದ್ರೆ ಒಂದೊಂದೇ ರೂಮ್ ಬರುತ್ತೆ. ಸೊ ಈಗ ನಮ್ ಚಿಕ್ಕಪ್ಪನ ಏನಂತಾನೆ ಹೆಂಗಿದ್ರು ಅವನು ನಮ್ಮ ಮನ ಮಗ ಜಾಬ್ ಆಗಿದೆ, ಅವನೊಂದು ಹೊಸ ಮನೆ ಕಟ್ಬೋದು ಅಂತ ಅವ್ನ ಅನಿಸಿಕೆ ಇರ್ಬೋದು. ನಮ್ಮ ಅಜ್ಜಿನ ಹೋದಾಗ ಹೇಳ್ತಿರ್ತಾರೆ ಸರ್, ನೋಡಪ್ಪ ಮಗನದ್ದು ಕೈಗೆ ಬಂದ ಅವನು ಹೋದ, ಈ ಮಗಂದು ಏನು ಆಗ್ತಾ ಇಲ್ಲ, ನೀವಾದ್ರೂ ನಮ್ ನೋಡ್ರಿ ಒಂದ್ ಹೊಸ ಮನೆ ಕಟ್ರಿ ಅಂತ ನಮ್ಮ ಅಜ್ಜಿನ ಹೇಳ್ತಾ ಇರ್ತಾರೆ. ಅಂದ್ರೆ ಹೊಸ ಮನೆ ನಿಮಗೆ ನೀವು ಕಟ್ಕೊಳ್ಳಿ ಅಂತಲ್ಲ ಅಥವಾ ಅವ್ರಿಗೆ ಕಟ್ಕೊಡಿ ಅಂತಲ್ಲ? ಅವ್ರಿಗೆ ಕಟ್ಕೊಡಿ ಅಂತಿಲ್ಲ ಸರ್, ನೀವು ಕಟ್ಕೊಳ್ಳಿ, ನೀವು ಚೆನ್ನಾಗಿರಿ, ಸಾಧ್ಯ ಆದ್ರೆ ನಮ್ಮನ್ನು ನೋಡ್ರಿ ಅಂತ ಹೇಳ್ತಾರೆ. ನನಗೆ ಅಜ್ಜಿ ನೋಡ್ಲೇಬೇಕು ಸರ್, ನಮ್ ಕರ್ತವ್ಯ ಅದು. ನಾನು ಇವತ್ತು ಅದನ್ನೇ ಹೇಳೋದು, ನಮ್ಮ ಅಜ್ಜ ನೋಡಿಲ್ಲ, ನಮ್ಮ ಅಜ್ಜಿ ನೋಡಿಲ್ಲ ನೋಡೋದಂತ ಬೇಡ, ನಮ್ಮ ಅಜ್ಜಿ ನಾವ್ ನೋಡ್ಲೇಬೇಕು. ಅವ್ರು ನೋಡ್ಲಿ ಬಿಡ್ಲಿ ನಾವ್ ನೋಡ್ಬೇಕು. ನೀವು ತಂದೆ ಊರಲ್ಲಿ ಯಾಕೆ ಕಟ್ಟುತ್ತಾ ಇಲ್ಲ? ಸರ್ ಈಗ ತಂದೆ ಊರಲ್ಲಿ ಕಟ್ಬೇಕಂತಾನೆ ಮಾಡಿದೀವಿ ಸರ್ ನಾವೀಗ. ಬಟ್ ಈಗ ಅದು ದುಡ್ಡಿನ ಸಮಸ್ಯೆ ಸರ್. ಈಗ ಗೊತ್ತಾಯ್ತು, ಅಲ್ಲೇ ಕಟ್ಟಬೇಕು ಅಂತ ಮಾಡಿದ್ದೀರಿ. ಬಟ್ ಬರ್ಬೇಕಾದ ದುಡ್ಡನ್ನು ಕೇಳಬೇಕೋ ಬೇಡವೋ ಅಂತ ಕೇಳ್ತಾ ಇದಾರೆ ಸರ್. ನಮ್ ತಾಯಿ 2 ವರ್ಷದಿಂದ ಕೇಳ್ತಾ ಇದಾರೆ, 2023 ಕೇಳ್ತಾ ಇದಾರೆ. ಅವ್ರು ಜಗಳ ಮಾಡಿ ತಿಳ್ಕೊಂಡು ಕೇಳ್ತಾ ಇದಾರೆ. ಅವರು ವ್ಯವಹಾರನ ಕಡ್ಡಿ ಮುರಿದಾಗ ಮಾಡ್ತಾ ಇಲ್ಲ ಸರ್. ಕುಡ್ಲಿಯೋ ಬೇಡ ಅಂತಾನೆ ಹೇಳ್ತಾರೆ. ಈಗ ನಾನು ಈಗ ಊರಿಗೆ ಹೋಗಿ ಕೇಳ್ಬೇಕು. ಹಣ ಅದು ಸರ್ ಎಷ್ಟು ಮೊತ್ತದ ಹಣ ಸರ್? ಅವಾಗ 3 ಲಕ್ಷ ಅಂದ್ರೆ ಸರ್ ಈಗ ಅದನ್ನ FD ಲೆಕ್ಕಾಚಾರ ನೋಡಿದ್ರೆ ಇವತ್ತಿಗೆ 12 ಲಕ್ಷ ರೂಪಾಯಿ ಬರ್ಬೇಕು ಸರ್. ಈಗ ಅದನ್ನೆಲ್ಲ ಸೇರಿಸಿ ಕೇಳ್ತಿರೋದ ತಾಯಿ? ಹಾ ಸರ್. ಈಗ ನಾವು ಅಂದ್ರೆ ಸರ್ ಈಗ ನಮ್ಮ ಅಮ್ಮಗಳು ಏನು ಮಾಡಿಲ್ಲ ಸರ್. ನಮ್ಮ ಅಮ್ಮಗಳು ನಮ್ಗೆ ಇನ್ನೂ ಏನು ಕೊಟ್ಟಿಲ್ಲ ಸರ್. ನಮ್ಮ ಅಮ್ಮಗಳು ಏನಂತಾರೆ ಸರ್, ನಿಮ್ ಮಕ್ಕಳನ್ನ ಓದಿಸಿವಿ ಬೆಳೆಸಿವಿ ಅಂತ ಹೇಳ್ತಾರೆ ಸರ್. ಸರ್ ನನಗೆ ಹುಟ್ಟಿ ಇಟ್ಟು ದೊಡ್ಡ ಆದ್ರೆ ಸರ್, ನಾನು ಎಜುಕೇಶನ್ ಅಂತ ದುಡ್ಡು ಖರ್ಚು ಮಾಡಿದ್ದೆ ಸೈನ್ಸಿಗೆ ಸರ್ 1,25,000 ರೂಪಾಯಿ ಖರ್ಚು ಮಾಡಿದ್ದೇನೆ ಸರ್ ಅಷ್ಟೇ. ನಾನು ನಮ್ ತಾಯಿ ನಾನು ದುಡ್ದಿದ್ ನೋಡಿದ್ರೆ ಅದಕ್ಕೆ ಜಾಸ್ತಿನೇ ಆಗುತ್ತೆ ಸರ್ ಅದು. ನಾನ್ ಹೇಳ್ತಾರೆ ಸರ್, FD ದುಡ್ಡನ್ನ ಅವ್ರು ಜಮೀನ್ ತಗೊಳಕಂತ ಬಳಸ್ಕೊಂಡಿದ್ದಾರೆ ಸರ್. ಸೊ ತಗೊಳ್ಳುವಾಗ ಯಾವ ಕೈ ಇರುತ್ತಲ್ಲ ಸರ್, ಕೊಡುವಾಗ ಅದೇ ಕೈ ಇರ್ಬೇಕಂತ ನನ್ನ ಅನಿಸಿಕೆ. ಬಟ್ ತಗೊಳ್ಬೇಕಾದ್ರೆ ನಿಮಗಿನ್ನೂ ಕೆಲಸ ಆಗಿರ್ಲಿಲ್ವಾ? ಇಲ್ಲ ಸರ್, ಆಗಿರ್ಲಿಲ್ಲ. ನಾನು ಅವಾಗ ಇನ್ನೂ ಚಿಕ್ಕವನಿದ್ದೆ ಸರ್. ಅವಾಗ ಜಸ್ಟ್ 10th ಇದ್ದೆ ನಾನು. 24 ನಾನ್ ನೋಡಿ 2 ವರ್ಷ ಅನ್ಕೊಂಡಿದ್ದೀನಿ. 24 ವರ್ಷದ ಹಿಂದಿನ ಕತೆ ಇದು. ಹಾ ಸರ್. ಬಟ್ ನಿಮ್ ತಾಯಿ ಕೇಳ್ತಿದ್ದಾರೆ, ಅವ್ರು ಕೊಡ್ತಾ ಇಲ್ಲ ಅಥವಾ ಅವ್ರು ಏನು ಮಾತಾಡ್ತಾನೆ ಇಲ್ಲ ಸರ್. ನಾನು ಸರ್ ನಂದು ಪ್ಲಾನ್ ಏನ್ ಗೊತ್ತಿತ್ತು ಸರ್. ಈಗ ನಾನು ನಮ್ಮ ಸೋದರ ಮಗಳು ಎಲ್ಲರಿಗೂ ಅಪ್ರೋಚ್ ಮಾಡಿದೆ ಸರ್. ಅವ್ರೇನಂತಾರೆ ಸರ್, ಇವಾಗ ನೋಡಪ್ಪ ನಮ್ಮ ಅಣ್ಣ ದುಡ್ಡು ತಗೊಳಾಗ ನಮಗೊಂದ್ ಮಾತು ಹೇಳಿಲ್ಲ ಅವ್ರು. ನಾವೇನೋ ಹೇಳ್ತೀವಿ, ನೋಡಪ್ಪ ಅವ್ರು ಏನೋ ತಂದೆ ತೀರೋದ್ರು, ನಮ್ಮ ಮನೆ ಬಂದ್ರು, ದುಡಿದ್ರು, ಅವ್ರ ಪಾಡಿಗಳು ಎಜುಕೇಶನ್ ಕಲ್ತ್ರು, ನೌಕರಿ ಹಿಡಿದ್ರು ಅಂತ ಹೇಳ್ತೀವಿ ಎಲ್ಲ. ಬಟ್ ಅವ್ರು ಕೊಡ್ತಾರ ಬಿಡ್ತಾರ ಅವ್ರಿಗೆ ಬಿಟ್ಟಿದ್, ನಾವ್ ಜವಾಬ್ದಾರಿ ಅಲ್ಲ ಅಂತ ನಮ್ಮ ಮಾವಂದಿರು ಹೇಳ್ತಾರೆ ಸರ್. ಕೊಡ್ಬೇಕಾದ್ರೆ ಈ ಯಾವ ರೀತಿ ನೀತಿಗಳನ್ನು ಫಾಲೋ ಮಾಡಿಲ್ಲ ನಿಮ್ ತಾಯಿ? ಇಲ್ಲ ಸರ್, ಕೊಡ್ಬೇಕಾದ್ರೆ ಮೊದ್ಲು ಹೇಳಿದ್ರಿ ಸರ್. ನಮ್ ತಾಯಿ ಏನಾದ್ರಿ ಸರ್, ನೋಡೋಣ ಹೆಂಗ್ ತಗೊಳ್ತೀಯ ತಗೋ, ಬೇಡ ಅಂತ ಹೇಳ್ತಾರ, ನೀನೊಂದು ಕಷ್ಟ ಕಾಲಕ್ಕೆ ತಗೊಳ್ತಾ ಇದೀಯ. ಆಯ್ತು, ಮಾತಿಂದ ಹೇಳ್ತಾ ಇದ್ದೀರಿ, ನಾನ್ ಕೇಳ್ತಿರೋದು ಬೇರೆ. ಈಗ ಸ್ವಂತ ಅಣ್ಣಂಗ್ ಕೊಡ್ಬೇಕಾದ್ರೆ ಸೈನ್ ಹಾಕ್ಸ್ಕೊಂಡ್ ಕೊಡೋಕಾಗಲ್ಲ ಅಂತ ನಿಮ್ ಮಾತು, ಹೌದಲ್ಲ? ಅಂದ್ರೆ ಸರ್ ಅಷ್ಟು ಎಜುಕೇಟೆಡ್ ಇಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ, ಬಾಯಿ ಮೂಲಕ ನೋಡಪ್ಪ ನಮಗೆ ಕಷ್ಟ ಇದ್ದ ಕೊಟ್ಬಿಡ್ಬೇಕಣೆ ಅಂತ. ಇದು ಬೇರೆ, ಇದು ಎಮೋಷನಲ್ ಬಾಂಡೇಜ್. ಇದು ನೀವು ಹೇಳ್ತೀರಾ ನಮ್ಮ ತಾಯಿ ಅಷ್ಟು ಎಜುಕೇಟೆಡ್ ಅಲ್ಲ, ಅಥವಾ ಅಷ್ಟು ಸಮಯ ಪ್ರಜ್ಞೆ ಅಥವಾ ಅಷ್ಟೊಂದು ಭವಿಷ್ಯದ ಆಲೋಚನೆಗಳು ಇಲ್ಲ. ಆಲೋಚನೆ ಇರ್ಲಿಲ್ಲ ಸರ್. ನಾನೊಬ್ಬ ಮಗನಾಗಿ ಹೇಳಿದೆ ಸರ್. ನಮ್ಮ ತಾಯಿಗೆ 10ನೇ ಮುಗಿದ್ಮೇಲೆ ನಾನೇ ಹೇಳಿದೆ ಸರ್. ನನಗೆ ಒಂದು ವಿಚಾರ ಮಾಡಿ ಹೇಳಿದೆ ಸರ್. ನಾನು ನಮ್ಮ ತಾಯಿಗೆ ಹೇಳಿದೆ, ನೋಡಮ್ಮ ಇಲ್ಲಿ ಇರೋದು ಒಳ್ಳೇದಲ್ಲ, ಕಷ್ಟನೂ ಸುಖ ನಾವು ದೊಡ್ಡವರಾಗಿ ನಮ್ಮ ಊರಿಗೆ ಹೋಗೋಣ ಅಂತ ಒಂದು 10 ವರ್ಷದ ಹಿಂದೆನೇ ಹೇಳಿದ್ದೆ ಸರ್ ನಾನು. ಅಲ್ಲ, ನೀವು ಕಷ್ಟವೂ ಸುಖವೂ ನೀವು ಏನೋ ಒಂದು ಗುಡಿಸ್ಲ ಪಡಿಸ್ಲ ಏನೋ ಹಾಕೊಂಡು ನೀವು ಊರಿಗೆ ಹೋಗೋ ಸ್ಥಿತಿಲಿ ಇರ್ಲಿಲ್ವಾ? ಧೈರ್ಯ ಇರ್ಲಿಲ್ವಾ ನಿಮ್ಮ ತಾಯಿಗೆ ಅವತ್ತು? ನಿಮ್ ಗಂಡ ಅಂದ್ರೆ ನಿಮ್ ತಂದೆ ಊರಿಗೆ ಹೋಗೋ ಬದುಕೋ ಧೈರ್ಯ ಇರ್ಲಿಲ್ವಾ ಸರ್? ಅಂದ್ರೆ ಸರ್ ಇವ್ರು ಎಲ್ಲರೂ ಅಂದ್ರೆ ನಮ್ಮ ಅಮ್ಮ ಅಂದ್ರೆ ಬಿಡ್ತಾನೆ ಇರ್ಲಿಲ್ಲ ಸರ್ ನಮಗೆ. ಅಂದ್ರೆ ಪ್ರೀತಿಯಿಂದ ಬಿಡ್ತಾ ಇರ್ಲಿಲ್ವಾ ಅಥವಾ ಬೇರೆ ದುರುದ್ದೇಶ ಇತ್ತು ಅವ್ರಿಗೆ? ಸಾರ್ಥಕತೆ ಅಂತ ಬಿಡ್ತಾ ಇರ್ಲಿಲ್ಲ. ನನಗೆ ನಾನು ಈಗ 6 ವರ್ಷದಿಂದ ನಾನು ಅಬ್ಸರ್ವೇಷನ್ ಮಾಡ್ತಾ ಇದ್ದೀನಿ. ಸ್ವಾರ್ಥಕತೆ ಅವ್ರ ನಿಸ್ವಾರ್ಥಕ್ಕಾಗಿ ನಮ್ಮನ್ನ ಇಟ್ಕೊಂಡಿದ್ದಾರೆ ಹೊರತು ನಮ್ಮನ್ನು ಚೆನ್ನಾಗಿರ್ಲಿ ಅಂತ ಅವ್ರ ಉದ್ದೇಶನೇ ಇರ್ಲಿಲ್ಲ. ಅರ್ಥಾತ್ ದುರ್ಯೋಧನ ಕರ್ಣನ್ ಇಟ್ಕೊಂಡಂಗೆ ತುಂಬಾ ಪ್ರೀತಿಯಿಂದ ಇಟ್ಕೊಂಡಿರ್ಲಿಲ್ಲ ಸರ್. ಇವತ್ತಿಗೂ ಸರ್ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಮನೆಯಲ್ಲಿ ನಮ್ ತುಂಬು ಕುಟುಂಬ ಸರ್. ಒಂದು ಫ್ಯಾಮಿಲಿ ಮೆಂಬರ್ಸ್ ನಾವು ಊರಲ್ಲಿ ಸೇರಿದಾಗ 30 ಜನ ಸೇರ್ತೀವಿ ನಮ್ಮ ಮನೆಯಲ್ಲಿ. ನಾನು ಇವತ್ತಿಗೂ ಹೇಳ್ತೀನಿ ಸರ್, ನಾನು ಹೆಮ್ಮೆಯಿಂದ ನಾನು ಉಂಡಿ ತರ ನಾನೇ ತೊಳಿತೀನಿ. ಯಾವ ಮಕ್ಳಿಗೂ ತೊಳಕ್ ಬಿಡಂಗಿಲ್ಲ. ನಾನು ಊರಲ್ಲಿದ್ರೆ ನನಗೆ ಎಷ್ಟು ನೋವಿದೆ ಅಂದ್ರೆ, ನಾನು ಬದುಕಿದ್ರೆ ಅಲೋನಾಗೆ ಬದುಕ್ಬೇಕು, ಸತ್ರು ಅಲೋನಾಗೆ ಬದುಕ್ಬೇಕು ಅನ್ನೋ ಮೈಂಡ್ ಸೆಟ್ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನು. ಅಲೋನ್ ಅಂದ್ರೆ ಏನು? ಅಂದ್ರೆ ತಾಯಿ ತಮ್ಮನ ಒಳಗೊಂಡಂತೆ ಬೇರೆ ಇನ್ ಯಾವ ಮಂದಿ ಬೇಡ, ಮಕ್ಳು ಬೇಡ ಅನ್ನೋ ಮೈಂಡ್ ಸೆಟ್ ಆಗ್ಬಿಟ್ಟೈತೆ ನನಗೆ.
ಆಗಲಿ. ಬಟ್ ಈಗ ಅವರು ಒಂದು ವೇಳೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ಅದು ಧರ್ಮ ಕರ್ಮಗಳು ಮಾತಾಡೋಣ. ಬಟ್ ಈ ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ನಿಮ್ಮ ದುಡಿಮೆ ಇನ್ನೊಂದು 5 ವರ್ಷದೊಳಗಡೆ ಕಟ್ಟಿಕೊಳ್ಳೋ ಶಕ್ತಿ ಆಗುತ್ತಾ? ಸರ್ 3 ವರ್ಷದಲ್ಲಿ ನಾನು ನಮ್ಮ ತಾಯಿಗೆ ಒಂದೇ ಮಾತು ಹೇಳಿದೆ ಸರ್, ನಾನು ತಮ್ಮನ ಹಾಡಿ ಆದ್ರೆ ಇನ್ನೊಂದು ವರ್ಷ ಓದಿಸ್ತೀನಿ. ನೀವು 25 ಅಲ್ವಾ, 26ನೇ ವರ್ಷನೇ ಓದಿಸ್ತೀನಿ. ಸೊ ಅಷ್ಟರಲ್ಲಿ ಸರ್ ಅಲ್ಪ ಸ್ವಲ್ಪ ನಮ್ಮ ತಾಯಿನೂ ನಾನೇ ಸ್ವಲ್ಪ ಈಗ ಕೂಡಿಟ್ಟಿದ್ದೀನಿ ಸರ್. ನಾನು ಪೋಸ್ಟ್ ಮ್ಯಾನ್ ಕೆಲಸ ಸೇರಿ ಇವತ್ತಿಗೆ 5 ವರ್ಷ ಆಗತ್ತೆ ಸರ್. ನಾಳೆ ಸೆಪ್ಟೆಂಬರ್ ಕಳೆದ್ರೆ. ಸೊ 2020 ಜೂನ್ 3ನೇ ತಾರೀಕು ನಾನು ಪೋಸ್ಟಲ್ ಟ್ರೈನಿಂಗ್ ಆಗಿತ್ತು ಸರ್. 2 ವರ್ಷ ಅಲ್ಲಿ ಕೆಲಸ ಮಾಡಿದ್ದೀನಿ. ಈಗ 3ನೇ ವರ್ಷ, ಈ ಕಡೆ 3 ವರ್ಷ, 5 ವರ್ಷ ಸರ್. 5 ವರ್ಷದಲ್ಲಿ ನಾನು ಅಲ್ಪ ಸ್ವಲ್ಪ ಕೂಡಿಟ್ಟಿದ್ದೀನಿ ಸರ್ ದುಡ್ಡನ್ನ. ಲೈಕ್ ನಿಮ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ? ಇಲ್ಲ ಸರ್, ಸ್ಟೇಟ್. ನಾನು ಪೋಸ್ಟ್ ಆಫೀಸ್ ಬಿಟ್ಟು ಪೊಲೀಸ್ ಇಲಾಖೆ ಬಂದಿದ್ದೀನಿ. ನಾನು ಅಲ್ಪ ಸ್ವಲ್ಪ ಕೂಡಿಟ್ಟಿದ್ದೀನಿ ಸರ್. ಅಲ್ಲಿ ಇಲ್ಲೊಂದು 5 ರಿಂದ 6 ಲಕ್ಷ ಈ ತರ ಕೂಡಿಟ್ಟಿದ್ದೀನಿ. ಆಗ್ಲಿ. ಅಮ್ಮನಿಗೆ ನೀವು ಹೇಳ್ತಾ ಇದ್ದೀರಿ, ಇದರ ಒಂದು ವೇಳೆ ಬರದೆ ಹೋದ್ರು ನೀನು ಭಯ ಪಡಬೇಕಾಗಿಲ್ಲ, ಭಯ ಪಡಬೇಡ. ಈ ನಾನು ಸ್ಯಾಲ್ರಿ ಮೇಲೆ ಲೋನ್ ತೆಗೆದು ಮನೆ ಕಟ್ತೀನಿ ಅನ್ನೋ ನನಗೆ ಕಾನ್ಫಿಡೆಂಟ್ ಇದೆ ಸರ್. ಓಕೆ, ಬಟ್ ಹಾಗಂತ ಕೋಟಿ ಬರ್ಲಿ ಲಕ್ಷ ಬರ್ಲಿ ನಮ್ಮ ಪಾಲಿಂದ ನಾವು ಕೇಳೋದ್ರಲ್ಲಿ ತಪ್ಪಿಲ್ಲ ಅಂದ್ರೆ ಸರ್. ಇದು ನಮ್ಮಲ್ಲಿ ನೋಡಿ ಸರ್, ನಮ್ಮಲ್ಲಿ ನಮ್ಮ ಮಗಳು ಅವ್ರ ಅಣ್ಣ ತಮ್ಮರಿಗೆ ಒಳ್ಳೆಯವರ ಕಟ್ಟೋರು ಗೊತ್ತಿಲ್ಲ. ಕೆಲವೊಬ್ರು ನಮಗ್ ಒಳ್ಳೆಯವರಾಗಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ನೋಡಪ್ಪ ಇವತ್ತು 10 ರೂಪಾಯಿ ಇರೋ ರೇಟು ನಾಳೆಗೆ 20 ರೂಪಾಯಿ ಆಗುತ್ತೆ. ಇವತ್ತು ಲೇಬರ್ ಚಾರ್ಜ್ 300 ರೂಪಾಯಿ ಇರೋದು ನಾಳೆ 400 ರೂಪಾಯಿ ಆಗುತ್ತೆ. ನೀವು ಕಡ್ಡಿ ಮುರಿದಂಗೆ ವ್ಯವಹಾರ ಮಾಡ್ಲಿಲ್ಲ ಅಂದ್ರೆ ನೀವು ಇಲ್ಲೇ ಇರ್ಬೇಕಾಗತ್ತೆ. ನೀನೊಬ್ಬ ಅಲ್ಲಿ ನೌಕರಿ ಮಾಡೋದು, ಒಬ್ಬ ಅಲ್ಲಿ ಓದೋದು, ಆಕೆ ಒಬ್ಬಕ್ಕೆ ಸುಮ್ನೆ ಅಲ್ಲಿ ಕರ್ಣನಂತೆ ದುಡ್ಕೋತಿದ್ ಬಿಟ್ರೆ ಮುಗೀತು. ನಿಮ್ ಜೀವನ ಅಂತ ನೀವ್ ಯಾವಾಗ ನೋಡ್ಕೋತೀರಾ? ನಮಗೆ 2ನೇ ಅಣ್ಣ ತಮ್ಮ ಈ ತರ ಕ್ವಶನ್ ಮಾರ್ಕ್ ಹಾಕಿದ್ರು ಸರ್. ಈಗ ಒಂದ್ ವೇಳೆ ಅವ್ರಿಗೆ 12 ಲಕ್ಷದಷ್ಟು ಕೊಡೋಷ್ಟು ಮನೆ ಸ್ಥಿತಿ ಇದೆಯಾ ನಿಮ್ಮ ಅವ್ರಿಗೆ, ಅಥವಾ ಯಾರು ಕೊಡ್ಬೇಕಲ್ಲ? ಇದೆ ಸರ್, ಇದೆ. ನಾನ್ ಹೇಳ್ತಲ್ಲ ಸರ್, ಇದೆ. ಮಾಡ್ಬೇಕಾದ್ರೆ ಹಿಂಗ್ ಮಾಡ್ತಾರೆ, ನಮ್ಮನ್ ಮಾಡ್ತಾ ಇಲ್ಲ. ಯಾಕಂದ್ರೆ ಇವ್ನು ನೌಕರಿ ಹಿಡಿದಾನೆ, ಇವ್ನು ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಅದಕ್ಕೆ ನಾನು ಹೇಳ್ತಾರ ಸರ್, ನಾನು ಅದಕ್ಕೆ ನಿಮ್ಗೆ ಯಾಕೆ ಹೇಳ್ತಾ ಇದೀನಿ, ಬದುಕಿದ್ರೆ ಅಲ್ಲೋನಾಗಿ ಬದುಕ್ತೀನಿ ಅಲ್ಲಕ್ಕೆ ಇದೊಂದು ಕಾರಣ ಸರ್. ನಾನು ಯಾಕಂದ್ರೆ ನಾನು ಚಿಕ್ಕವನಿಂದಲೂ ನೋಡಿದೀನಿ ಸರ್. ನಾನು ಹೆಂಗಂದ್ರೆ ಡಿಗ್ರಿಯಲ್ಲಿ ಇದ್ದಾಗ ಲಾಡ್ಜ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಇನ್ ಚಿಕ್ಕವನಿದ್ದಾಗ ಎಮ್ಮೆ ಆಕಳುಗಳು ಕಾಯ್ತಿದ್ದೆ ಸರ್. ಹೆಂಗಂದ್ರೆ ನಾವು ಚಿಕ್ಕವರಿದ್ದಾಗ ಆಟ ನೋವು ನಲಿವು ಅನ್ನೋದೇ ನೋಡ್ಲಿಲ್ಲ ನಮ್ಮ ತಾಯಿಗೋಸ್ಕರ. ನಮ್ಮ ತಾಯಿ ಪಕ್ಕದಲ್ಲೇ ಬೆಳೆದ ನಾನು. ನಮ್ಮ ತಮ್ಮನಾದ್ರೆ ಊರದಿಂದ ದೂರ ಇಟ್ಟು ಎಜುಕೇಶನ್ ಕಲಿಸಿದೀವಿ. ಯಾಕಂದ್ರೆ ನನಗೂ ಒಳಗು ಚಿಕ್ಕವನಿದ್ದಾಗ ಸರ್, ನಾನು ಚಿಕ್ಕವನಿದ್ದಾಗ ನಮ್ಮ ಅವನ ಮಗ ಎಷ್ಟು ಕಾಡ್ತಿದ್ದ ಸರ್ ನನಗೆ. ಅವ್ನ ಮುಂದೆ ಓಪನ್ ಆಗಿ ಹೇಳ್ತಿದ್ದೆ, ಅವ್ನು ಇವತ್ತು ಅಂಗಸ್ ತೋರಿಸ್ತಿದ್ದಾನ. ಚಿಕ್ಕವನಿದ್ದಾಗ ನಾನು ಬಾವಿ ಜಿಗಿತಿದ್ದೆ ಅಂತ ಹೇಳ್ತಿದ್ದಂತೆ. ಇವತ್ತು ಅಂಗಸ್ ತೋರಿಸ್ತಾನೆ. ನಾನು ಊರಿಗೆ ಹೋದಾಗ ಬಾವಿ ಜಿಗಿತಿದ್ರೆ ಮರ್ತಿ ಬಿಡ್ತಿದ್ದೇವೆ ಅಂತ ಹೇಳ್ತಿದ್ದಾನೆ. ಆಮೇಲೆ ಸರ್ ಇನ್ನೂ ಒಂದು ಲವ್ ಬ್ರೇಕಪ್ ಆದ್ಮೇಲೆ ನಾನು ನಿಜವಾಗ್ಲೂ ಸರ್ ಒಂದ್ಸಲ ಡೆತ್ ನೋಟ್ ಬರ್ತಿದ್ದೆ ನಾನು. ಡೆತ್ ನೋಟ್ಬಿಟ್ಟು ಈ ತರನೇ ಸಾಯ್ಬೇಕು ಎಲ್ಲ ಬರ್ದು 2 ಪೇಜ್ ಬರ್ದಿದ್ದೆ ಸರ್ ಲಾಂಗ್ ಸೈಜ್ ಅಲ್ಲಿ. ನನಗೆ ಒಂದೇ ತಿಳಿತು ಸರ್, ನಮ್ಮ ಅಮ್ಮನೇ ಇಷ್ಟು ದುಡ್ಡು ಸಾಕ್ತಾ ಇರ್ಬೇಕಾದ್ರೆ ಇವತ್ತು ಬಂದವಳು ಯಾವ ನಾಳೆ ಚೆನ್ನಾಗಿರ್ತಾವ ಅಂತ ಯಾವ ನ್ಯಾಯ? ಅದನ್ನ ಅಲ್ಲೇ ಗ್ಯಾಸ್ ಸ್ಟೋವ್ ಅಲ್ಲೇ ಸುಟ್ಬಿಟ್ಟೆ ನಾನು. ಅದಕ್ಕೆ ಸರ್ ಆಮೇಲೆ ಸರ್ ಅವಳು ಅದನ್ನೇ ಬ್ಲಾಕ್ ಮೇಲ್ ಮಾಡ್ಸಲ್ಲ ಸರ್. ಅದೊಂದು ಪಾಸಿಟಿವಿಟಿ ಭಾಳ ಬಂತು ನನಗೆ. ಏನಾದ್ರೂ ಆಗ್ಲಿ ಇವಳು ಮುಂದೆ ಬದುಕೆ ತೋರಿಸ್ಬೇಕು. ಇವಳು 2022 ಅಲ್ಲ 72ರಲ್ಲಿ ಹೋದ್ರು ನನ್ ಮುಂದೆ ಬರ್ತಾಳೆ ಇವಳು ಅಂತ ಹೇಳಿ ಆ ತರ ವೇಟು ಬಂತು ಸರ್ ನನಗೆ. ಸೊ ಅದಕ್ಕೆ ನಮ್ಮ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ ಸರ್, ಲೈಫ್ ಈಸ್ ಅ ಬ್ಯೂಟಿಫುಲ್ ಕ್ವಶನ್ ಪೇಪರ್. ಎವ್ರಿ ಪರ್ಸನ್ ಹ್ಯಾಸ್ ಕೆನಾಟ್ ಸಕ್ಸೀಡ್, ಬಟ್ ಎವ್ರಿ ಪರ್ಸನ್ ಕಾಪಿ ಟು ಅದರ್ಸ್, ಬಟ್ ಎವ್ರಿ ಪರ್ಸನ್ ಹ್ಯಾಸ್ ಎ ಡಿಫರೆಂಟ್ ಕ್ವಶನ್ ಪೇಪರ್. ದಟ್ಸ್ ದ ಪ್ರಾಬ್ಲಮ್. ಹಾ ಸರ್, ಯಾಕಂದ್ರೆ ಸರ್ ನಾವು ನಮ್ ಜೀವನ ನಮ್ ಪ್ಯಾಷನ್ ಅಲ್ಲಿ ಬದುಕ್ಬೇಕು. ನಾವು ಎಲ್ಲ ಕಾಪಿ ಮಾಡಿಕೊಂಡು ತಮ್ಮ ಬಂದಿರೋದು ಬೇರೆ ಕರ್ಮ ಪ್ರಶ್ನೆಗಳು ಅನ್ನೋದು ಮರ್ತ್ಬಿಟ್ಟಿರ್ತಾರೆ. ಹಾ ಸರ್, ನಮ್ ಜೀವನ ನಾವು ಅವ್ನ ಯಾವನೋ 1000 ರೂಪಾಯಿ ಶರ್ಟ್ ಹಾಕಿದಂತ ನಾವೇ 1000 ರೂಪಾಯಿ ಹಾಕಕ್ಕಾಗತ್ತೆ ಸರ್. ನಮ್ಮ ಹಾಸಿಗಿದ್ದಷ್ಟು ನಾವು ಕಾಲ್ ಚಾಚಬೇಕಾಗುತ್ತೆ. ಡೋಂಟ್ ಕಾಪಿ ಅದರ್ಸ್. ಹಾ ಸರ್, ಬಿಕಾಸ್ ಯುವರ್ ಕ್ವಶನ್ಸ್ ಪೇಪರ್ ಇಸ್ ಡಿಫರೆಂಟ್ ಫ್ರಮ್ ಅದರ್ಸ್. ಯಾಕಂದ್ರೆ ಈಗ ಬೇರೆಯವರಿಗೆ ಅವ್ರ ತಂದೆ ಇರ್ತಾರೆ, ತಾಯಿ ಇರ್ತಾರೆ, ಬೇಕು ಬೇಡ ಬಯಕೆಗಳನ್ನ ಅಲ್ಲಿ ಈಡೇರಿಸ್ತಿರ್ತಾರೆ. ಬಹುಶಃ ನಿಮ್ಮ ಪರಿಸ್ಥಿತಿ, ನಿಮ್ಮ ಒಬ್ಳು ಸಿಂಗಲ್ ಪೇರೆಂಟ್ ಆಗಿ ತಾಯಿ, ಬಹುಶಃ ಬೇರೆ ಯಾರೋ ಒಬ್ಬ ಹುಡುಗಿ ಸಿಕ್ಕಿಲ್ಲ ಅಂತ ಸತ್ತಿರೋನು ನಿನ್ನ ಸಿಂಗಲ್ ಪೇರೆಂಟ್ ಅಲ್ಲೇ ಇರ್ಬೋದು. ಅವ್ರಿಗೆ ಅಪ್ಪ ಅಮ್ಮ ಇರ್ಬೋದು, ಇನ್ನ 3 ಜನ ಗಂಡು ಮಕ್ಳು ಇರ್ಬೋದು. ನಿನ್ನ ಕತೆ ಹಂಗಲ್ಲ. ಅದೇ ಸರ್, ಅದನ್ನೇ ಇಲ್ಲ, ಆ ವಿಚಾರವಾಗಿ ಬರೆದಿದ್ದು ಹೌದು. ನಿಮ್ಮ ಮನದ ಎಲ್ಲ ದ್ವೇಷವನ್ನು ಒಂದು ಹಾಳೆಯಲ್ಲಿ ಹೇಳಿಸಿ ಅದನ್ನು ಸುಟ್ಟಾಕಿದ್ದೀರಿ. ಅದು ಹೀಲಿಂಗ್ ಮಾಡೋ ಒಂದು ವಿಧಾನ ನಾರ್ಮಲಿ, ಬಟ್ ಅದು ಡೆತ್ ಪೇಪರ್ ಆಗಿತ್ತು ಅನ್ನೋದು ದುರಾದೃಷ್ಟಕರ. ಹೌದು ಸರ್, ಹಾಗಾದ್ರೆ ಸರ್ ನಾನು ಅವಾಗ್ಲೂ ಎಲ್ಲಾ ತರ ಓದ್ತಿರ್ತೀನಿ ಸರ್. ನಾನು ನೌಕರಿಗಂತ ಒಂದ್ ಸ್ವಲ್ಪ ದಿನ ಓದ್ದೆ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್. ನೌಕರಿ ಬಂದ್ಮೇಲೆ ಅಂತ ನಾನು ಬೇರೆ ಸ್ಟಡಿ ಮಾಡ್ತಿರ್ತೀನಿ ಸರ್. ಯಾವ್ದಾರ ಒಂದು, ಫಾರ್ ಎಕ್ಸಾಂಪಲ್ ಇಂಡಿಯನ್ ಟೆಲಿಫೋನ್ ಕಮ್ಯುನಿಕೇಶನ್ ಸಿಸ್ಟಮ್ ಅಂತ ಒಂದು ಬರುತ್ತೆ ಸರ್. ಈಗ ಜಸ್ಟ್ ಉದಾಹರಣೆ ಸರ್, ಈಗ ನಮ್ ಇಂಡಿಯಾದಲ್ಲಿ ಫಸ್ಟ್
5-6 ಇಂದಾನೆ ಯಾಕೆ ಮೊಬೈಲ್ ನಂಬರ್ ಸ್ಟಾರ್ಟ್ ಆಗುತ್ತೆ, 2-3 ಯಾಕೆ ಆಗಲ್ಲ? ಸೊ 0 ಯಾವಾಗ್ಲೂ ಎಮರ್ಜೆನ್ಸಿ ಟೆಲಿಫೋನ್ ಯೂಸ್ ಮಾಡ್ತಾರೆ ಸರ್. 080 1 is only emergency, 108, 112, 100. ಸೊ 2-3 ಆರ್ ಅದರ್ಸ್ ಕಂಟ್ರಿ ಕೋಡ್ ಇದೆ ಸರ್. ಹೇಗೆ ಹಂಗ ಇಂಡಿಯಾದ 919 ಇತ್ತೆ ಕೋಡ್ ಇದೆ ಅಲ್ಲ ಸರ್, ಆತರ ಬೇರೆ ಕಂಟ್ರಿ ಕೋಡ್ ಇದೆ. 4 ಸೀರೀಸ್ ಕೆನಡಾದ ಕೋಡ್ ಇದೆ. ಸೊ ಯಾಕಂದ್ರೆ ಸರ್ ಈಗ ಬೇರೆ ಬೇರೆ ನಾಲೆಜ್ ತಿಳ್ಕೊಂಡಾಗ ಪ್ರಪಂಚದ ಜ್ಞಾನ ತಿಳ್ಕೊಬೇಕು ಸರ್. ಮನೆಯಲ್ಲಿ ಕೂತಾಗ ಏನು ಗೊತ್ತಾಗಲ್ಲ, ಮನೆ ಬಿಟ್ಟು ಹೊರಗಡೆ ಇದ್ದಾಗನೇ ನಮಗೆ ಪ್ರಪಂಚ ಗೊತ್ತಾಗೋದು. ನಾವ್ ಯಾವ ಸ್ಥಿತಿಯಲ್ಲಿ ಇದ್ದೀವಿ, ಏನಿದೀವಿ ಸರ್. ನನಗೂ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾನು ಹುಡುಗಿಯರಿಗೆ ಅಂದ್ರೆ ಇಷ್ಟು ಬೆಲೆ ಕೊಡ್ತಿದ್ದೆ ಸರ್ ನನ್ನ ಸ್ಟೂಡೆಂಟ್ ಲೈಫ್ ಅಲ್ಲಿ. ಹಂಗಂತೇಳಿ ಎಲ್ಲ ಹುಡುಗರು ಕೆಟ್ಟರು ಅಂತ ಹೇಳಲ್ಲ, ಬಟ್ ಈಗ ಹುಡುಗಿ ಬಂದ್ಮೇಲೆ ಯಾಕೆ ಸೈಕಾಲಜಿ ಸ್ಟಡಿ ಮಾಡ್ತೀನಿ ಸರ್. ಈ ಹಾವ ಭಾವಗಳ ಮೇಲೆ ಈ ಹುಡುಗಿ ಒಳ್ಳೆ ಕೆಟ್ಟರು ಅಂತ ಜಡ್ಜ್ ಮಾಡಕ್ ಗೊತ್ತಾಗ್ಬೋದು ಸರ್. ಆತರ ಪ್ಲೀಸ್ ಡೋಂಟ್ ಜಡ್ಜ್, ತಿಳ್ಕೊಳ್ಳಿ, ಡೋಂಟ್ ಜಡ್ಜ್. ಅದು ನಿಮ್ಮನ್ನು ಇನ್ನೊಂದು ದುರ್ವ್ಯವಸ್ಥೆ ಕರ್ಕೊಂಡು ಹೋಗುತ್ತೆ. ನೋಡಿ, ನಮ್ಮಲ್ಲಿ ಜ್ಞಾನ ಇರೋದು ಕೇವಲ ನಮ್ಮ ಹಾಗೂ ಇನ್ನೊಬ್ಬರ ಬದುಕನ್ನು ಸುಧಾರಿಸ್ಲಿಕ್ಕೆ. ನೀವು ನ್ಯೂಮರಾಟಿಕಲಿ ಸಂಖ್ಯೆಗಳ ಬಗ್ಗೆ ಏನು ಹೇಳಿದ್ರಿ, ಟೆಲಿಫೋನ್ ವಿಚಾರದ ಬಗ್ಗೆ ಏನು ಹೇಳಿದ್ರಿ, ಇನ್ ಕೇಸ್ ಸ್ಪಿರಿಚುವಾಲಿಟಿ ಅಥವಾ ಲೌಕಿಕ ಜ್ಞಾನ ಇವೆರಡರ ವ್ಯತ್ಯಾಸ ಇದೆ, ಹೌದಲ್ಲ? ಈಗ ನಿಮ್ಮ ತಮ್ಮ ಏನು ಓದ್ತಿದ್ದಾರೆ, ಅಥವಾ ನೀವು ನಾಳೆ ಎಕ್ಸಾಮ್ ಇನ್ನೊಂದು ಪ್ರಮೋಷನ್ ತಗೊಳ್ಬೇಕು, ಒಂದೊಂದು ಎಕ್ಸಾಮ್ ಬರೀಬೇಕು, ಅಥವಾ ಇನ್ನೇನು ಮಾಡಬೇಕು, ಅದಕ್ಕೆ ಓಕೆ. ಬಟ್ ನಾನು ಎಂತ ನೋಡಿ, ನಕುಲ ಸಹದೇವನಿಗೆ ಭವಿಷ್ಯದ ಬಗ್ಗೆ ತ್ರಿಕಾಲ ಜ್ಞಾನದ ಶಕ್ತಿ ಇತ್ತು. ಯುದ್ಧದಲ್ಲಿ ನಾಳೆ ಯಾರು ಗೆಲ್ತಾರೆ ಅಂತ ಅವನಿಗೆ ಗೊತ್ತಾಗೋ ಶಕ್ತಿ, ಬಟ್ ಅವನು ಅದನ್ನು ಬಳಸಲೇ ಇಲ್ಲ. ಬಳಸಿದ್ರೆ ಏನಾಗ್ತಿತ್ತು ಅಂದರೆ, ಯಾವುದೋ ಒಂದು ನನಗೆ ಫೇಸ್ ರೀಡಿಂಗ್ ಬರುತ್ತೆ, ನನಗೆ ಯಾರನ್ನೋ ಒಬ್ಬರನ್ನ ಹಾವಭಾವದಿಂದ, ಅಥವಾ ನಾನು ಅವರ ಕೈ ಕಟ್ಟೋದು, ಉಗುರು ಇದು ಮಾಡೋದು, ಅಥವಾ ನಾನಾ ನಿಂತ್ಕೊಳ್ಳೋ ಸ್ಟೈಲು, ನಡೆಯೋ ಸ್ಟೈಲು, ನಾನಾ ವಿಧದಲ್ಲಿ ಅದಕ್ಕೆ ಒಂದೊಂದು ಸೈಕಾಲಜಿ ತಿಳಿದವರು ಬರೆದಿಟ್ಟಿದ್ದಾರೆ. ನಾವು ಅದನ್ನು ಓದ್ತೀವಿ, ಕೆಲವೊಂದು ಸತ್ಯ ಅನಿಸುತ್ತೆ, ಕೆಲವೊಮ್ಮೆ ಹಂಗನ್ಸುತ್ತೆ. ಅಂದರೆ ನನಗೆ ಜ್ಞಾನ ಇದ್ರೂ ಕೂಡ ಕೆಲವೊಂದು ಸಮಯ ನಾನು ಅದನ್ನು ಬಳಕೆಗೆ ತರಲೇಬಾರ್ದು. ಈಗ ನಿಮಗೇನೋ ಒಂದು ಫೇಸ್ ರೀಡಿಂಗ್ ಬರುತ್ತೆ ಅಂದ್ಕೊಳ್ಳೋಣ, ಎಷ್ಟೋ ಸಾರಿ ಇದೆ, ಯಾವುದೋ ಒಂದು ಸಿನಿಮಾದಲ್ಲಿ ಇದೆ, ಎಲ್ಲರ ಮನಸ್ಸಲ್ಲಿರೋದನ್ನ ತಿಳ್ಕೊಳ್ಳೋ ಶಕ್ತಿ ಕೊಡಪ್ಪ ಅಂತ ದೇವರಲ್ಲಿ ಬೇಡ್ತಾನೆ, ಕಡೆಗೆ ಅವನೇ ಹುಚ್ಚ ಆಗೋಗ್ಬಿಡ್ತಾನೆ. ಅಂದರೆ ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವಾದರೂ ಏನೋ ಒಂದು ಸ್ಪಿರಿಚುವಲಿ ಯಾವುದೋ ಒಂದು ಸಿದ್ಧಿ ಪಡ್ಕೊಂಡಾಗ ನಮಗೆ ಆ ಗುರುಗಳು ಅದನ್ನು ಹೇಳೋದು ನನಗೆ ನೆನಪಿದೆ. ಅಪ್ಪ ಹುಚ್ಚರಾಗ್ಬಿಡ್ತೀರಾ, ಎಚ್ಚರವಾಗಿರ್ಬೇಕು. ಅಂದ್ರೆ ನನಗೆ ಹುಡುಗಿರ ಬಗ್ಗೆ ತಿಳ್ಕೊಳ್ಳೋದು ನನಗೆ ಗೊತ್ತು ಅಂದ್ಕೊಂಡು ಎಲ್ಲಾದ್ರು ಮಿಸ್ ಆಗೋದ್ರೆ ನೀನು ಹುಚ್ಚ ಹಾಕ್ತೀಯ ಅಂತ ತಿಳ್ಕೊಂಡಿದ್ದು ನನಗಾದ ಒಂದು ಮೋಸ. ನಾನು ಇದನ್ನ ತಿಳ್ಕೊಳ್ಳೋಕೆ ಸ್ಫೂರ್ತಿ ನೀಡಿತು, ಇಟ್ಸ್ ಓಕೆ, ಬಟ್ ಅದನ್ನು ಎಲ್ಲರ ಮೇಲೆ ಬಳಸುವಷ್ಟು ಕೆಟ್ಟ ಸ್ಫೂರ್ತಿ ನೀಡಬಾರ್ದು. ಹಂಗೆ ನಾನು ಈಗ ನೀವು ಹೇಳಿದ್ರೆ ನಾನು ಯಾರನ್ನು ಕಂಡಿಡ್ಬಿಡ್ತೀನಿ ಸರ್, ಅದು ಮಾಡಿಬಿಡ್ತೀನಿ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಬರೀ ಈ ಯೋಚನೆಗಳು ಬಂದರೆ ಒಂದು ಹಂತ ಆದಮೇಲೆ ತುಂಬ ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತೀರಾ, ತುಂಬ ಲೂಸ್ ಟಾಕ್ಸ್ಗಳು ಶುರುವಾಗುತ್ತವೆ. ಅಂದರೆ ಆ ಹೈಪರ್ ಕ್ಯಾರೆಕ್ಟರು ಎಲ್ಲಿ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಅಂದರೆ ಎಲ್ಲದಕ್ಕೂ ಒಂದು ಮಿತಿ. ನಮಗೂ ಇವತ್ತಿಗೂ ಒಬ್ಬರು ಯಾರೋ ಜ್ಞಾನದ ಹಸಿವಿನಿಂದ ಬಂದು ಮುಂದೆ ಕೂತ್ರೆ ಗಂಟೆಗಟ್ಟಲೆ ಮಾತಾಡ್ತೀನಿ, ಬಟ್ ಒಂದು ಹಂತ ಆದಮೇಲೆ ನನಗೇನೂ ಗೊತ್ತಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ದೊಡ್ಡ ಜ್ಞಾನ ಇಲ್ಲ. ಹಂಗೆ ಪಾಪ ಒಂದು ಹೆಣ್ಮಗಳು ನಿಮಗೆ ನಂಬಿಕೆ ದ್ರೋಹ ಮಾಡಿದಾಗ, ಅಥವಾ ಅವಳೇನೋ ಆ ಕಡೆ ಈ ಕಡೆ ಎರಡು ನಾಲಿಗೆ ಆಟ ಆಡಿದಾಗ ನಿಮಗೊಂದು ಬದುಕಿನ ಬಗ್ಗೆ ಒಂದು ಹಠ ಬಂದಿದೆ, ನಾನು ಬದುಕು ತೋರಿಸಬೇಕು ಅಂತ ತಿಳ್ಕೊಳ್ತಾ ಇದ್ದೀರಾ. ಫೈನ್. ಇದೆಲ್ಲವೂ ಲೋಕದಲ್ಲಿ ಅದಕ್ಕೆ ಇದೊಂಥರ ಯಾಗಯಜ್ಞ ಮಾಡ್ದಂಗೆ ಅಂತ ಈ ಹೊರಗಡೆ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದು. ಆ ದೇಶದ ರಾಜಧಾನಿ ಅದು, ಈ ದೇಶದ ರಾಜಧಾನಿ ಯಾವುದು, ಅದು ಯಾವುದು, ಇದು ಯಾವುದು, ಇದೆಲ್ಲ ಅನ್ನಕ್ಕೆ ದಾರಿ ಮಾಡ್ಕೊಳ್ಳೋಕೆ ಅಥವಾ ಒಂದೊಂದು ತಿಳುವಳಿಕೆ. ಬಟ್ ಅಲೌಕಿಕ ಜ್ಞಾನ ಬೇರೆ, ಇದು ಇರಬೇಕು. ಈಗ ಹೊರಗಡೆ ದೇಶಕ್ಕೆ ಹೋದಾಗ ಒಂದು ಇಂಗ್ಲೀಷ್ ಮಾತಾಡಬೇಕಾಗುತ್ತೆ, ಬೇಕದು ಒಂದು ಯಾವ ದೇಶದ ನಂಬರ್ ಯಾವ ಕಡೆಯಿಂದ ಶುರುವಾಗುತ್ತೆ, ಇಂಟರ್ನ್ಯಾಷನಲ್ ಕಾಲ್ಗಳು ಹೆಂಗೆ ಬರ್ತವೆ, ಆ ಇಂಟರ್ನ್ಯಾಷನಲ್ ಕಾಲಿಂಗ್ಸ್ ಬಳಸ್ಕೊಂಡು ಎಷ್ಟು ಫ್ರಾಡ್ಗಳು ಮಾಡ್ತಾರೆ, ಇದೆಲ್ಲ ತಿಳುವಳಿಕೆ ಇರಬೇಕು. ಒಂದು ನೀವು ಪ್ರಜ್ಞಾವಂತರಾಗಿರೋದಕ್ಕೆ, ನೀವು ಮೋಸ ಹೋಗದೆ ಇರೋದಕ್ಕೆ, ಮತ್ತು ಇನ್ನೊಬ್ಬರನ್ನ ಜಾಗೃತಗೊಳಿಸ್ಲಿಕ್ಕೆ. ಈಗ ನನಗೆ ಹೇಳಿದ್ರೆ ನಾನು ತಿಳ್ಕೊಂಡೆ. ಅಂದರೆ ಪ್ರತಿ ಸೋಲು, ಪ್ರತಿ ಬ್ರೇಕಪ್ ನಿಮ್ಮ ಬದುಕಲ್ಲಿ ಸಾವಿನ ಕಡೆ ಕರ್ಕೊಂಡು ಹೋಗೋ ಯೋಚನೆ ಮಾಡಿದ್ದು ಹೌದು, ಬಟ್ ಅದು ಅವಿದ್ಯೆಯಿಂದ ಬಂದ ನಿರ್ಧಾರ.
ಅಥವಾ ಅಜ್ಞಾನದಿಂದ ತೆಗೆದುಕೊಂಡ ನಿರ್ಧಾರ. ಬಟ್ ಇವತ್ತಿಗೆ ನಿಮ್ಮ ಮನಸ್ಥಿತಿ ಹೆಂಗಿದೆ ಅಂದರೆ, ನಿಮ್ಮ 12 ಲಕ್ಷ ಕೊಡದೆ ಹೋದರೂ, ನಾಳೆ ದಿನ ಮದುವೆ ಆಗದೆ ಹೋದರೂ, ನಾಳೆ ದಿನ ಏನೋ ಇನ್ನೊಂದಾದರೂ ಕೂಡ ಅದನ್ನು ಅರಗಿಸಿಕೊಳ್ಳುವಷ್ಟು ಗಟ್ಟಿಯ ಅನುಭವ ಇವತ್ತು ನಿಮಗಿದೆ. ಸರ್ ಅದು ಹೆಂಗ ಅಂದ್ರೆ ಒಂದ್ ಕಡೆ ಹೇಳ್ತಾರೆ ಸರ್, ಉಳಿ ಪೆಟ್ಟು ಬಡದ ಮೇಲೆ ಸರ್ ಶಿಲೆ ಆಗಲೇಬೇಕು ಸರ್. ಅದು ಯಾಕಂದ್ರೆ ಕಲ್ಲಲ್ಲೇ ಬೇಡವಾದದನ್ನ ಕೆತ್ತೆಗಿತ್ತೆ ನಾವು ಅಷ್ಟೇ, ಬೇರೆ ಏನೂ ಮಾಡಲ್ಲ ಅವನು ಅಲ್ವೇ? ಅದೇ ಸರ್, ಹಂಗಂದ್ರೆ ಬೇಡವಾದದಷ್ಟೇ ನಮ್ಮ ಮೈಗೆ ಹಚ್ಕೋಬಾರ್ದು, ಬೇಕಾದದ್ದು ಇಟ್ಕೊಳ್ಳೋಣ. ಆದರೆ ಆ ಮಟ್ಟಿನ ಒಂದು ಆತ್ಮ ಸಂಯಮ, ಯಾವುದು ಬೇಕು ಯಾವುದು ಬೇಡ, ಅಯ್ಯೋ ಈ ಕಾಮದ ಅತಿ ಕಾಮ, ಅತಿ ಮೋಹ, ಅತಿ ಮಮಕಾರ, ಅಯ್ಯೋ ಇವು ನಮಗಿಷ್ಟು ಅನ್ಯಾಯ ಕರ್ಕೊಂಡು ಹೋಗುತ್ತವೆ, ಇಷ್ಟು ತೊಂದರೆ ಕರ್ಕೊಂಡು ಹೋಗ್ತವೆ. ಈಗ ಫಸ್ಟ್ನೇ ಕಾಲರು ಒಬ್ಬರಿದ್ರು, ಒಂದು ಹೆಣ್ಮಗಳು 16 ವರ್ಷಕ್ಕೆ ಯಾರು ಕರೆದ ಅಂತ ಹೋಗಿ ಮದುವೆ ಆಗ್ಬಿಟ್ರು. ಅಂದ್ರೆ ಈ ಭಾವನೆಗಳನ್ನ ನಿಭಾಯಿಸುವ ನಿರ್ವಹಿಸುವ ಬಗ್ಗೆ ಒಂದು ಸೈನ್ಸ್ ಇದೆ, ಅದೊಂದು ವಿಜ್ಞಾನ. ಸನಾತನ ಧರ್ಮದಲ್ಲಿ ಜ್ಞಾನ ವಿಜ್ಞಾನ ಎರಡೂ ಇದೆ. ವಿಜ್ಞಾನಕ್ಕೆ ಬೇರೆ ಏನು ವ್ಯತ್ಯಾಸ ಇಲ್ಲ. ಅಂದರೆ ಭಾರತಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಬಂತು, ಇದು ಜ್ಞಾನ. ಹೇಗೆ ಬಂತು ಅಂತ ತಳಸ್ಪರ್ಶಿಯಾಗಿ ತಿಳ್ಕೊಳ್ಳೋದು ವಿಜ್ಞಾನ. ಭೂಮಿ ಸುತ್ತುತ್ತೆ, ತನ್ನ ತಾನು ಸುತ್ತುತ್ತೆ, ಸೂರ್ಯನ ಸುತ್ತುತ್ತೆ, ಇದು ಜ್ಞಾನ. ಯಾಕೆ ಹಾಗೆ ಸುತ್ತುತ್ತೆ, ಗುರುತ್ವಾಕರ್ಷಣ ಶಕ್ತಿ ಯಾಕೆ ಬರುತ್ತೆ, ತಳಸ್ಪರ್ಶಿಯಾಗಿ ತಿಳ್ಕೊಳ್ಳೋದು ವಿಜ್ಞಾನ. ಹಂಗೆ ಹುಡುಗಿ ಕೈ ಕೊಟ್ಲು, ಇದು ಜ್ಞಾನ. ಯಾಕೆ ಕೈ ಕೊಟ್ಲು, ಅದರಿಂದ ನಾನು ಕಲ್ಕೊಳ್ಬೇಕಾದದ್ದೇನು, ಇದು ವಿಜ್ಞಾನ. ನಿಮ್ಮ ಬದುಕಲ್ಲಿ ನೀವು ನಿಮ್ಮ ಈ ಹಾರ್ಟ್ ಬ್ರೇಕ್ ಅಥವಾ ಬ್ರೇಕಪ್ ಅಥವಾ ಸೋಲು ಅಥವಾ ನಿಮ್ಮ ಮನೆಯವರೇ ನಿಮ್ಮನ್ನು ಮಾಡ್ತಾ ಇದ್ದ ತಾತ್ಸಾರ ಅಥವಾ ಹೊರಗೆ ಪ್ರೀತಿಸಿದವರು ಕೊಟ್ಟಂಥ ದುಃಖ, ಇವೆಲ್ಲವೂ ಇವತ್ತು ನಿಮ್ಮನ್ನು ಎಷ್ಟು ಪ್ರಬುದ್ಧವಾಗಿ ಮಾಡಿದ್ದಾವೆ ಅಂದರೆ ನೀವು ನನಗೆ ಜ್ಞಾನ ಹೇಳ್ತಿದ್ದೀರಿ. ಅದು ನಿಮ್ಮ ಅನುಭವದ ಶಕ್ತಿ. ಅದು ಸರ್ ನನಗೆ ನಾನು ಸರ್ ಹುಟ್ಟಿ 23 ವರ್ಷ ಆಗಿದ್ದೆ ಸರ್. ನಾನು ಹುಟ್ಟಿ 23 ವರ್ಷವರೆಗೂ ನಾನು ನಮ್ಮ ತಂದೆ ತಾಯಿ ಸೋದರ ಮಗ ಯಾರೇ ಆಗ್ಲಿ ಸರ್, ತಂದೆ ಎಲ್ಲ ತಾಯಿ ಆಗ್ಲಿ ಸೋದರ ಮಗಳಾಗ್ಲಿ ಒಂದ್ ಹಾಕಿದ ಗೆರೆ ದಾಟ್ತಿತ್ತಿಲ್ಲ ಸರ್ ನಾನು. ಯಾಕಂದ್ರೆ ಅವ್ರ ಮನೇಲಿ ಇದೀನಿ, ಅವ್ರು ಏನಾದ್ರು ಮಾಡಿ ಬಿಡ್ತಾರ ನಮ್ಮನ್ನ ಅನ್ನೋ ಒಂದ್ ಮೈಂಡ್ ಸೆಟ್ ಇತ್ತು ಸರ್ ನನಗೆ. ಸರ್ ನಾನು ಹೇಳ್ಬೇಕಾದ್ರೆ ಸರ್, ನಾನು ಮಡಿಕೇರಿಯಲ್ಲಿ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಿದ್ದೆ ಸರ್. ಮಡಿಕೇರಿ ಜಿಲ್ಲೆ ಸೋಮವಾರಪೇಟೆ ತಾಲೂಕು ಕೊಡ್ಲಿಪೇಟೆ ಹುಬ್ಳಿ ಅಂತ ಬರುತ್ತೆ ಸರ್. ಸೊ ಕೊಡ್ಲಿಪೇಟೆಯಲ್ಲಿ ಹುಬ್ಳಿಗೆ ಒಬ್ಬ ತಂದೆ ಆದ್ರೂ ಈ ತರ ಮಾಡ್ತಾ ಇರ್ಲಿಲ್ಲ ಸರ್. ನನಗೆ ಮನ್ಸಿಗೆ ಎಷ್ಟು ಬೇಜಾರಾದ್ರೆ ನಮ್ ತಂದೆ ಇಲ್ಲ ಅನ್ನೋ ಬಹಳ ಕೊರಗಾಗುತ್ತೆ ಸರ್ ನನಗೆ. ಯಾಕಂದ್ರೆ ನಾನು ಒಂದ್ 10,000 ರೂಪಾಯಿ ಬೆಳೆದ್ರೆ ನಮ್ಮ ಮನೇಲಿ 3,000 ರೂಪಾಯಿ ಕೊಡ್ತಿದ್ರು ಸರ್ ನನಗೆ. ಆ ತರ ಮೈಂಡ್ ಸೆಟ್ ಅಂದ್ರೆ ಸರ್ ನನಗೆ ಎಷ್ಟು ಬೇಜಾರಿದ್ರೆ ಅಲ್ಲಿ ಹೋಗಕ್ ಬಸ್ ಚಾರ್ಜ್ 1,100 ರೂಪಾಯಿ ಖರ್ಚಾಗ್ತಿತ್ತು ಸರ್ ನನಗೆ. ಇನ್ 2,000 ರೂಮ್ ಮಾಡೋಣ, ಏನ್ ಮಾಡೋಣ ಗೊತ್ತೇ ಇರಲಿಲ್ಲ ಸರ್. ಹೋದಾಗ ಫಸ್ಟ್ ಲಾಕ್ಡೌನ್ ಅಲ್ಲಿ ಹೋಗಿದ್ದೆ. ಫಸ್ಟ್ ನಮಗೆ ಕೋವಿಡ್ ಇತ್ತು, ನಮಗೆ ಇದು ಹಾಕಿದ್ರು ಸರ್, ಕ್ವಾರಂಟೈನ್ ಹಾಕಿದ್ರು 1 ತಿಂಗಳು. ಕ್ವಾರಂಟೈನ್ ಹೆಂಗಿದೆ ಸರ್, ಒಂದು ಮಾರು ಮುದ್ದೆ ಸಾರು ಇಟ್ಟು ಹೋಗ್ಬಿಡ್ತಿದ್ರು ಸರ್ ನಮ್ಮನ್ನ. ಅಲ್ಲಿಂದ ಹೋಗಿ ತಂದು ಊಟ ಮಾಡಿ ಹೊಳ್ಳಿ ತೊಳೆದು ತಟ್ಟೆ ಅಲ್ಲೇ ಇಡ್ಬೇಕು. ಆಗ್ಲಿ, ಈಗ ಮುಖ್ಯವಾದ ವಿಚಾರಕ್ಕೆ ಬರ್ತೀನಿ. ನಿಮ್ಮ ಮಾವನ ವಿಚಾರ ತೆಗೆದುಕೊಂಡ್ರೆ, ನಿಮ್ಮ ತಾಯಿ ಅವತ್ತು ನಿಮ್ಮ ತಂದೆಗೆ ಆಕ್ಸಿಡೆಂಟ್ ಮಾಡಿದ್ರಿಂದ ಯಾರೋ ಕೊಟ್ಟಿದ್ದ ಹಣ ಅಂತ ಹೇಳಿದ್ರೆ, ಹೌದಲ್ಲ? ಹೌದು ಸರ್, ನಿಜ ಸರ್. ಇದು ಸ್ವಯಂ ನಿಮ್ಮದೇ ಹಣ ಅಂತಲೇ ಪರಿಗಣನೆಗೆ ಒಳಪಡುತ್ತೆ. ಧರ್ಮವನ್ನು ಸೂಕ್ಷ್ಮವಾಗಿ ನೋಡ್ತಾ ಹೋದರೆ, ನಿಮ್ಮ ತಾಯಿ ನಿಮ್ಮ ಮಾವನಿಗೆ ಕೊಡೋ ಸಮಯದಲ್ಲಿ ಅದನ್ನೇನು ಧರ್ಮವಾಗಿ ಕೊಟ್ಟದ್ದಲ್ಲ, ವಾಪಸ್ ಬೇಕು ಅಥವಾ ನಮ್ಮ ಕಷ್ಟ ಕಾಲಕ್ಕೆ ಅಥವಾ ನಾವು ಕೇಳಿದ ದಿನಗಳಲ್ಲಿ ಕೊಡಿ ಅಂತಲೇ ಕೊಟ್ಟಿದ್ದವುದಲ್ಲ. ಒಂದು ನೀವು ನಾಳೆನೇ ಪ್ರಮೋಷನ್ ಆಗಿ ತಿಂಗಳಿಗೆ 1 ಲಕ್ಷ ತಗೊಳ್ಳೋ ಪರಿಸ್ಥಿತಿ ಬಂದರೂ ಆ ಹಣವನ್ನು ಹೋಗ್ಲಿ ಅಂತ ಬಿಡೋದು ಧರ್ಮವಲ್ಲ. ಅಲ್ಲ ಸರ್, ನಾನು ಅದನ್ನೇ ಹೇಳ್ತಾ ಇದ್ದೇನೆ ಸರ್. ನಮ್ಮ ತಾಯಿ ನೋಡಿ, ನೀವು ಅವ್ರು ಕೊಡದೆ ಹೋದ್ರೂ ನಾನು ಬದುಕಿ ನನ್ನ ತಾಯಿಗೆ ಒಂದು ಮನೆ ಕಟ್ಟಿಕೊಡಬಲ್ಲೆ, ಅದು ನಿಮ್ಮ ಮನಸ್ಸಲ್ಲಿ ಇರಲಿ. ಅದನ್ನ ಇವ್ರು ಯಾರ ಮುಂದೆನೂ ಹೇಳಂಗಿಲ್ಲ. ಇದು ಹೆಂಗಾಗ್ಬಿಡುತ್ತೆ ಅಂದ್ರೆ, ಅದನ್ನೇ ಹೇಳ್ತೀನಿ, ಇದು ಹೆಂಗಾಗ್ಬಿಡುತ್ತೆ, ನಾನು ಬಿಡು ಈಗ ನಮಗಿದೆ, ನಾವು ಇವ್ರು ಕೊಡದೆ ಹೋದ್ರು ನನಗೆ ಗೊತ್ತು ಕಣ, ನೀನು ಕೊಡದೆ ಹೋದ್ರು ನಂಗೆ ಬದುಕೋದು ಗೊತ್ತು ಅಂದರೆ ಈ ಮಾತು ಬರೋದು ಹೆಂಗೆ ಅಂದರೆ, ಒಮ್ಮೆ ಒಂದು ಯಾವುದೋ ತಾಯಿ ಅಥವಾ ಯಾರೋ ಒಬ್ಬ ಪೇರೆಂಟ್ಸು ಮಗನಿಗೆ 10ನೇ ಕ್ಲಾಸೋ ಅಥವಾ PUCನೋ ಪೇರೆಂಟ್ಸ್ ಮೀಟಿಂಗ್ ಅಂತ ಕರೆದಿದ್ರು. ಅಲ್ಲಿ ಏನೋ ಒಂದು ಕಂಪ್ಲೇಂಟ್ ಹೇಳಿದ್ರು, ಸರ್ ನಮ್ಮ ಮಗ ಹಂಗಲ್ಲ ಸರ್, ಯಾವುದೋ ಪ್ರೀತಿಲಿ ಬಿದ್ದಿದ್ದಾನೆ ಅಥವಾ ಹುಡುಗಿ ವಿಚಾರದಾಗ ಯಾಕೋ ಆಸಕ್ತಿ ತೋರಿಸ್ತಿದ್ದಾನೆ ಅಂತ ಮೇಷ್ಟ್ರು ಹೇಳಿದಾಗ, ನಮ್ಮ ಮಗ ಹಂಗಲ್ಲ ಸರ್, ಹಂಗೂ ಒಂದು ವೇಳೆ ಸರ್ ಅವನು ಯಾವ ಜಾತಿನಾರು ಪ್ರೀತಿ ಮಾಡ್ಕೊಂಬರಲಿ ಸರ್, ನನ್ನ ಮಗ ನನಗೆ ಮುಖ್ಯ ಅಂತ. ಅಂದರೆ ಮಗನೊಂಚೂರು
ಹೊಗಳೋಕೆ ಹೋಗಿ ಯಾವ ಜಾತಿಯಲ್ಲಾರು ಪ್ರೀತಿ ಮಾಡ್ಕೊಂಬರ್ಲಿ, ಪ್ರೀತಿ ಮಾಡಲಿ ಸರ್ ತೊಂದರೆ ಇಲ್ಲ ಅಂತ ಏನೋ ಹುಮ್ಮಸ್ಸಲ್ಲಿ ಹೇಳ್ಬಿಟ್ಟಿರ್ತಾನೆ. ಅವನು ಅದನ್ನು ಕೇಳಿಸ್ಕೊಂಬಿಟ್ಟಿರ್ತಾನೆ ಮಗ. ಓಹೋ ನಮ್ಮಪ್ಪ ಈ ರೇಂಜಿಗೆ ನಾನು ಪ್ರೀತಿ ಮಾಡಿದ್ರು ಏನು ಮಾಡಲ್ಲ ಅಂದುಕೊಂಡು ನಾಳೆ ಅವನು ಕಾಲೇಜ್ ಹಂತದಲ್ಲಿ ಪ್ರೀತಿಗೆ ಬಿದ್ದು ತನ್ನ ಆಸೆ ಕನಸುಗಳನ್ನು ಚೂರು ಮಾಡ್ಕೊಳ್ಳಿಕ್ಕೆ ಕಾರಣ ಆಗಿದ್ದೆ ತಂದೆಯ ಈ ಹುಮ್ಮಸ್ಸಿನ ಮಾತು. ಮೆಸ್ಟ್ರೆ ಏನು ಹಿಂಗಂತೀರಿ, ಅವನ ಬಗ್ಗೆ ನನಗೆ ಗೊತ್ತು, ಅವ್ನು ನನಗೆ ಮುಖ್ಯ, ಅವ್ನು ನನಗೆ ಪ್ರಾಣ, ಅವ್ನು ನಾಳೆ ಯಾರನ್ನೂ ಲವ್ ಮಾಡಿ ಬಂದರೂ ಕೂಡ ನನಗೆ ಅವನೇ ಮುಖ್ಯ ಅಂತ ಒಂದೇನೋ ಹುಮ್ಮಸ್ಸಲ್ಲಿ ಅಂದ್ಬಿಟ್ಟಿದ್ರು. ಇದೇ ಅವನ ದಾರಿ ತಪ್ಪಲಿಕ್ಕೆ ಕಾರಣ ಆಯಿತು. ಹಂಗೆ ನೀವು ಕೊಡದೆ ಹೋದ್ರು ನನ್ನ ಬದುಕೋದು ಗೊತ್ತು ಅಂತ ಅಂದ್ರೆ ಒಂದು ಮಾತು ಬಂದಾಗ ಇದೇ ಅವ್ರ ಸ್ಫೂರ್ತಿ ಆಗ್ಬಿಡುತ್ತೆ. ವಾ ಹಂಗಾರೆ ನಾನು ಕೊಡದೆ ಹೋದ್ರು ಏನು ಇವ್ರದ್ದು ಹೋರಾಟದ ಇಚ್ಛೆ ಆ ಮಟ್ಟಿಗಿಲ್ಲ, ಗಟ್ಟಿತನ ಇಲ್ಲ ಅಂದಾಗ ಅವ್ರು ಇನ್ನೂ ಗಟ್ಟಿ ಇದು ಮಾಡ್ತಾರೆ. ನೋಡಿ ಇಲ್ಲಿ ಒಬ್ಬ ಮಗನಾಗಿ ನಿಮ್ಮ ತಾಯಿಗೆ ಇದನ್ನು ಬಿಡಿ, ಯಾಕಂದರೆ ತಾಯಿ ಕೇಳೋದಕ್ಕೂ ನೀವು ಕೇಳೋದಕ್ಕೂ ಅದು ಸಂಘರ್ಷ ಆಗ್ಬಿಡುತ್ತೆ. ಹೌದು ಸರ್, ನಾನು ಅದನ್ನೇ ಹೇಳಿದ್ದೇನೆ ಸರ್, ನೀವೇ ಕೇಳಿ ಅಂತ ಹೇಳಿದ್ದೇನೆ. ಅದು ಹೆಂಗಾದ್ರು ಆ ತಾಯಿಗೆ ಗೊತ್ತು, ಆಕೆ ನಾಳೆ ಜೀನ ಜುಟ್ಟಿಗೆ ಅದ್ರಕೊಂಡು ಮನೆ ಮುಂದೆ ಕೂಗಾಡೋಕೆ ಹಂಗಾದ್ರೂ ನಾನು ದುಡ್ಡು ಇಸ್ಕೊಳ್ಬೇಕು, ಅದು ನಾಳೆ ಕಾನೂನಾತ್ಮಕವಾಗಿ ಹೋದ್ರು ನಾನು ದುಡ್ಡು ಇಸ್ಕೊಳ್ಬೇಕು. ನೀವು ಅಮ್ಮ ಹಿಂಗೆಲ್ಲ ಮಾಡಬೇಡಮ್ಮ, ನಾನು ಹೆಂಗ ಏನೋ ಮಾಡ್ತೀನಿ ಅಂತ ಹೇಳಂಗೇ ಇಲ್ಲ ನೀವು. ಇಲ್ಲ, ನಾವು ಹಂಗೆ ಹೇಳೇ ಇಲ್ಲ ಸರ್, ನಮ್ಮ ತಾಯಿ ನಾನು ಅದನ್ನ ಹೇಳೇ ಇಲ್ಲ. ನೀವು ಬಾಯಿ ಮುಚ್ಕೊಂಡು ನಿಮ್ಮ ತಮ್ಮನ ಓದಿಸ್ತೀರಿ, ಏನು ಮಾಡ್ತೀರಿ ನೀವು ಇಲ್ಲಿ ಮಾಡ್ಕೊಳ್ಳಿ. ಅದು 12 ಲಕ್ಷ ಬರುತ್ತೋ, 5 ಲಕ್ಷ ಬರುತ್ತೋ, 1 ಲಕ್ಷ ಬರುತ್ತೋ, ನಿಮ್ಮ ತಾಯಿಗೆ ಅದನ್ನು ಬಿಟ್ಬಿಡಿ. ಆದರೆ ನೀವು ತಾಯಿಗೆ ಹೇಳಬೇಕು, ನಿಮ್ಮ ಪ್ರಯತ್ನ ನೀನು ಮಾಡಮ್ಮ. ಅಯ್ಯೋ ನಾಳೆ ನೋಡು ಮಗನಿಗೆ ಕೆಲಸ ಸಿಕ್ಕರು ಕೂಡ ಇಷ್ಟು ಬಿಡ್ಲಿಲ್ಲ, ಅರೆ ಹಣ ಕೆಲಸ ಸಿಕ್ಕರು ಸಿಗದೆ ಹೋದ್ರು. ಈಗ ಒಬ್ಬ ರಾಜಕಾರಣಿ ಅಯ್ಯೋ ನಿಮಗೇನಪ್ಪ ಕೋಟಿ ಇದೆ, ನಮ್ದು ಊರಲ್ಲಿ ಗಣೇಶನ್ ಮಾಡ್ತೀವಿ 1 ಲಕ್ಷ ಕೊಡಿ ಅಂದ್ರೆ ಯಾರು ಕೊಡಲ್ಲ, ಒಂದು 5,000 ಕೊಟ್ಬಿಟ್ಟು ಕಳಿಸ್ತಾನೆ. ಅರೆ ಅವ್ನು ತಿಂಗಳಿಗೆ ಕೋಟಿ ದುಡಿಯೋನೆ 1 ಲಕ್ಷ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾನೆ, 5,000 ಕೊಟ್ಟು ಕಳಿಸ್ತಾನೆ ಅಂದ್ರೆ ಒಂದು 40,000 50,000 ಸಂಬಳ ತಗೊಳ್ಳೋ ನೀವು 12 ಲಕ್ಷ ಬಿಡೋದ್ರಲ್ಲಿ ಎಷ್ಟು ದೊಡ್ಡ ಅಧರ್ಮ ಇದೆಯಲ್ಲ. ಹೌದು ಸರ್. ನೋ, ಹಾಗಾಗಿ ಇಲ್ಲಿ ನಿಮ್ಮ ಮಾವ ಅಥವಾ ಅವ್ರು ಕೊಡ್ಬೇಕಾದ ದುಡ್ಡು ನೀವೀಗ ಬಾಯಿ ಹಾಕ್ಲಿಕ್ಕೆ ಹೋದ್ರೆ ತಪ್ಪಾಗ್ಬಿಡುತ್ತೆ. ತಾಯಿಗೆ ಬಿಡಿ, ತಾಯಿಗೆ ಧೈರ್ಯ ಹೇಳಿ, ನೀನು ಅದನ್ನ ಕೇಳಮ್ಮ. ತಾಯಿಗೂ ಕೂಡ ಒಂದು ಚಿಕ್ಕ ಮಾತು, ತೀರಾ ದುಃಖ ಪಡೋದು ಬೇಡ, ಅದು ಬೇಕೇ ಬೇಕು, ಅದು ಬಂದೇ ಬರುತ್ತೆ, ನಿನ್ನ ಪಾಡಿ ನೀನು ಮುಂದುವರಿಸು, ಅದನ್ನ ನೀನು ನಿಲ್ಲಿಸಬೇಡ, ಬಟ್ ನಮ್ಮನ್ನು ಕರಿಬೇಡ. ನೀವು ಬಂದು ಕೇಳ್ರು ಅನ್ನಂಗಿಲ್ಲ. ಈಗ ನೀವು ಅಲ್ಲೆಲ್ಲ ವ್ಯಾಜ್ಯ ಮಾಡಿಕೊಂಡು ನೀವು ಒಂದು ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನಿಮಗೆ ತೊಂದರೆ. ತಾಯಿಗೆ ನೀವು ಬೆಂಬಲ ಕೊಡಿ, ಆದರೆ ಬಿಟ್ಬಿಡಮ್ಮ ಅದನ್ನ ಅಂತ ಹೇಳಿದ್ರೆ ನನ್ನ ಬಾಯಿಂದ ಬರೋದು ಬೇಡ, ಬಟ್ ಹೇಳ್ತೀನಿ ಅದು ನೀವು ಮುಂದೆ ನಷ್ಟ ಅನುಭವಿಸ್ಬಿಡ್ತೀರ. ಹೌದು ಸರ್, ನಷ್ಟ ಅನುಭವಿಸ್ತೇವೆ ಸರ್. ನಾವು ಆಲ್ರೆಡಿ ಹೇಳಿದೇವೆ ಸರ್, ಈಗ ನಾನು ಅದನ್ನ ಹೇಳಿದೆ ಸರ್, 24 ವರ್ಷ ದುಡಿದು ಕಾಲೆಗೈಲೆ ಹೋದ್ರೆ ಈಗ ಯಾವ ನ್ಯಾಯ ಆಗೋದೇ ಇಲ್ಲ. ದೊಡ್ಡವ್ರ ಮೂಲಕ ಹೇಳಿಸಿ ಅದಾಗಲಿಲ್ಲ ಅಂದರೆ ಕಾನೂನಾತ್ಮಕವಾಗಾದರೂ ಅಥವಾ ತೀರಾ ಮಟ್ಟಿಗೆ ಒಂದೇ ಇದಕ್ಕೆ ಹೋಗೋದು ಬೇಡ, ಒಂದು ಸಮಯ ತಗೊಳ್ಳಿ, ದೊಡ್ಡವ್ರನ್ನ ಕೂರಿಸಿ ಮಾತಾಡಿಸಿ. ಬಟ್ ಇಲ್ಲಿ ತೀರ್ಪು ಅಥವಾ ನನ್ನ ಈ ತಿಳುವಳಿಕೆಯಲ್ಲಿ ನಾನು ಹೇಳೋದು, ಬಿಡೋದು ಒಳ್ಳೆಯದಲ್ಲ, ಕೇಳಲೇಬೇಕು. ಅಂಡ್ ನೀವು ಬಿಟ್ರೆ ಮಾತ್ರ ನೀವು ಒಳ್ಳೆಯವರಾಗ್ತೀರಿ, ಕೇಳಿದ್ರೆ ಕೆಟ್ಟವರಾಗ್ತೀರಿ ಅಂದ್ರೆ ಪರವಾಗಿಲ್ಲ, ಕೆಟ್ಟವರೇ ಆಗಿ. ಈಗ ಮನೇಲಿ ಹಂಗೆ ಇದೆ ಸರ್, ನಾವೀಗ ಈ ದಿನ 23 ವರ್ಷ 24 ವರ್ಷ ಹುಡುಗರೆಲ್ಲ ಒಳ್ಳೆಯವರಾಗಿದ್ದೆ, ಈಗ 2 ವರ್ಷದಿಂದ ಕೆಟ್ಟವರಾಗಿದ್ದೀವಿ ನಾವು. ಪರವಾಗಿಲ್ಲ, ನಾವು ಕೆಟ್ಟವರಾದ್ರೆ ಪರವಾಗಿಲ್ಲ ಸರ್. ಈಗ ನಾವು ಅವರಿಗೆ ಎಲ್ಲಾನು ಅನುಕೂಲ ಮಾಡಿ ಕೊಟ್ಟಾಗ ಒಳ್ಳೆಯವರಾಗಿ ನಮ್ಮ ಪ್ರಶ್ನೆಗಳನ್ನ ನಾವು ಕೇಳಿದ್ರೆ ನಾವು ಕೆಟ್ಟವರಾದ್ರೆ ನಮ್ಮ ಅಸ್ತಿತ್ವ ಯಾವಾಗ ಹುಡುಕೊಳ್ಳೋದು? ಸ್ವಾಭಿಮಾನ ಇರ್ಬೇಕಲ್ಲ. ಅದೇ ಸರ್, ಅದನ್ನೇ ಹೇಳ್ತಿದ್ದೀನಿ ಸರ್, ನಮ್ಮ ಅಸ್ತಿತ್ವ ಎದಕ್ಕೆ ಯಾವಾಗ ಹುಡುಕೊಳ್ಳೋಣ? ಖಂಡಿತ. ಬದುಕು ಎಷ್ಟು ಪ್ರಬುದ್ಧವಾಗಿರ್ಬೇಕಂದ್ರೆ, ನನಗೆ ಒಂದು ವೇಳೆ ಅವನು ಈಗ ನಾನು ಬಂದ್ಬಿಡಪ್ಪ ಒಂಚೂರು ಮನೆ ಕ್ಲೀನ್ ಮಾಡಬೇಕು ಅಂತ ಅಂದಾಗ ಅವನು ಬಂದರೆ ಮಾತ್ರ ಒಳ್ಳೆಯವನು, ಬರದೇ ಹೋದ್ರೆ ಕೆಟ್ಟವನು ಅಂದ್ಕೊಂಡ್ರೆ ಅದು ನನ್ನ ಜೊಳ್ಳು ವ್ಯಕ್ತಿತ್ವ. ಹೌದು ಸರ್, ನನ್ನ ಅವನ್ದು ಏನು ಕಷ್ಟ ಇತ್ತೋ ಏನೋ, ಅವ್ನು ಬರಲಿಲ್ಲ ಅಂದ್ರೆ ನಾನು ಸುಮ್ಮನೆ ಇರಬೇಕಾ, ನಾನು ಕ್ಲೀನ್ ಮಾಡ್ಕೊಳ್ಳೋಣ. ಬಟ್ ಅವನ ಮೇಲೆ ಗೂಬೆ ಕೂರಿಸೋ ಬುದ್ಧಿ ಬಿಟ್ಟರೆ ಅದು ಪ್ರಬುದ್ಧ ವ್ಯಕ್ತಿತ್ವ. ಆದರೆ ನಾನು ಹೇಳಿದ್ದಂಗೆ ಯಾರು ನಡ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಕೆಟ್ಟದ್ದು ಮಾಡ್ತಾ ಬಂದರೆ ಕಡೆಗೆ ನಾನು ಜಗತ್ತಲ್ಲಿ ಒಂಟಿ ಆಗ್ಬಿಡ್ಬೇಕಾಗುತ್ತೆ. ಈಗ ನಮ್ಮ ಮನೇಲಿ ಹಂಗೆ ನಡೀತಿದೆ ಸರ್. ಈಗ ಒಬ್ಬರಷ್ಟೇ ಎಲ್ಲ ಮ್ಯಾನೇಜ್ ಮಾಡ್ತಾರೆ. ತೊಂದರೆ ಇಲ್ಲ ಸರ್. ನನಗನ್ಸುತ್ತೆ ಈ ಪಾಂಡವರು ಕಾಡ್ಗೆ ಹೋದಾಗ ಈ ಕುಂತಿ ವಿದುರನ ಮನೆಯಲ್ಲೇ ಒಬ್ಳೇ ಇದ್ಲಲ್ಲ, ಹಂಗಾಗಿದೆ ನಿಮ್ಮ ತಾಯಿ ಕತೆ. ನಿಮ್ಮಿಬ್ಬರು ನಿಲ್ಬಿಟ್ಬಿಟ್ಟು ಆಕೆ ಅಲ್ಲಿ ಒದ್ದಾಡ್ತಿದ್ದೆ ಶತ್ರುಗಳ ಮನೆಯಲ್ಲಿ. ಶತ್ರು ಅಂತ ಹೇಳಲ್ಲ, ಬಟ್ ಅದೊಂಥರ ಉಸಿರುಗಡಿಸೋ ವಾತಾವರಣ. ಅದೇ ಸರ್, ಉಸಿರುಗಟ್ಟ ವಾತಾವರಣ. ನಾನೀಗ ನೋಡ್ತಾ ಇದ್ದೀನಿ ಸರ್, ಒಂದ್ ಸ್ವಲ್ಪ ದಿನ ಇಲ್ಲೇ ತಂದು ಇಟ್ಕೊಂಡಿದ್ದೆ ನಾನು ಬೆಂಗಳೂರಲ್ಲಿ. ಆದ್ರೆ ನಮ್ಮ ತಾಯಿಗೆ ವಾತಾವರಣ ಸೆಟ್ ಆಗಲ್ಲ ಸರ್. ಇಲ್ಲಿ ಅವರೆಲ್ಲ ಅಲ್ಲಿ ಇಲ್ಲಿ ಜಮೀನ್ ಕೆಲಸ ಆ ಕಡೆ ಈ ಕಡೆ ತಿರುಗಾಡದವರು, ಇಲ್ಲಿ ವಾತಾವರಣ ಸೆಟ್ ಆಗ್ಲಿಲ್ಲ ಸರ್. ಹಂಗೆ ತಿರ್ಗಾ ಅವರಲ್ಲೇ ಇರ್ಲಿ, ಅದೊಂದು ಮುಂದುವರ್ಸಕ್ಕೆ ಹೇಳಿ. ಇನ್ನೊಂದು
1.5 2 ವರ್ಷ ನಿನ್ನ ತಾಯಿ ಹಿಂಗೆ ಮುಂದುವರಿಸಿದ್ರೆ ಅದು ನಿಮ್ಮ ಕೈಗೆ ಬರುತ್ತಪ್ಪ, ನಿಮಗೇನು ಮೋಸ ಆಗಲ್ಲ. ನೀವು ಆರೋಗ್ಯ ಕಾಪಾಡಿಕೊಂಡು ತಮ್ಮನಿಗೇನೋ ಒಳ್ಳೆ ಉದ್ದೇಶ, ಭವಿಷ್ಯದ ಕನಸಿಟ್ಕೊಂಡಿದ್ದೀರಿ. ನನಗೆ ಬಹಳ ಖುಷಿ ಆಯಿತು. ನಿಮ್ಮ ಬದುಕಿಗೆ ಏನೋ ದಾರಿ ಮಾಡಿಕೊಟ್ಟಾಗ ತಮ್ಮನ ಕುರಿತಾಗೂ ಇಷ್ಟು ಕಾಳಜಿ ಮಾಡಿ ಏನೋ ದಾರಿ ಮಾಡ್ತಾ ಇದ್ದೀರಿ. ಇದು ನಿಮ್ಮ ದೊಡ್ಡತನ. ಮನೆ ಕಟ್ಕೊಳ್ಬಹುದು. ಅದು ನನಗೆ ಯಾಕೆ ತಮ್ಮನ್ನು ಓದಿಸ್ಬೇಕಂದ್ರೆ ಸರ್, ನಾವು ಚಿಕ್ಕವನಿಂದನೂ ಕಾಂಪಿಟೇಷನ್ ಇಂದ ಓದ್ತಿದ್ದೇವೆ. ನಮ್ಮಲ್ಲಿ ಹೆಂಗಂದ್ರೆ ನಾನು ಸ್ವಲ್ಪ ವೀಕ್ ಇದ್ದೀನಿ ಸರ್. ನಮಗೆ ಇಂಗ್ಲಿಷು ಬಯಾಲಜಿ ಮಾತ್ರ ವೀಕು. ಇನ್ನು ಮ್ಯಾಥಮೆಟಿಕ್ಸ್ ಅದರ್ ಸಬ್ಜೆಕ್ಟ್ ಎಲ್ಲ ಗುಡ್ ಇದ್ದೀನಿ ನಾನು. ಚಿಕ್ಕವನಿದ್ದಾಗ ಹೆಂಗಿತ್ತು ಸರ್ ಅಂದ್ರೆ ನಮ್ಮಲ್ಲಿ ಸಮಸ್ಯೆ, ನಾನ್ ತಪ್ಪು ಹೇಳಿದ್ರೆ ನಮ್ಮ ತಮ್ಮನ ಕಡೆಯಿಂದಾನೇ ಹೊಡಿಸ್ತೀರಿ ನನಗೆ ಸ್ಕೂಲಲ್ಲಿ. ಸೊ ಹೆಂಗಾಗ್ತಿತ್ತು ಅಂದ್ರೆ ನನಗೆ ನಾನೇ ಈ ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಇದ್ದೆ ಸರ್. ನನಗೆ ಇನ್ನೂರಿಗೆ ಸರ್, ನಾನು 12ನೇವರೆಗೂ ನನಗೆ ಯಾವ ರೀತಿ ಓದ್ಬೇಕನ್ನೋದೇ ಗೊತ್ತಿರ್ಲಿಲ್ಲ. ಸೊ ನಮ್ಮ ಮನೇಲಿ ಒಬ್ಬ ಸೋದರ ಮಾವ ಇದ್ದಾರೆ ಚಿಕ್ಕವರು. ಅವ್ರು ಒಂದ್ ಮಾತು ಹೇಳಿದ್ರು, ನೋಡಪ್ಪ ನೀನ್ ಓದಿದ್ದು ನಿನ್ ತಲೆಯಲ್ಲಿ ಇರುತ್ತೆ, ಅವನು ಓದಿದ್ದು ಅವನ ತಲೆಯಲ್ಲಿ ಇರುತ್ತೆ. ಅವನಿಗೆ 20-18 ಮಾರ್ಕ್ಸ್ ಬಿದ್ದಾವೆ, ನಿನಗೆ 17 ಬಿದ್ದೋತಿ, ನೀನ್ ಯಾಕೆ ವಿಚಾರ ಮಾಡ್ತೀಯ? ನೀನ್ 19 ಅಕ್ಟೋಬರ್ ವಿಚಾರ ಮಾಡ್ತೀಯ ನೀನ್ ಯಾವತ್ತಾದ್ರೂ? ಅವಾಗ ಗೊತ್ತೈತೆ ಸರ್, ನಾನು ಓದಿದ್ರೆ ನಾನ್ ಸ್ಟ್ಯಾಂಡ್ ಆಗ್ತೀನಿ, ಅವ್ನು ಓದಿದ್ರೆ ಅವ್ನು ಸ್ಟ್ಯಾಂಡ್ ಆಗ್ತಾನೆ, ನಾನ್ ಯಾಕೆ ಓದ್ಬಾರ್ದು, ಅವನಿಗೆ ಕಂಪೇರ್ ಮಾಡ್ಕೋಬೇಕು. ನಾನು ಅಂದ್ರೆ ಯಾರಿಗೂ ಕಂಪೇರ್ ಮಾಡಲ್ಲ ಸರ್. ಇಟ್ಸ್ ಮೈ ಲೈಫ್ ಇಸ್ ಮೈ ಓನ್ ವೇ. ನಾನ್ ನನ್ನದೇ ದಾರಿಯಲ್ಲಿ ಬರ್ತೇನೆ ಸರ್. ಇವತ್ತಾದ್ರೂ ನಾನು ಅಷ್ಟೇ ಸರ್. ಈಗ ಬೆಂಗಳೂರಲ್ಲಿ ಇರ್ತೀನಲ್ಲ, ಯಾರು ದುನೇದೇ ಅನ್ಲಿ ನನಗೆ, ಹೆಂಗ್ ಬೇಕಾದಂಗ್ ಮಾತ್ರ ನಾನು ತಲೆನೇ ಕಟ್ಸ್ಕೊಳ್ದ. ಯಾಕಂದ್ರೆ ನನಗೆ ಒಂದ್ ಹಂತದಲ್ಲಿ ಇದ್ದೀನಿ. ನಾನು ಯಾವ್ದು ಖರ್ಚು ಮಾಡ್ಬೇಕು, ಯಾವ್ದನ್ನ ಚೆನ್ನಾಗಿ ಇಟ್ಕೋಬೇಕು, ಯಾವ್ದನ್ನ ಸ್ವಚ್ಛವಾಗಿ ಇಟ್ಕೋಬೇಕು, ಯಾವ ಡ್ರೆಸ್ ಅನ್ನ ಹೆಂಗ್ ಹಾಕ್ಬೇಕು, ಹೊರಗಡೆ ಹೋದ್ರೆ ಯಾರ ಜೊತೆ ಹೆಂಗ್ ವರ್ತನೆ ಮಾಡ್ಬೇಕು ಎಲ್ಲ ಗೊತ್ತು ನನಗೆ. ಅವ್ರ ಬಗ್ಗೆ ಅವ್ರು ಏನೇ ಮಾಡ್ತಾರೆ ತಲೆ ಕಟ್ಸ್ಕೊಳಕ್ ಆಗ್ತಾ ಇಲ್ಲ ಸರ್. ನಾವೊಬ್ರು ನಮಗೆ ನಾವು ಈಗ ತಪ್ಪಿಸ್ತಾರಂತ ಬೇಕಾದ್ರೆ ನಾವೇನಾದ್ರೂ ಸಮಾಜದಲ್ಲಿ ಒಂದ್ 4 ಜನ ಕೆಟ್ಟವ್ರಂತ ಭಾವಿಸಿರ್ಬೇಕು. ಅವಾಗಾದ್ರೆ ನಮ್ಮನ್ನ ದೂಡ್ತಾರೆ ಅವರು. ನಮಗ್ ನಾವೇ ಚೆನ್ನಾಗಿದ್ರೆ ನಾವು ನಮ್ಗೆ ಯಾಕೆ ದುಡ್ತಾರೆ? ನಮಗ್ ಬಟ್ ಮಾಡಿ ಯಾವನ್ ಮಗ ಮಾತಾಡ್ತಾನೆ? ಸೊ ನನ್ನ ಇಂಟೆನ್ಷನ್ ಅನ್ಸರೆ ಒಬ್ಬ ವ್ಯಕ್ತಿ ತೊಂದರೆ ಕೊಡಬಾರ್ದು ಅಂತ ಫಸ್ಟ್ ಆಫ್ ಆಲ್ ನನ್ ಮೆಂಟಲ್ ಫಿಕ್ಸ್ ಇರ್ತೀನಿ. ನಾನು ಯಾವುದೇ ವ್ಯಕ್ತಿ ಹೇಳಿ, ಇವತ್ತು ನಾಯಿ ಇದ್ರು ಆ ನಾಯಿ ನಮಗೆ ತೊಂದರೆ ಆಗ್ಬಾರ್ದು. ಸೊ ಈ ತರ ಇದ್ದಾಗ ಆ ವ್ಯಕ್ತಿ ನಮ್ಮನ್ನ ಹೆಂಗ್ ದುಡ್ತಾರೆ? ನಿಜವಾಗ್ಲೂ ನಿಮ್ಮ ಶಿಕ್ಷಣಕ್ಕಿಂತ ನಿಮ್ಮ ಈ ಶಾಂತತೆ ಅಥವಾ ಪರೋಪಕಾರ ಬುದ್ಧಿ ಅಥವಾ ಅಹಿಂಸಾ ಮನೋಭಾವ ಮತ್ತು ಈ ಛಲ, ಕನ್ಸಿಸ್ಟೆನ್ಸಿ, ನಿರಂತರತೆ, ಇವೆಲ್ಲವೂ ಹಸಿವು ನಿಮ್ಮನ್ನ ಖಂಡಿತ ಕಾಪಾಡುತ್ತೆ. ನೋಡಿ, ನಮ್ಮ ಬದುಕಲ್ಲೂ ನಾವೆಲ್ಲರೂ ನಾನು ವೈಯಕ್ತಿಕವಾಗಿ ಪಾಲಿಸೋದೇ ಅದನ್ನು. ನೀವು ಹುಟ್ಟಿದ್ದ ಹಳ್ಳಿನೋ ಸಿಟಿನೋ ಅಥವಾ ಹುಟ್ಟಿದ ಗುಡಿಸ್ಲೋ ಅರಮನೆಯೋ ಗೊತ್ತಿಲ್ಲ, ಆದರೆ ಯಾವ ವ್ಯಕ್ತಿಗೆ ಕನಸುಗಳಿರಲ್ವೋ, ಗುರಿಗಳಿರಲ್ವೋ, ಅವನಿಗಿಂತ ದೊಡ್ಡ ಬಡವ ದರಿದ್ರ ಇನ್ನೊಬ್ಬ ಇಲ್ಲ. ಹಂಗೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು. ಭಾಳ ಸಂತೋಷ ನೀವು ಬಂದಿದ್ದೀರಿ, ಎಷ್ಟು ದೂರ ಬಂದಿದ್ದೀರಿ. ತಮ್ಮನ ಕುರಿತು ಏನೋ ಕನಸನ್ನು ಮುಂದುವರಿಸ್ತಿದ್ದೀರಿ, ಅದೆಲ್ಲ ಒಳ್ಳೇದಾಗಲಿ. ತಾಯಿ ವಿಚಾರ ಮುಂದುವರಿಸೋ ಕೇಳಿ, ನೀವು ಅದರಲ್ಲಿ ಹೆಚ್ಚು ಇನ್ವಾಲ್ವ್ ಆಗಬೇಡಿ. ಕರೆ ಮಾಡಿ, ಮಾತನಾಡಿ, ಸಂತೋಷ ಪಡಿ. ಮನೆ ಕಟ್ಟದಾಗಲೇ ಆಮೇಲೆ ನಾವು ಚೆನ್ನಾಗಿರೋಣ ಅದೆಲ್ಲ ಇಲ್ಲ. ಚೆನ್ನಾಗಿ ಮಾತಾಡಿ, ಖುಷಿ ಪಡಿ. ಯಾರ ಬದುಕು ಹೇಗೋ ಯಾವಾಗಲೋ ಗೊತ್ತಿಲ್ಲ, ಆಯಿತಾ? ನಿಮ್ಮ ಆರೋಗ್ಯ ಕಾಪಾಡಿಕೊಂಡು ತಿಳುವಳ್ಕೊಳ್ಳಿ. ಅದರೊಟ್ಟಿ ಲೌಕಿಕ ಅಲೌಕಿಕ ಎರಡೂ ಜ್ಞಾನವನ್ನು ತಿಳ್ಕೊಳ್ಳಿ. ಯಾರ ನಂಬಿಕೆ, ನಮ್ಮ ನಂಬಿಕೆಗೆ ವಿರುದ್ಧವಾಗಿ ಯಾರೋ ಇದ್ದಾರೆ ಅಂದರೆ ಅವರ ನಂಬಿಕೆ ನಮಗೆ ಬೇಡದೇ ಇರ್ಬೋದು, ಬಟ್ ವ್ಯಕ್ತಿಗಳನ್ನು ಪ್ರೀತಿಸೋದೇ ನಿಜವಾದ ದೈವಿಕತೆ. ಅವನ ಧರ್ಮ ಬೇರೆ ಇರ್ಬೋದು, ಅವನ ಆಚರಣೆ ವಿಚಾರಣೆಗಳು ಬೇರೆ ಇರ್ಬೋದು, ಆದರೆ ಮನುಷ್ಯ ನಮ್ಮಂತೆ ಅಲ್ವೇ? ಸೊ ಯಾವಾಗ ನಮ್ಮ ನಂಬಿಕೆಗೆ ವಿರುದ್ಧವಾಗಿದ್ದಾರೆ ಅಂತ ವ್ಯಕ್ತಿಗಳನ್ನೇ ನಾವು ದ್ವೇಷ ಮಾಡ್ತೀವಿ, ಸ್ವಯಂ ನಾವೇ ಭ್ರಷ್ಟರಾಗ್ತೀವಿ. ಹಾಗಾಗಿ ಹೀಗೆ ಲೋಕದಲ್ಲಿ ಎಲ್ಲರೂ ಭಗವಂತನ ಸೃಷ್ಟಿಯೇ, ಆದರೆ ಒಬ್ಬರು ದುರ್ಯೋಧನ ಪಾತ್ರ, ಒಬ್ಬನದ್ದು ಕೃಷ್ಣನ ಪಾತ್ರ, ಒಬ್ಬದದ್ದು ರಾವಣನ ಪಾತ್ರ, ಒಬ್ಬದ್ದು ರಾಮನ ಪಾತ್ರ. ಆದರೆ ದುಷ್ಟರನ್ನ ಕಂಡ್ರೆ ದೂರ ಇರು ಅಂತ ದೊಡ್ಡವ್ರು ಹೇಳ್ಯಾರೆ. ಹಾಗಂತ ದುಷ್ಟರನ್ನ ಕಂಡ್ರೆ ಮೇಲೆ ಬೀಳು ಅಂತ ಹೇಳಿಲ್ಲ. ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದು ಕಲಿಬೇಕು. ಹಾಗಂತ ದೂರ ಇರೋರ್ನೆಲ್ಲ ಕೆಣ್ಕೊಂಡು ಹೋಗಂಗಿಲ್ಲ. ಕೆಟ್ಟದ್ದು ಮುಳ್ಳು, ಹಸನಾದ ಬೇಲಿ, ಮುಳ್ಳಿನ ಬೇಲಿ, ಹಣ್ಣು, ಕಾಯಿ, ವಿಷ, ಅಮೃತ, ಒಳ್ಳೆಯದು, ಕೆಟ್ಟದ್ದು, ಹಗಲು, ರಾತ್ರಿ ಎಲ್ಲವೂ ಇಲ್ಲೇ ಇದೆ. ಎಲ್ಲ ಸಮಾಜದಲ್ಲಿ ಒಳ್ಳೆಯದು, ಕೆಟ್ಟದ್ದು, ಕಸ, ರಸ ಎಲ್ಲವೂ ಇಲ್ಲೇ ಇದೆ. ನಮಗೆ ಬೇಕಾದ್ದು ಹೇಗೆ ಹೂವಿನಿಂದ ದುಂಬಿ ಮಕರಂದವನ್ನು ಹೀರ್ಕೊಳ್ಳುತ್ತೋ, ಅದು ಬೇಡದೇ ಇರೋದನ್ನೆಲ್ಲ ಹೊಲ್ಸು ತಂದು ಜೇನು ಕಟ್ಟುತ್ತಾ, ಹೂವನ್ನೇ ಹುಡುಕುತ್ತೆ, ಅದನ್ನು ಮಾತ್ರ ಹೀರ್ಕೊಂಡು ಬಂದು ಜೇನು ಕಟ್ಟುತ್ತೆ. ಅಂದರೆ ಆ ಜೇನು ಹುಳದ ದಾರಿಯಲ್ಲಿ ಕೆಟ್ಟದ್ದೇನು ಸಿಗೋದೇ ಇಲ್ವಾ? ಸಿಗುತ್ತೆ, ಆದರೆ ಅದನ್ನು ತಗೊಳ್ಳಲ್ಲ ಅದು. ನಾವು ಹಾಗೆ ಒಳ್ಳೆಯವರು ಸಿಗ್ತಾರೆ, ಕೆಟ್ಟವರು ಸಿಗ್ತಾರೆ.
ಒಳ್ಳೆಯವರಿಂದ ಒಳ್ಳೇದನ್ನು ತಗೊಳ್ಬೇಕು. ನಮ್ಮವ್ರೇನು ಯುವ ಜನತೆ ಏನು ಮಾಡ್ತಾರೆ, ಅಯ್ಯೋ ಅವ್ರು ಎಷ್ಟು ಕೆಟ್ಟವ್ರು ಗೊತ್ತಾ, ಆ ಕೆಟ್ಟವ್ರನ್ನ ಬೈಯೋದನ್ನೇ ಒಂದು ಎಪಿಸೋಡ್ ಮಾಡ್ತಾರೆ, ಒಳ್ಳೇದು ಮರ್ತೇ ಬಿಡ್ತಾರೆ. ಹಾಗೆ ಜೇನು ಹುಳುಗಳಿಂದ ನಾವು ಕಲಿಬೇಕಾಗಿರೋ ಪಾಠ, ಒಳ್ಳೆಯದನ್ನು ಹೀರಿಕೊಂಡು ಒಂದು ಕಡೆ ಶೇಖರಿಸಿ ಅದು ಜೇನು ಹುಳು ತಾನೇ ತಿನ್ನುತ್ತಾ, ಜನಗಳು ತಿಂತಾರೆ, ತಾನು ಕಟ್ಟುತ್ತೆ, ಅದನ್ನು ತಿನ್ನೋರು ಯಾರು? ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ಆದ್ರೆ ಕೈ ಕೆಸರು ಮಾಡ್ಕೊಂಡವರೇ ಬಾಯಿ ಮೊಸರು ಮಾಡ್ಕೊಳ್ತಾರೆ ಅಂತ ಏನಿಲ್ಲ. ಈಗ ಒಬ್ಬ ಮನೆ ಯಜಮಾನ ದುಡಿತಾನೆ, ಕೈ ಕೆಸರು ಮಾಡ್ಕೊಳ್ತಾನೆ, ಆದ್ರೆ ಮನೆಯವರೆಲ್ಲ ಬಾಯಿ ಮೊಸರು ಮಾಡ್ಕೊಳ್ತಾರೆ. ಹಾಗಾಗಿ ನಿಮ್ಮ ಜೀವಿತಾವಧಿಯಲ್ಲಿ ಕಷ್ಟಪಟ್ಟಿದ್ದೀರಿ, ಈ ಒಂದು ಸ್ಥಾನಕ್ಕೆ ಬಂದಿದ್ದೀರಿ, ಉಳಿಸ್ಕೊಳ್ಳಿ. ತೀರಾ ದಾಂಧಲೆ ಮಾಡ್ಕೊಳ್ಳೋದು ಬೇಡ. ತಾಯಿಯನ್ನ ಆ ಒತ್ತಡವನ್ನು ಮುಂದುವರಿಸ್ಲಿಕ್ಕೆ ಹೇಳಿ, ನಿಮ್ಮ ಪಾಡಿಗೆ ಕೆಲಸದ ಕಡೆ ಗಮನ ಕೊಡಿ, ಜ್ಞಾನ ಸಂಪಾದನೆ ಮಾಡಿ, ಒಳ್ಳೆಯ ಸಜ್ಜನ ಸ್ನೇಹಿತರನ್ನು ಸಂಪಾದನೆ ಮಾಡಿ, ನಿಮ್ಮ ಕೆಲಸದಲ್ಲಿ ಇನ್ನಷ್ಟು ಉನ್ನತಿ ಮಾಡ್ಕೊಳ್ಳಿ. ಚೆನ್ನಾಗಿ ಓದಿ, ಪರೀಕ್ಷೆಗಳು ಬರೀರಿ, ಉದ್ಧಾರವಾಗಿ 4 ಜನಕ್ಕೆ ದಾರಿ ತೋರಿಸಿ. ನಿಮ್ಮಂತೆ ಯಾರು ಹಳ್ಳಿಯಿಂದ ಬಂದು ನಾನು ಓದಬೇಕು ಅಂತ ಹೇಳದವ್ರಿಗೆ ಮಾರ್ಗದರ್ಶನ ಮಾಡಿ. ಎಷ್ಟೇ ನಿಮ್ಮ ಜೀವಿತಾವಧಿಯಲ್ಲಿ ನೀವು ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಭಗವಂತ ನಾನಾ ದಾರಿಗಳನ್ನು ಕೊಟ್ಟಿದ್ದಾನೆ. ಒಳ್ಳೆಯದಾಗಲಿ. ತಾಯಿ ಚೆನ್ನಾಗಿ ನೋಡಿಕೊಳ್ಳಿ. ಭಾಳ ಖುಷಿಯಾಯಿತು ಕಾರ್ಯಕ್ರಮ ಕೇಳೋದು. ಪಾಪ ನಿಮ್ಮ ಬಿಡುವಿನ ಸಮಯದಲ್ಲಿ. ಇಲ್ಲ ಸರ್, ನಾನೀಗ ಒಂದು 3 ವಾರದಿಂದ ಕಂಟಿನ್ಯೂಸ್ ಟ್ರೈ ಮಾಡ್ತಾ ಇದ್ದೆ ಸರ್. ಕಾಲ್ ಸಿಗ್ತಾನೆ ಇರ್ಲಿಲ್ಲ ಸರ್. ನಾನು ಕಾಲ್ ಮಾಡಿದಾಗೆಲ್ಲ ಬಿಸಿನೇ ಬರ್ತಿತ್ತು. ಇವಾಗ ಜಸ್ಟ್ ನೋಡ್ತಾ ಇದ್ದೆ ಅಮ್ಮನ ಪ್ರೋಗ್ರಾಮ್. ಒಂದು 3-4 ಸಲ ಟ್ರೈ ಮಾಡಿದೆ, ಬಿಸಿನೇ ಬಂತು. ಆಮೇಲೆ ನೀವು ಕೈಯಲ್ಲಿ ಇಯರ್ಫೋನ್ ಹಿಡಿದ್ರಲ್ಲ, ನೋಡಿದ್ರೆ ಅವಾಗ ಕಾಲ್ ಬಂತು. ಆಗ್ಲಿ. ಇಲ್ಲಿ ನೋಡಿ, ಬಹುಶಃ ಒಂದು ಕಾರ್ಯಕ್ರಮ ಆರಂಭವಾಗಿ ಮುಗಿಯುವಷ್ಟರಲ್ಲಿ ಮಿನಿಮಮ್ 120 ಕರೆ ಬಂದಿರ್ತವೆ. ಹೌದು ಸರ್, ಹೌದು. ಅದರಲ್ಲಿ ನಾನು ಮಾತಾಡೋದೇ 2. ಪಾಪ ನಾನು ಗಂಟೆಗಟ್ಲೆ ಮಾತಾಡ್ತಾರೆ ಪಾಪ. ಆ ಮಧ್ಯೆ ಎಷ್ಟೋ ಜನ ಟ್ರೈ ಮಾಡಿ ಬೈಕೊಂಡು ಸುಮ್ಮನಾಗ್ಬಿಟ್ಟಿರ್ತಾರೆ. ಇಲ್ಲ ಸರ್, ನನಗೆ ಬಹಳ ಖುಷಿ ಅನ್ನಿಸ್ತು ನನಗೆ. ಯಾಕಂದ್ರೆ ನಾನು ಅವತ್ತು ಅಷ್ಟೆಲ್ಲೊಂದು ನೋವು, ನಲಿವು, ನನ್ನ ಸೀಕ್ರೆಟ್ ಎಲ್ಲ ಹೇಳಿದೆ ಸರ್ ನಾನು ಅವಳಿಗೆ. ನಾನು ಏನೇನ್ ಸೇವಿಂಗ್ಸ್ ಮಾಡಿ ನಮ್ಮ ಮನೆಗೆ ಯಾರಿಗೂ ಹೇಳಿಲ್ಲ ಸರ್, ನಮ್ಮ ತಾಯಿಗೆ ಬಿಟ್ರೆ. ನಾನು ನೀವು ಒಂದ್ ಮಾತು ಹೇಳಿದ್ರಿ, ಮನೆ ಕಟ್ಟಿದ್ಮೇಲೆ ಇವತ್ತೇ ಬಿದ್ರು ಪರವಾಗಿಲ್ಲ, ಒಳಗಡೆ ಹೋಗ್ಬೇಡ ಅಂತ ಅವತ್ತು ಹೇಳಿದ್ರಿ. ಅವತ್ತೇ ಸರ್ ಆ ಮಾತು. ಅವಳು ನಮ್ಮೂರಲ್ಲಿ ನಾವು ಎದ್ರು ಬಿದ್ರು ಈಗ ಊರಲ್ಲೇ ತೆಗೆಡ್ತೀವಿ ಸರ್. ಫ್ರೆಂಡ್ ಸರ್ಕಲ್ ನಾವು ಎದ್ರು ಬಿದ್ರು ಆ ಊರಲ್ಲೇ ಇರ್ತೀವಿ. ಈಗ ವಿಚಾರ ಮಾಡಲ್ಲ ಸರ್. ನಾನು ಮುಂದ್ ತಿರುಗಿದ್ರು ಹೋಲಿ ಬಿಡು, ಅವಳು ಪಾಡ, ಅವಳ ಜೀವನ ಇಷ್ಟೇ ಸರ್. ಈಗ ಯಾಕಂದ್ರೆ ಈಗ ನನ್ನ ಮನದಲ್ಲೇ ಗೊತ್ತಾಗಿದೆ ಅದೆಲ್ಲ ಸುಡುಗಾಡು ಶುಂಠಿ ಬೇರೆ ರಗಡಾಗಿದೆ, ಅದೆಲ್ಲ ಕರ್ಮ ಕಾಂಡಗಳೆಲ್ಲ. ಸೊ ಅದನ್ನ ಬೇಡ, ಅವಳು ಸಮಾಜದಲ್ಲಿ ಏನೋ ಹೊಂಟಿದ್ದಾಳೆ, ಹೋಗ್ಲಿ, ಅವಳು ಪಡಿ, ಅವಳು ನನ್ ಪಡಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಅದನ್ನ ಹೇಳಿದ್ರು ಸರ್. ಆ ಮಟ್ಟಿನ ವೈರಾಗ್ಯ ಬರಬೇಕು ಅಂದ್ರೆ ನಿಮಗೆ ಯಾವುದೋ ಒಂದು ದೈವಿಕತೆ ಇರಬೇಕು, ಇಲ್ಲಾಂದ್ರೆ ಅದಾಗಲ್ಲ. ಮತ್ತೆ ಒಂದು ಪುಣ್ಯ ಬಹುಶಃ ಅಲ್ಲೇ ತೊಡ್ಕೊಂಡ್ಬಿಟ್ಟಿದ್ರೆ ನೀವ್ ಅಲ್ಲೇ ಬೇಲಿ ಒಳಗಡೆ ಸಿಗಾಕೊಂಡು ಜಿಂಕೆ ತರ ಒದ್ದಾಡ್ತಿದ್ರಿ. ನಾನ್ ನಿಜವಾಗ್ಲೂ ಹೇಳ್ತೀನಿ ಸರ್, ಅದು ಇನ್ನ ಮುಂಚೆನೆ ಆಗೈತೆ ಒಳ್ಳೇದು. ಜೊತೆಗೆ ಬಿದ್ಮೇಲೆ ಆಗಿದ್ರೆ ನಾನು ಪಶ್ಚಾತ್ತಾಪ ಬಹಳ ಪಡ್ತಿದ್ದೆ ಅನ್ಸುತ್ತೆ. ಸತ್ಯ. ಈಗೂ ಪಟ್ಟಿರ್ಬೋದು, ಇಲ್ಲ ಅಂತ ಅನ್ನಲ್ಲ. ಬಹಳ 1 ವರ್ಷ ಪಡ್ಬೋದು, 2 ವರ್ಷ ಪಡ್ಬೋದು, ಬಟ್ ಕಟ್ಕೊಂಡ ಮೇಲೆ ಸಾವಿರವರೆಗೂ ಪಡ್ಬೇಕಾಗ್ತಿತ್ತು ನಾನು. ಎಸ್, ನಾವು ಈಗ ನೀವೊಬ್ರು ಪೊಲೀಸ್, ಈಗ ನೀವೊಬ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು, ಅಂಡ್ ತುಂಬಾ ಜನಕ್ಕೆ ನಿಮಗೆ ಗೊತ್ತಿಲ್ದಂಗೆ ನಿಮ್ಮನ್ನು ತುಂಬಾ ಜನ ಗಮನಿಸ್ತಾ ಇರ್ತಾರೆ. ಸೊ ಬಿ ಕೇರ್ಫುಲ್. ಹೌದು ಸರ್. ಈಗ ಎಸ್ಪೆಷಲಿ ಗೌರ್ಮೆಂಟ್ ಸ್ಯಾಲರಿ ಇದ್ದವ್ರನ್ನ ಹಿಂದೆ ಹುಡುಕಾಡ್ತಾರೆ. ಯಾಕಂದ್ರೆ ಈಗೆಲ್ಲ ಸೆಕ್ಷನ್ಸ್ ಲಾ, ಆಮೇಲೆ ಅರ್ಧ ಸ್ಯಾಲರಿ ಕೊಡ್ಬೇಕು, ಎಲ್ಲ ತರ ಸೆಕ್ಷನ್ ಗೊತ್ತಿದೆ ಸರ್ ನನಗೂ. ಸೊ ನಾನೀಗ ಬೇರೆ ಒಂದ್ ಹುಡುಗಿ ವಿಷಯದಲ್ಲಿ ಬೇರೆ ಒಂದ್ ಹೆಜ್ಜೆ ಇಡ್ಬೇಕಾದ್ರೆ 10 ಸಲ ವಿಚಾರ ಮಾಡ್ತಿರ್ತೇನೆ ನಾನು. ಎಲ್ಲರೂ ಹೇಳ್ತಿರ್ತಾರೆ, ಬಡು ಇವಳಲ್ಲ ಮತ್ತೊಬ್ಳು, ಇವತ್ತು ಈ ಹುಡುಗಿ ಬಿಟ್ಟು ನಾಳೆ ಮತ್ತೊಬ್ಬ ಸಿಗ್ತಾರೆ. ಬೇಡ ಸರ್, ಇನ್ನೇನು ಬರೋಳು ಅದೇ ಒಂದು ಯಾವ್ದೋ ಒಂದು ರಿಯಾಲಿಟಿ ಶೋ ಅಲ್ಲಿ ಹೇಳಿದಾನೆ ಅವನು ಒಬ್ಬ ಹುಡುಗ, ಗೆದ್ದಾಗೂ ಬರೋಳು ಬೇಡ, ಬಿದ್ದಾಗೂ ಹೋಗೋಳು ಬೇಡ, ಜೊತೆಗೆ ಜೀವನ ಸಂಗಾತಿ ಒಬ್ಬಳಿದ್ರೆ ಸಾಕು ಕಷ್ಟ ಸುಖದಲ್ಲಿ ಅಂತ. ಇರ್ಲಿ, ಬಟ್ ನಾನು ಹೇಳೋದು ಬಹಳ ಹಿಂದೆ ನಮ್ಮ ಸಜ್ಜನರು ಬಹಳ ಗೌರವಾನ್ವಿತವಾಗಿ ಬದುಕೋ ಯುವಕರು ಕಾನೂನು ಓದಿಕೊಂಡು ಹಿಂಗಿದೆ, ಶಿಕ್ಷೆ ಇದೆ ಅಥವಾ ಇದಕ್ಕೆ ಹಿಂಗಿದೆ ಅಂತ ಅಂದ್ರೆ ಒಂದು ಹೆಣ್ಣಿನ ವಿಚಾರದಲ್ಲಿ ಗೌರವಾನ್ವಿತ ನಡ್ಕೊಳ್ಳೋಕೆ ಸಂಸ್ಕಾರ ಸಾಕು, ಕಾನೂನೇನು ಬೇಕಿಲ್ಲ. ಕಾನೂನು ತಿಳ್ಕೊಂಡು ಹೋಗೋದು ಕೂಡ ಒಂದು ಹಂತದ ಬುದ್ಧಿವಂತಿಕೆ ಕ್ರಿಮಿನಲ್. ಇಲ್ಲ ಸರ್, ನಾನು ಈ ಕಾನೂನು ಅಂತಿಲ್ಲ ಸರ್, ಈಗ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾವು ಈಗ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನೋಡಿದೀವಿ ಈಗೆಲ್ಲ ಸಮಸ್ಯೆಗಳು, ಮದುವೆ, ಲವ್ ಬ್ರೇಕಪ್. ಬಟ್ ಆ ಮಟ್ಟಿಗೆ ಮುಂದುವರಿಯೋದು ಬೇಡ. ಯಾಕಂದ್ರೆ ಒಬ್ರು ಸಂಪ್ರದಾಯ ಸಮಾಜ ದೃಷ್ಟಿಕೋನ ವಿಚಾರ ಮಾಡ್ತೀನಿ ಸರ್, ಆಮೇಲೆ ಕಾನೂನುಗಳು ನೋಡ್ತೀನಿ. ನಾನ್ ನಿಮಗೊಂದು ಮಾತು ಹೇಳಿದೆ ಸರ್, ಈಗ ನಮ್ಮಮ್ಮ ಇವತ್ತು ನೆಮ್ಮದಿ ಮಲಗ್ತಾರಲ್ಲಕ್ ನಾನ್ ಇಲ್ಲಿ ಚೆನ್ನಾಗಿದ್ದೀನಿ ಅನ್ನೋ ಒಂದು ಭರವಸೆ ಇರುತ್ತೆ. ಬಟ್ ನಾನ್ ಇನ್ನೇನೋ ತೊಡಕಾಶಿ ಬೇರೆ ಕೆಲಸ ಮಾಡಿದ್ರೆ ಅವ್ರ ಹೆಂಗ್ ನೆಮ್ಮದಿ ಮಲಗ್ತಾರೆ? ಅವಶ್ಯವಾಗಿ ಬೀದಿಯಲ್ಲಿ ನಿಂತಿರುವ ಒಬ್ಬ ಅಸಹಾಯಕನಿಗೆ ಅಥವಾ ಒಬ್ಬ ಮುದುಕಿಗೆ ಅಥವಾ ಒಬ್ಬ ಮುದುಕನಿಗೆ
ಕಪಾಳು ಕೊಡಿದ್ರೆ ಯಾವ ಸೆಕ್ಷನಲ್ಲಿ ಏನು ತಪ್ಪಿದೆ, ಯಾವ ಸೆಕ್ಷನಲ್ಲೂ ಶಿಕ್ಷೆ ಇಲ್ಲ ಅಂದ್ಕೊಂಡು ನಾನು ಹೊಡೆಯೋಂಗಿಲ್ಲ. ನಾನು ಅವ್ರ ಹಿರಿಯರು, ಮತ್ತು ಅದು ತಪ್ಪು, ಅದು ಹಿಂಸೆ ಒಳ್ಳೆಯದಲ್ಲ, ಅಥವಾ ಅದು ಅನಾಗರಿಕರು ಮಾಡೋ ಕೆಲಸ ಅನ್ನೋ ಒಂದು ಕಾಮನ್ ಸೆನ್ಸ್ ಇದ್ರೆ ಸಾಕು, ಅದು ಕಾನೂನು ಬೇಕಿಲ್ಲ. ಹಾಗೆ ನೀವು ತಿಳ್ಕೊಳ್ತಾ ಇದ್ದೀರಿ, ಬಟ್ ಅದ್ರ ಕುರಿತಾಗಿ ತುಂಬ ಹೆಣ್ಮಕ್ಳನ್ನ ಆಯ್ಕೆ ಮಾಡ್ಬೇಕಾದ್ರೆ ಅದು ಯಾವುದು ತಲೆಗೆ ಬೇಡ. ಸಂಸ್ಕಾರ ಕಷ್ಟ ಹೆಣ್ಮಗಳು ನಿಮಗೆ ಏನು ತುಂಬ ನೋಡಿ, ನಾನು ಈ ಜ್ಞಾನಿಗಳ ಸಹವಾಸದಲ್ಲಿರೋನಾಗಿ ಹೇಳ್ತೀನಿ, ತುಂಬ ಜ್ಞಾನವನ್ನು ಅರ್ಗಿಸ್ಕೊಳ್ಳೋ ಶಕ್ತಿ ಇಲ್ಲದೆ ಹೋದ್ರೆ ನಿಜವಾಗ್ಲೂ ಹುಚ್ಚ ಆಗ್ಬಿಡ್ತಾರೆ ಅವರು. ನಮ್ಮಲ್ಲಿ ಹೀಲಿಂಗ್ ಮಾಡೋರು ಎಷ್ಟು ಜನ ಹುಚ್ಚರಾಗಿ ಅಲಿತಾ ಇದ್ದಾರೆ ಅಂದರೆ, ಯಾಕಂದರೆ ನಮ್ಮಲ್ಲಿ ರೇಖಿ ಹೀಲಿಂಗ್, ನಾನಾ ರೀತಿ ಹೀಲಿಂಗ್ ಮಾಡ್ತಾರೆ. ಅದರ ಅರ್ಥ ಅವ್ರ ಕರ್ಮಗಳನ್ನು ನಾವು ತಗೊಳ್ಳೋದು, ಅಥವಾ ಅವರ ಕೆಲವು ನರಳಾಟಗಳನ್ನು ನಾವು ಅದನ್ನು ಬರ್ನ್ ಮಾಡೋ ಶಕ್ತಿ ಇದ್ರೆ ತಗೊಳ್ಬೇಕು. ಈಗ ಅಜ್ಜಿದಿರೆಲ್ಲ ಸೆರಗಲ್ಲಿ ಪಾಪ ಹೊಟ್ಟೆ ನೋಯ್ತಿದೆ ಅಂತ ಮೊಮ್ಮಗು ಅಂದರೆ ಬರಬಾಯ್ಲಿ ಅಂತ ಅಂಜಿಕಡ್ಡಿಯಲ್ಲಿ ದೃಷ್ಟಿ ತೆಗಿತಾರೆ, ಅಥವಾ ಸೆರಗಲ್ ದೃಷ್ಟಿ ತೆಗಿತಾರೆ. ಅವ್ರಿಗೆ ಆ ಮಗುವಿನಲ್ಲಿದ್ದ ನೆಗೆಟಿವ್ ಎನರ್ಜಿಯನ್ನು ಸೆರಗು ಮೂಲಕ ಅಥವಾ ಅಂಜಿಕಡ್ಡಿ ಮೂಲಕ ಅದನ್ನು ಬೆಂಕಿಲಿ ಸುಡ್ತಾರೆ ನಾರ್ಮಲಿ. ನೀವು ಒಬ್ಬರ ಕಷ್ಟವನ್ನು ಕೇಳಬೇಕಾದ್ರೆ ಅದನ್ನು ಅರ್ಗಿಸ್ಕೊಳ್ಳೋ ಶಕ್ತಿ ಇದ್ರೆ ಮಾತ್ರ ಕೇಳಬೇಕು. ಇಲ್ಲ ಅಂದರೆ ನಿಮ್ಗೆ ಅಂಥ ತಪಶಕ್ತಿ ಇಲ್ಲ, ನೀವು ಅಂಥ ಸ್ಪಿರಿಚುವಲಿ ಸ್ಟ್ರಾಂಗ್ ಇಲ್ಲ ಅಂದರೆ ಕಷ್ಟ ಕೇಳಿ ಕೇಳಿ ಅವ್ರ ಕರ್ಮಗಳೆಲ್ಲ ನಿಮಗೆ ಅಟಕಾಯಿಸ್ಕೊಂಡು ಹುಚ್ಚರು ನರಕ ಆಗಿಬಿಡ್ತೀರ. ಅದಕ್ಕೆ ನಮ್ಮಲ್ಲಿ ಎಷ್ಟು ರೇಖಿ ಹೀಲಿಂಗ್ ಅಥವಾ ನಾನಾ ರೀತಿ ಹೀಲಿಂಗ್ ಮಾಡೋರು ಸ್ವಲ್ಪ ತೊಂದರೆಗೊಳಗಾಗೋದು ಈ ಕಾರಣಕ್ಕೆ. ಅವ್ರೇನೋ ದುಡ್ಡಾಸೆಗೋ ಏನಕ್ಕೋ ಸಿಕ್ದವ್ರದ್ದೆಲ್ಲ ಹೀಲಿಂಗ್ ಮಾಡಿಬಿಟ್ಟಿರ್ತಾರೆ. ಅದು ಈ ಕರ್ಮಗಳು ಇವ್ರು ನಂಬ್ಕೊಂಡ್ಬಿಟ್ಟಿರ್ತವೆ, ಅಥವಾ ನೆಗೆಟಿವ್ ಇವರನ್ನು ಆಕ್ರಮಿಸಿಬಿಟ್ಟಿರ್ತವೆ. ಅದಕ್ಕೆ ಬಂದೆ ಈ ಬೆಂಕಿಲಿ ಸುಟ್ಟು ಹಾಕ್ಬಿಡ್ತಾರೆ, ದೃಷ್ಟಿ ತೆಗೆದಾದ ಮೇಲೆ ಅದನ್ನೆಲ್ಲೋ ಬೆಂಕಿ ಹಚ್ಬಿಟ್ಟು ಸುಟ್ಟು ಬಿಡ್ತಾರೆ. ಹಂಗೆ ನೀವು ತಿಳ್ಕೊಂಡಿರೋದನ್ನು ಸರಿಯಾಗಿ ನಿಭಾಯಿಸೋಕೆ ಬಂದರೆ ಸರಿ. ಇಲ್ಲಾಂದ್ರೆ ತುಂಬ ಕ್ಯಾಲ್ಕುಲೇಟಿವ್ ಮಾಡಿ ಹೆಣ್ಮಕ್ಳನ್ನ ಆಯ್ಕೆ ಮಾಡ್ತೀನಿ ಅಂದ್ರೆ ಅದು ಸುಳ್ಳು. ಹೃದಯ ಶುದ್ಧ ಪ್ರೇಮ ಕನೆಕ್ಟ್ ಆಗುತ್ತೆ. ನನ್ನೊಳಗಡೆ ಶುದ್ಧ ಪ್ರೇಮ ಇದ್ರೆ ಅದು ಕನೆಕ್ಟ್ ಆಗೇ ಆಗುತ್ತೆ. ನಾವು ಒಳ್ಳೆಯವರಾಗಿದ್ರೆ ನಮಗೂ ಒಳ್ಳೆಯವರು ಸಿಗ್ತಾರೆ. ತಿಳುವಳಿಕೆ ಇಲ್ಲದ ಸಮಯದಲ್ಲಿ ಒಂದು ಮೋಹ ಹುಟ್ಟಿತು, ಅದನ್ನೇ ನಾನು ನಿಜ ಅಂದ್ಕೊಂಡು ಹೋದೆ ಅಂದ್ರೆ ಅದು ಹೃದಯದ ಸಮಸ್ಯೆ ಅಲ್ಲ, ಅದು ಅಥವಾ ನಿಜವಾದ ಪ್ರಾಮಾಣಿಕತೆ ಸಮಸ್ಯೆ ಅಲ್ಲ, ಅದು ನನ್ನ ಮೋಹದ ಸಮಸ್ಯೆ. ಕಾಮದಿಂದ ಹುಟ್ಟುವ ಪ್ರೇಮಗಳೇ ಇವತ್ತು ಬೀದಿಗೆ ಬರ್ತಾ ಇರೋದು. ಅಜ್ಞಾನ, ಅವಿದ್ಯೆ, ಕಾಮ, ಮಮಕಾರ ಅಥವಾ ಆ ಪೊಸೆಸಿವ್ನೆಸ್ ಅವ್ರಿಗೆ ಸರಿಯಾಗಿ ನಿಭಾಯಿಸುವಷ್ಟು ಕೆಪಾಸಿಟಿ ಇರಲ್ಲ, ಜ್ಞಾನ ಇರಲ್ಲ, ಅನುಭವ ಇರಲ್ಲ. ಅವ್ರು ಅದನ್ನೇನು ನಿಭಾಯಿಸಬಲ್ಲರು? ಆ ಕಾರಣಕ್ಕೆ ಇವತ್ತು ಡೈವರ್ಸ್ಗಳು, ಕೊಲೆಗಳು, ಅಥವಾ ಮದುವೆಯಾಗಿ 3 ತಿಂಗಳಾಗಿರಲ್ಲ, ಅವಳಿಗೆ ಇನ್ನೊಬ್ಬದ ಮೇಲೆ ಆಸೆ, ಇವನಿಗೆ ಇನ್ನೊಬ್ಬಳ ಮೇಲೆ ಆಸೆ. ಇದೆಲ್ಲ ಯಾಕೆ ಆಗುತ್ತಿದೆ ಅಂದರೆ ಅವರು ತಿಳಿದು ಅದನ್ನು ಆಯ್ಕೆ ಮಾಡಿರಲ್ಲ, ಬರೀ ಒಂದು ಜಾತ್ರೆಯಲ್ಲಿ ಕಣ್ಣೋಟದಲ್ಲಿ ಆಗುತ್ತಲ್ಲ ಇದನ್ನೇ ಸತ್ಯ ಅಂದ್ಕೊಂಡಿರ್ತಾರೆ. ಅದೇ ಒಬ್ಬ ಅಮ್ಮ ಎಲ್ಲೋ ಮೀಡಿಯಾದಲ್ಲಿ ಮಾತಾಡಿದ್ದಾರೆ, ಲವ್ ಮಾಡೋಗಿರೋ ಧೈರ್ಯ ಮದುವೆ ಆದ್ಮೇಲೆ ಜೀವನ ಮಾಡಕ್ಕೆ ಯಾಕಿರಂಗಿಲ್ಲ ಅಂತ ಕೇಳಿದ್ರು. ಅದು ಬೇರೆದೇ ಕತೆ ಸರ್. ಅದಕ್ಕೆ ಸ್ವಲ್ಪ ಮಾಗಬೇಕು ಜೀವನ, ಆಗ ಚಂದ ಅಂತ. ಅದೇ ಸರ್, ಒಬ್ಬ ವ್ಯಕ್ತಿ ಸಕ್ಸಸ್ ಬೇಕಾದ್ರೆ ಕಷ್ಟಗಳನ್ನ ಎದುರಿಸ್ಬೇಕು ಸರ್. ಕಷ್ಟ ಸಮಾಜದಲ್ಲಿ ನಮ್ಮ ಸ್ಥಾನ ಅದೇ ಸರ್. ನನ್ನ ಪ್ರಕಾರ ಮನೆ ಬಿಟ್ಟು ಹೊರಗಡೆ ಹೋದಾಗಲೇ ನಿಜವಾದ ಜೀವನ ಗೊತ್ತಾಗುತ್ತೆ ಸರ್. ನಿಜ. 4 ಗೋಡೆಗಳ ಶಾಲೆ, 4 ಗೋಡೆ ಮನೆಯ 4 ಗೋಡೆಗಳಿಂದ ಆಚೆ ಬದುಕಿದೆ. ಹೌದು. ಅದೇ ಸರ್, ಯಾವಾಗಲೂ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಅದನ್ನ ಹೇಳ್ತಿರ್ತಾರೆ, ನೀವು ನೀಟ್ ಎಕ್ಸಾಮ್ ಪಾಸ್ ಆಗ್ತಿರೋ ಬಿಡ್ತಿರೋ, ಆಯಾಸ್ ಆಗ್ತಿರೋ ಅಭ್ಯಾಸ ಆಗ್ತಿರೋ ಗೊತ್ತಿಲ್ಲ, ನನ್ನ ಮುಂದೆ ಒಳ್ಳೆ ಮಕ್ಕಳಾಗಿ ಬದುಕಿ ಅಂತ ಹೇಳ್ತಿರ್ತಾರೆ ನಮ್ಮಮ್ಮ. ಆಮೇಲೆ ನೀವು ದುಡಿಬೇಕಂತೇನಿಲ್ಲ, ನೀವು ಮನೇಲಿ ಇದ್ರು ನಾನೇ ದುಡ್ಡು ತಂದು ಹಾಕೋ ಶಕ್ತಿ ನನಗಿದೆ ಅಂತ ನಮ್ಮಮ್ಮ ಯಾವಾಗ ಚಿಕ್ಕವರಿಂದ ಹೇಳ್ತಿರೋ. ನಾನು ಸ್ವಲ್ಪ ಸಣ್ಣವರಿದ್ದಾಗ ಬಹಳ ಟೆನ್ಷನ್ ಮಾಡ್ಕೊತಿದ್ದೆ ಯಾವುದೇ ವಿಷಯ ಇದ್ದಾಗ. ಸೊ ನಾನು ಯಾವಾಗ ಅಮ್ಮನ ಬಿಟ್ಟು ದೂರ ಬಂದಾಗ ಅವಾಗ ಗೊತ್ತಾಯ್ತು ನನಗೆ ಲೈಫ್ ರಿಯಾಲಿಟಿ ಅಂದ್ರೆ ಏನು, ಯಾರು ನಮ್ ಕಷ್ಟಕ್ಕೆ ಆಗ್ತಾರೆ, ಯಾರು ನಮ್ಮ ಸುಖಕ್ಕೆ ಆಗ್ತಾರೆ, ನಾವಿದ್ರೆ ನಮ್ಗೆ ಯಾರು ಮರ್ಯಾದೆ ಕೊಡ್ತಾರೆ ಅನ್ನೋದು ಗೊತ್ತಾಯ್ತು ಸರ್ ನಾನು. ಅಷ್ಟೇನಪ್ಪ, ತಾಯಿಯ ಮಾತೆ ನಿಮಗೆ ಭರವಸೆ, ಅವರೇ ನಿಮಗೆ ಮಾಡೆಲ್, ಅವರೇ ನಿಮಗೆ ಸ್ಫೂರ್ತಿ. ಅಷ್ಟು ಮಾಡ್ಕೊಂಡು ಹೋಗಿ ಅದನ್ನು ಮುಂದುವರಿಸಿ, ಆ ಹಣ ಖಂಡಿತ ನಿಮಗೆ ಸಿಗುತ್ತೆ. ಮನೆ ಕಟ್ಟಿ ಚೆನ್ನಾಗಿ ಬದುಕಿ, ತಮ್ಮನ್ನು ಚೆನ್ನಾಗಿ ಓದಿಸಿ, ಆ್ಯಂಡ್ ಮಾತು, ನಡೆ, ನುಡಿ ಎಲ್ಲದರಲ್ಲೂ ಹಿತಮಿತ, ಎಲ್ಲದರಲ್ಲೂ ಇನ್ನೂ ಸ್ವಲ್ಪ ಇನ್ನೂ ಮೌನಿಯಾಗಿ, ಇನ್ನೂ ವಿನಯರಾಗಿ, ಇನ್ನೂ ಸಹನೆ ಮಾಡಿ, ಇನ್ನೂ ಒಳ್ಳೆಯದಾಗುತ್ತೆ. ತಿಳ್ಕೊಳ್ಳಿ, ಚೆನ್ನಾಗಿ ತಿಳ್ಕೊಳ್ಳಿ. ಆದರೆ ಅದನ್ನು ಅವಶ್ಯಕತೆ ಇರೋರಿಗೆ ಮಾತ್ರ ಹೇಳಿ. ಶುಭವಾಗಲಿ, ಒಳ್ಳೆಯದಾಗಲಿ. ನಿಮ್ಮ ತಾಯಿಗೂ ಭಗವಂತ ಆಯಸ್ಸು, ಆರೋಗ್ಯ, ನೆಮ್ಮದಿ ಕೊಡಲಿ. ನೀವು ಮಕ್ಕಳಾಗಿ ನಿಮ್ಮ ಕರ್ತವ್ಯ ನಿರ್ವಹಿಸಿ.
ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ, ಶುಭವಾಗಲಿ. ಭಗವಂತ ನಾರಾಯಣ. ನೋಡಿ, ಅವರು ಪಾಪ ತುಂಬ ಕಷ್ಟ ಅಂದರೆ ನೋಡಿ, ಬೇರೆಯವ್ರ ಮನೇಲಿ ಇರೋದೇ ಒಂದು ಕಷ್ಟದ ಜೀವನ, ಅದು ಬೇರೆದೇ ಅನುಭವ. ಬಟ್ ನಮಗೆ ನಾವು ಪುಣ್ಯವಂತರು ಅಂದ್ಕೊಳ್ತೀವಿ. ನಮ್ಮ ಅಜ್ಜಿ ತಾತ ನಮ್ಮನ್ನು ಅಥವಾ ನಮ್ಮ ಒಂದಿರು, ಹೌದು ನಾವು ಅಜ್ಜಿರ ಮನೆಯಲ್ಲೇ ಬೆಳೆದಿದ್ದು, ಏನು ಅಂಬಲಿಯೋ ಗಂಜಿಯೋ ಪ್ರೀತಿ ಇತ್ತು. ಐ ಆಮ್ ಸೋ ಹ್ಯಾಪಿ. ಬಟ್ ಪಾಪ ಇವರು ನೋಡಿ ಕಷ್ಟ ಅನುಭವಿಸಿದ್ದಾರೆ. ಹಣ ಎಲ್ಲವನ್ನು ಬದಲಾಯಿಸಿಬಿಡುತ್ತೆ, ಏನು ಮಾಡಲಿಕ್ಕಾಗಲ್ಲ. ಹಾಗಂತ ಎಲ್ಲರನ್ನು ಕೆಟ್ಟವರು ಅಂತಲೂ ಹೇಳಲಿಕ್ಕಾಗಲ್ಲ. ಯಾರ್ಯಾರ ಬುದ್ಧಿ ಗೊತ್ತಾದ ಮೇಲೆ ಸ್ವಲ್ಪ ನಾವೇ ಅರ್ಥಕೊಂಡು ಬದುಕಬೇಕು, ಯಾರ್ಯಾರನ್ನ ಎಲ್ಲೆಲ್ಲಿಡಬೇಕು ತಿಳಿದು ಬದುಕಬೇಕು. ಸಿಕ್ದವ್ರ ಹತ್ರ ಎಲ್ಲ ಬೈಕೊಂಡು ಕೂತ್ಕೊಂಡು ಕೆಟ್ಟದಾಗಿ ಹೇಳ್ಕೊಂಡು ಬಂದರೆ ಇನ್ನಷ್ಟು ದ್ವೇಷ ಆಗುತ್ತಷ್ಟೇ. ಅವ್ರಂತವ್ರ ಆಯಿತು, ಅವರಲ್ಲೇ ಇಡೋಣ, ಏನು ತೊಂದರೆ ಇಲ್ಲ. ಹೀಗೆ ಬದುಕೋದು ಒಳ್ಳೆಯದು. ಪಾಪ ದುಡ್ಡು ಕೊಡಬೇಕಾದ್ರೆ ಚೆನ್ನಾಗಿದ್ದವರು ವಾಪಸ್ ಕೇಳಬೇಕಾದ್ರೆ ಶತ್ರುಗಳಾಗುತ್ತಾರೆ. ಎಂಥ ದುರಂತ ನೋಡಿ ಇದು. ಅಯ್ಯೋ, ನಮ್ಮ ಕಷ್ಟ ಕಾಲ ಕೊಟ್ಟಿದ್ದಾರಪ್ಪ ಅನ್ನೋ ಕೃತಜ್ಞತೆ ಇರಬೇಕಾದ ಜಾಗದಲ್ಲಿ ದುಡ್ಡು ಕೇಳಿದ್ರೆ ನೀನು ಹಿಂಗೇ ಸತಾಯಿಸ್ತಿದ್ರೆ ನೀನು ಹೆಸರು ಬಡ್ದಿಕ್ಕೆ ಸತ್ತೋಗ್ಬಿಡ್ತೀನಿ ಅಂತ ಎದುರಿಸ್ತಾರೆ. ಆವಾಗ ಲೋಕ ಏನು ಅಂದ್ಕೊಳ್ಳುತ್ತೆ, ದುಡ್ಡು ಕೊಡೋದೇ ತಪ್ಪು ಕಣಪ್ಪ. ಒಬ್ಬ ಮಾಡೋ ತಪ್ಪಿಗೆ ಕಷ್ಟ ಕಾಲಕ್ಕೆ ದುಡ್ಡು ಕೊಡಬೇಕಾದವರು ಕೂಡ ಯಾವುದೋ ಊರಲ್ಲಿ ನಡೆದ ಇಂಥ ನಂಬಿಕೆ ದ್ರೋಹದ ಘಟನೆ ನೋಡಿ ಯಾಕೆ ಬೇಕಪ್ಪ, ಇದ್ರೂ ಇಲ್ಲ ಅಂದ್ಬಿಡೋಣ ಅಂತ ನಿರ್ಧಾರ ಮಾಡ್ತಾರೆ. ಆಗಲಿ, ಎಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ಅಧ್ಯಾತ್ಮ ಬಂಧುಗಳೇ, ಇಲ್ಲಿಗೆ ಇಂದಿನ ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಮತ್ತೆ ಶನಿವಾರದ ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ದಯವಿಟ್ಟು ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮೂರೂ ಕಡೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳು ಸಿಗ್ತವೆ ನಿಮಗೆ ವಾಟ್ಸಪ್ ಸ್ಟೇಟಸ್ಗಳಿಗೆ ಡೈಲಿ ಹಾಕೊಳ್ಳಿಕ್ಕೆ. ಸೊ ಇನ್ಸ್ಟಾಗ್ರಾಮಲ್ಲಿ ಶ್ರೀನಿವಾಸ ಅಜ್ಜನಹಳ್ಳಿ ಅಥವಾ ಜ್ಞಾನಾಶ್ರಮ ಅಂತ ಟೈಪ್ ಮಾಡಿ ಸಿಗುತ್ತೆ. ಯೂಟ್ಯೂಬಲ್ಲಿ ಪೂರ್ತಿ ಕಥೆಗಳು ಸಿಗ್ತವೆ. ಫೇಸ್ಬುಕ್, ಯೂಟ್ಯೂಬ್ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನೋಡ್ರಪ್ಪ, ಈ ಕಾರ್ಯಕ್ರಮ ಇದೆ, ಇಲ್ಲಿ ಎಷ್ಟೊಂದು ಜನರ ಕಥೆಗಳಿದ್ದಾವೆ. ಬಹುಶಃ ಇದು ನಿಮಗೂ ಒಂದು ಪಾಠ ಆಗಬಹುದು, ಅಥವಾ ನಿಮಗೂ ಒಂದು ಎಚ್ಚರಿಕೆ ಆಗಬಹುದು, ಅಥವಾ ನಿಮಗೂ ಒಂದು ಸ್ಫೂರ್ತಿ ಆಗಬಹುದು. ಸಾಧಕರು ಇದ್ದಾರೆ, ರೋದನೆ ಮಾಡಿಕೊಂಡ್ರೋರು ಇದ್ದಾರೆ, ತಪ್ಪು ನಿರ್ಧಾರ, ಸರಿ ನಿರ್ಧಾರ ಎಲ್ಲವೂ ಇದೆ. ಈ ಕಾರ್ಯಕ್ರಮ ಕೇಳೋದ್ರಿಂದ ಬಹುಶಃ ಒಂದಷ್ಟು ಪುಸ್ತಕಗಳನ್ನು ಓದಿದಷ್ಟು ಅನುಭವ ಆಗುತ್ತರಪ್ಪ, ಕೇಳ್ರಪ್ಪ ಅಂತ ಯಾರಿಗೊಬ್ರಿಗೆ ಕಳಿಸಿ. ನಾನು ಅದ್ಭುತವಾಗಿ ಮಾತಾಡೋನು ಅಂತ ಖಂಡಿತ ಹೇಳಲ್ಲ. ನಾನು ಇನ್ನೂ ಆ ಜ್ಞಾನದ ಸಮುದ್ರದಲ್ಲಿರೋ ಒಂದು ಪುಟ್ಟ ಮೀನು. ಬಹಳ ಖುಷಿಯಾಗಿ ಆ ಜ್ಞಾನ ಸಮುದ್ರದಲ್ಲಿ ಈಜಾಡ್ತಾ ಇದ್ದೀನಿ. ಭಗವಂತನ ಅನುಗ್ರಹ. ನೀವದನ್ನು ಗಂಟೆಗಟ್ಟಲೆ ಕೂತು ಕೇಳ್ತೀರಿ. ಅದು ನನ್ನ ಪಾಲಿಗೆ ಸಿಕ್ಕ ಅತಿ ದೊಡ್ಡ ಸೌಭಾಗ್ಯ. ಅದು ನನಗೆ ಯಾವತ್ತೂ ಅಹಂಕಾರವಾಗದೇ ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರತಿದಿನ ಬೇಡ್ಕೊಳ್ತೀನಿ. ಏನೋ ತಪ್ಪುಗಳು ಬಂದಿದ್ದರೆ, ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ. ಮತ್ತೊಮ್ಮೆ ನಿಮ್ಮನ್ನು ನಾನು ಶನಿವಾರದ ಕಾರ್ಯಕ್ರಮದಲ್ಲಿ ಭೇಟಿ ಆಗ್ತೀನಿ. ಶುಭವಾಗಲಿ, ಶುಭರಾತ್ರಿ. ಲೋಕೋ ಸಮಸ್ತಃ ಸುಖಿನೋ ಭವಂತು, ಸರ್ವೇ ಜನೋ ಸುಖಿನೋ ಭವಂತು.